स्तः यस्यास्य कमलगलितं वाङ्मयममृतं जगत्पिबति सृष्टिस्थित्यप्ययेह नेतिदृशितमो बन्धमोक्षाश्च यस्मात् अस्य श्रीब्रह्मरुद्रः प्रभृतिसुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः सर्वविघ्नप्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं सुवर्णमण्टपे रत्नचित्रसिंहासनोत्तमे नमामि हरिणा साकमिन्दिरां कृतमन्दिरां प्रथमो हनुमन्नाम द्वितीयो भीम एव च पूर्णप्रज्ञः तृतीयस्तु भगवत्कार्यसाधकः चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक् समुत्सार्यतमस्तोमं सन्मार्गं सम्प्रकाश्य च सदा विष्णुपदासक्तं सेवे ब्रह्मण्यभास्करं ज्ञानवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरून् मम अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये भक्तानां मानसां भोजभानवे कामधेनवे नमतां कल्पतरवे जयेन्द्रगुरवे नमः तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये सर्वसर्वं सहेशानां सभासु जितवादिराट् सर्वदा सर्वदो भूयात् रघुनाथमुनीश्वरः विद्वत्पङ्कजमार्ताण्डः वादिमत्तेभकेसरी जगन्नाथगुरुर्भूयात् ज्यायसे श्रेयसे मम श्रीकृष्णचरणाम्भोजयुगळासक्तमानसान् विद्यापयोनिधिगुरून् वन्देऽहं बुद्धिशुद्धये शुकशास्त्रसुधाम्भोधिवाचां विहरणोत्सुकान् विद्यावाचस्पतीन् वन्दे कृष्णसन्दर्शनोत्सुकान् मातृभ्यो नमः श्रीनृसिंहपदासक्तमानसं द्विजपुङ्गवं श्रीमद्भागवतासक्तं तातपादं तमाश्रये आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम श्रीगुरुभ्यो नमः। यत्र भागवती वार्ता तत्र साक्षात् श्रेयः पतिः परिवारगणैर्युक्ता मुदा वसति पार्वती यत्र यत्र चतुर्वक्त्र श्रीमद्भागवतं भवेत् गच्छामि तत्र तत्राहं गौर्यथा ಸುತವತ್ಸಲ ಇದು ಭಗವದ್ವಾಕ್ಯ. ಮತ್ತೊಂದು ಮಹಾದೇವರು ಶ್ರೀ ಪಾರ್ವತೀ ದೇವಿಯರಿಗೆ ಉಪದೇಶ ಮಾಡಿದ ದಿವ್ಯವಾಣಿ. ತಾತ್ಪರ್ಯ, ಎಲ್ಲಿ ಶ್ರೀಮದ್ಭಾಗವತ ಕಥಾಶ್ರವಣ ನಡೀತದೆ ಅಲ್ಲಿ ಪರಮಾತ್ಮ ತನ್ನ ಪರಿವಾರ ಸಹಿತನಾಗಿ ಕುಟುಂಬೀ ಪದ್ಮನಾಭೋಹಂ ವಸಾಮಿತ್ಯೇವ ಸೂಚಯನ್ ಪದ್ಮರೇಖಾಂ ಪಾದಪದ್ಮೆ ಪದ್ಮೇಶ ತುಂಧರನ್ನಸಿ ಅಂತ ದೇವಶರ್ಮರು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಿದ್ದಾರೆ. ಪಾದಮಾಹಾತ್ಮ್ಯ ವಕ್ತॄಣಾಂ ಉತ್ತಮೇ ಮಂದಿರೇ ಸದಾ ಪದ್ಮಯ ಭಾರ್ಯೆಯ ಸಾರ್ಧಂ ಪದ್ಮಜೇನ ಸುತೇನ ಚ ಕುಟುಂಬೀ ಪದ್ಮನಾಭೋಹಂ ವಸಾಮಿತ್ಯೇವ ಸೂಚಯನ್
ಪದ್ಮರೇಖಾಂ ಪಾದಪದ್ಮೆ ಪದ್ಮೇಶ ತುಂಧರನ್ನಸಿ, ಧಾರಣ ಮಾಡಿದ್ಯಪ್ಪ ನೀನು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಮಹಾದೇವರ ವಾಕ್ಯವನ್ನು ಅವಲಂಬನ ಮಾಡಿ ದೇವಶರ್ಮರು ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಿದ್ದಾರೆ. ಎಲ್ಲಿ ಎಲ್ಲಿ ಶ್ರೀಮದ್ ಭಾಗವತ ನಡೀತದೆ ಅಲ್ಲಿ ನಾನು ಪರಿವಾರ ಸಹಿತನಾಗಿ ಹೋಗುತ್ತೇನೆ ಅಂತ ಪರಮಾತ್ಮ ಹೇಳಿದ್ದಾನಂತೆ. ಅದನ್ನು ಪಾರ್ವತೀ ದೇವಿಯರಿಗೆ ಶ್ರೀ ಮಹಾದೇವರು ಅಪ್ಪಣೆ ಮಾಡ್ತಾ ಇದ್ದಾರೆ. ಹೇಗೆ ಹೋಗ್ತಾನೆ ಅಂತಂದರೆ ಗೌರಿ ಯಥಾ ಸುತವತ್ಸಲ, ಆಗ ತಾನೇ ಕರು ಹಾಕಿದ ಗೋವನ್ನು ನೋಡಬಹುದು. ಯಾರಾದರೂ ನೋಡಿದರೆ ಅದರ ಅನುಭವ ಇರ್ತದೆ. ಕರು ಹಾಕಿದ ಗೋವು ಹಿಂದೆ ಇರ್ತದೆ. ಆ ಕರು ನಡೀಲಿಕ್ಕಾಗೋದಿಲ್ಲ ಹುಟ್ಟಿದ ತಕ್ಷಣ. ಅದನ್ನು ಎತ್ತುಕೊಂಡು ನಡೆಯುತ್ತಾರೆ, ಯಾರಾದ್ರು ಮುಂದೆ ಹೋಗ್ತಾರೆ. ಅವ್ರ ಹಿಂದೆ ಗೋವು ಎಷ್ಟು ವೇಗವಾಗಿ ಓಡುತ್ತೆ ಅಂದರೆ ಆ ದೃಶ್ಯ ನೋಡಿದವ್ರಿಗಷ್ಟೇ ಗೊತ್ತು. ಅಷ್ಟು ವೇಗವಾಗಿ ಏನು ತಡೆಯೋಕ್ಕಾಗಲ್ಲ, ಅಷ್ಟು ವಾತ್ಸಲ್ಯದಿಂದ ಓಡುತ್ತಂತೆ. ಹಾಗೆ ಭಗವಂತ ನಮ್ಮ ಸ್ವಾಮಿ ಶ್ರೀಮದ್ ಭಾಗವತ ಪ್ರಿಯ, ಭಾಗವತ ಪ್ರತಿಪಾದ್ಯ, ಭಾಗವತ ಮೂರ್ತಿಯೇ ನಮ್ಮ ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ. ಪ್ರತ್ಯಕ್ಷರಂ ಪ್ರತಿಪದಂ ಸಂಸ್ಥಿತ ವಿಷ್ಣುಮೂರ್ತಯ ಅಂತ ಅಷ್ಟು ವೈಭವೋಪೇತವಾದ ಶ್ರೀಮದ್ ಭಾಗವತಕ್ಕೆ ಶ್ರೀಹರಿ ಅಷ್ಟು ಸಂತೋಷ ಪಡ್ತಾನಂತೆ. ಯಾಕೆ ವೈಭವ ಅಂದರೆ ಅವನೇ ಇದ್ದಾನೆ ಅಲ್ಲಿ. ಸ್ವಕೀಯಂ ಯದ್ಭವತ್ತೇಜ ತಚ್ಚ ಭಾಗವತೇ ಅದಧಾತ್. ಯಾಕೆಷ್ಟು ಮಹತ್ವ ಶ್ರೀಮದ್ ಭಾಗವತಕ್ಕೆ? ಎಲ್ಲ ಪುರಾಣಗಳ ನಂತರ ಪುರಾಣಾನಾಂ ಸಾರರೂಪ ಸಾಕ್ಷಾತ್ ಭಗವತೋದಿತ. ವೇದಗಳನ್ನು ವಿಭಾಗ ಮಾಡಿದ್ದಾಯಿತು. ವೇದಾರ್ಥ ನಿರ್ಣಾಯಕವಾದ 564 ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದೂ ಆಯಿತು. ತದನಧಿಕಾರಿ ಜನಾಪವರ್ಗಾಯ ಪ್ರಕಾಶಿತ ಪುರಾಣ ಸಂಹಿತ. 60 ಲಕ್ಷ ಗ್ರಂಥಾತ್ಮಕವಾದ ಶ್ರೀಮನ್ ಮಹಾಭಾರತವನ್ನು ರಚನೆ ಮಾಡಿಯೂ ತೃಪ್ತಿ ಇಲ್ಲ. 17 ಪುರಾಣಗಳನ್ನು ರಚನೆ ಮಾಡಿಯೂ ತೃಪ್ತಿ ಇಲ್ಲ. ಕಡೆಯಲ್ಲಿ ಶ್ರೀಮದ್ ಭಾಗವತವನ್ನು ರಚನೆ ಮಾಡಿ ಅವತಾರ ಕಾರ್ಯ ನನಗೆ ತೃಪ್ತಿ ತಂದದೆ ಅಂತ ಪರಮಾತ್ಮ ಅಕಾತರಃ ಕಾತರವತ್ ಅದರ್ಶಯತ್. ದೇವರಿಗೆ ಅತೃಪ್ತಿಯಲ್ಲಿ ಬಂತು. ಪೂರ್ಣಕಾಮನಾದ, ನಿರಪೇಕ್ಷನಾದ, ನಿತ್ಯತೃಪ್ತನಾದ ಪರಮಾತ್ಮನಿಗೆ ಅತೃಪ್ತಿ ಇಲ್ಲ. ಇದ್ದರೆ ಅಪೂರ್ಣನಾಗ್ತಾನೆ. ಅಪೂರ್ಣನಾದವನು ಸೃಷ್ಟಿಯಾದಿಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಶಕ್ತನಾದವನು. ಹಾಗಾದರೆ ಇದನ್ನು ಯಾಕೆ ತೋರಿಸ್ದ ಅಂತಂದರೆ ಅವತಾರೇಷು ಯತ್ಕಿಂಚಿತ್ ದರ್ಶಯೇನ್ನರವದ್ಧರಿ ತಚ್ಚಾಸುರಾಣಾಂ ಮೋಹಾಯ ದೋಷ ವಿಷ್ಣೋರ್ನ ಹಿ ಕ್ವಚಿತ್. ಶ್ರೀಮದ್ ಆಚಾರ್ಯರ ಈ ಅಭಿಪ್ರಾಯವನ್ನು ಯಾರು ಅರ್ಥ ಮಾಡ್ಕೋತಾರೆ, ನಮ್ಮ ಸ್ವಾಮಿ ಏನೇನು ಲೋಕಮೋಹನವಾಗಿ ಮೋಹಕವಾದ ಕಾರ್ಯಗಳನ್ನು ಮಾಡಿದ್ದಾನೆ ಅವತಾರಗಳಲ್ಲಿ, ಅದು ತಚ್ಚಾಸುರಾಣ ಮೋಹಾಯ. ಅದನ್ನೇ ರಮಾದೇವಿಯು ಅನುಷ್ಠಾನ ಮಾಡ್ತಾಳೆ. ಯಾಂ ಪರೇಶ ವೃಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತಿ ಆ ರೀತಿಯಾಗಿ ತಾನೂ ಮಾಡ್ತಾಳಂತೆ ರಮಾಪಿ ದೇವಿ. ಅದನ್ನೇ ಇಲ್ಲಿ ವಾಯುದೇವರು ಮಾಡ್ತಾ ಇದ್ದಾರೆ. ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜ. ಸ್ವಾಮಿ ಯಾಕೆ ಹಿಂಗೆ ಮಾಡ್ತಾನೆ? ಎಲ್ಲರಿಗೂ ಅವನು ಸಮ ಅಂತಂದ ಮೇಲೆ ಅವನಿಗೆ ಯಾಕೆ ವೈಷಮ್ಯಾದಿಗಳು? ಯಾಕೆ ಈ ರೀತಿ ಮಾಡ್ತಾನೆ, ವ್ಯತ್ಯಾಸವಾಗಿ ಮಾಡ್ತಾನೆ ಅಂದರೆ ಮುಕ್ತಿಯೋಗ್ಯ ಜೀವರಾಶಿಗಳಿಗೆ ಮುಕ್ತಿ ದೊರಕಬೇಕು. ಎಲ್ಲರಿಗೂ ಮೋಕ್ಷ ಇಲ್ಲ. ಯಾರಿಗೆ ಭಗವದ್ಭಕ್ತಿ ಇದೆಯೋ, ಭಗವಂತನಲ್ಲಿ ಯಥಾರ್ಥ ಜ್ಞಾನ ಇದೆಯೋ, ವೇದಶಾಸ್ತ್ರಗಳಲ್ಲಿ ನಂಬಿಕೆ ಇದೆಯೋ ಅಂಥವ್ರಿಗಷ್ಟೇ ಮೋಕ್ಷ ಆದಿ. ಅದಕ್ಕೆ ಪ್ರಾಣಿನಾಮ ಶ್ರೇಯಸಾಯ ಅಂದಾಗ ನಮ್ಮ ವಾಯುದೇವರ ಪಾದವನ್ನು ಯಾರು ಅವಲಂಬನ ಮಾಡಿದ್ದಾರೆ ಅವರು ಪ್ರಾಣಿಗಳು ಅಂತಾರೆ ನಮ್ಮ ಪೂಜ್ಯರು. ಪ್ರಾಣ ಮುಖ್ಯ ಪ್ರಾಣ, ಭಾರತೀಯರಮಣ ಮುಖ್ಯ ಪ್ರಾಣ, ಸ್ವಾಮಿತ್ವೇನ ಗುರುತ್ವೇನ ಯೇಷಾಮಸ್ತಿ ತೇರೇವ ಪ್ರಾಣಿನಃ. ಆ ರೀತಿಯಾಗಿ ಯಾರು ಅನುಸಂಧಾನ ಮಾಡ್ತಾರೆ, ನಮ್ಮ ಭಾರತೀಯರಮಣ ಮುಖ್ಯ ಪ್ರಾಣದೇವರನ್ನು ನನ್ನ ಸ್ವಾಮಿ, ನನ್ನ ಪ್ರಭು, ನನ್ನ ತಂದೆ ತಾಯಿ ಅಂತ ಯಾರು ಉಪಾಸನೆ ಮಾಡ್ತಾರೆ ಅವರನ್ನು ಪರಮಾತ್ಮ ಹತ್ರ ನೋಡ್ತಾನಂತೆ. ಅದನ್ನು ಮುಂದೆ ಆದಿತ್ಯ ಪುರಾಣ ವೆಂಕಟೇಶ ಮಹಿಮೆಯಲ್ಲಿ ಶ್ರೀನಿವಾಸ ಕೊಡೋ ಕಾಲಕ್ಕೆ ಅರ್ಪಣೆ ಮಾಡ್ತಾನೆ.
ಮತ್ಪ್ರಿಯ ಪ್ರಾಣಶಿಷ್ಯಸ್ಯ ಗುರುಪಾದಾವಲಂಬಿನಃ ವಿಪನ್ನಾಶ ಸಂಪದಾಪ್ತಿ ಭೂಯಾತ್ತೆ ಮದನುಗ್ರಹಾತ್. ಜಡ್ಜ್ಮೆಂಟ್ ಇದೆಲ್ಲ, ಭಗವದ್ವಾಕ್ಯಗಳೆಲ್ಲ. ಯಾರು ಭಾರತೀಶರ ಪಾದವನ್ನು ಅವಲಂಬನೆ ಮಾಡ್ತಾರೆ ಅವರು ನನ್ನ ಭಕ್ತರು, ಅವರಿಗೆ ವಿಪತ್ತುಗಳು ಪರಿಹಾರ ಆಗುತ್ತದೆ, ಸಂಪತ್ತು ಪ್ರಾಪ್ತಿಯಾಗುತ್ತದೆ ಅನ್ನೋ ಒಂದು ಸಂದೇಶವನ್ನು ಪರಮಾತ್ಮ ಕೊಟ್ಟು ಎಲ್ಲ ಶಾಸ್ತ್ರಗಳಿಗೂ ಮೂಲಾಧಾರ ವಿದ್ಯಾಪತಿ ಶ್ರೀಕೃಷ್ಣ. ಆ ಶ್ರೀಕೃಷ್ಣನೇ ಪ್ರತಿಪಾದ್ಯವಾದ ವಿಶಿಷ್ಟವಾದ ಒಂದು ಗ್ರಂಥ ಶ್ರೀಮದ್ ಭಾಗವತ. ಶ್ರೀಮದ್ ಭಾಗವತದಲ್ಲಿ ತಾನೇ ಪ್ರವೇಶ ಮಾಡಿ ಉದ್ಧವರಿಗೆ ಅನುಗ್ರಹ ಮಾಡಿದ ವಿಶಿಷ್ಟವಾದ ಒಂದು ವ್ಯಾಪಾರವನ್ನು ನಾವು ಏಕಾದಶ ಸ್ಕಂದದಲ್ಲಿ ವಿಸ್ತಾರವಾಗಿ ನೋಡ್ತಾ ಇದ್ದೀವಿ. ಅಂತಹ ಶ್ರೀಮದ್ ಭಾಗವತ ಶಾಸ್ತ್ರವನ್ನು ತಮ್ಮ ಜೀವಮಾನ ಸಂಪೂರ್ಣವಾಗಿ ಕೇವಲ ಭಗವತ್ ಪ್ರೀತಿಗಾಗಿ, ಲೌಕಿಕದ ವ್ಯವಹಾರದ ಯಾವ ಉದ್ದೇಶವಿಲ್ಲದೆ ಶ್ರೀ ಮಹಾನುಭಾವರಾದ ಶ್ರೀ ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನ ಮಾಡಿ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ತ್ವತ್ಪ್ರೀತಿ ಕಾಮಾತ್ಮನ ಅಂತ. ಆ ರೀತಿಯಾಗಿ ಅದೇ ಜೀವನ ಪೂರ್ತಿ ತಾವು ಅನುಷ್ಠಾನ ಮಾಡಿ ನಮ್ಮ ಶ್ರೀ ವಿದ್ಯಾ ವಾಚಸ್ಪತಿ ತೀರ್ಥ ಶ್ರೀಪಾದಂಗಳವರು ಮೂಲಗೋಪಾಲಕೃಷ್ಣ ದೇವರ ಆರಾಧಕರಾಗಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಜಗತ್ತನ್ನು ಸಂತೋಷಪಡಿಸಿದ ಮಹಾನುಭಾವರು. ಅವರ ಶತಮಾನೋತ್ಸವದ ಅಂಗವಾಗಿ ನಾವು ಮಾಡ್ತಕ್ಕಂತಹ ಒಂದು ಸೇವಾ ಅಂತಂದರೆ ಭೂಯಿಷ್ಠಾಂತೇನ ಮುಕ್ತಿಂ ವಿಧೇಯಮ, ಅವರಿಗೆ ನಮಸ್ಕಾರ ಅಂತ ಹೇಳ್ತಕ್ಕಂಥದ್ದೇ ನಮೋ ನಮ ಇತ್ಯೇತಾವತ್ ಸದುಪಶಿಕ್ಷಿತಂ ಅಂತ ಹೇಳಿ ಅವರಿಗೆ ಅರ್ಪಣೆ ಮಾಡೋದು. ಅದು ಮಾಡೋ ಕ್ರಮವೂ ಕೂಡ ಒಂದು ಶ್ಲೋಕ ಭಾಗವತ ಮೂಲಕ ನಮಸ್ಕಾರ ಮಾಡಿದರೆ ನಮ್ಮ ಸ್ವಾಮಿ ಸ್ವೀಕಾರ ಮಾಡ್ತಾನೆ. ಅವರ ಅಂತರ್ಯಾಮಿಯಾದ ಭಾರತೀಶರು, ಅವರ ಅಂತರ್ಯಾಮಿಯಾದ ಭೀಷ್ಮೀಯ ಸತ್ಯಾಸಮೇತ ಶ್ರೀಮದ್ ಮೂಲಗೋಪಾಲಕೃಷ್ಣ ದೇವರು ಪ್ರೀತರಾಗುತ್ತಾರೆ ಅನ್ನೋ ಉದ್ದೇಶದಿಂದ ನಮ್ಮ ಕುಂಬಳ್ಳಿ ಕುಟುಂಬದವರು ಏನು ಈ ಪ್ರವಚನ ಮಾಲಿಕೆಯನ್ನು ವ್ಯವಸ್ಥೆ ಮಾಡಿದ್ದಾರೆ. ಆ ಪ್ರವಚನ ಮಾಲಿಕೆಯ ಇವತ್ತಿನ ಒಂದು ಪ್ರವಚನ ಮಾಡ್ತಕ್ಕಂಥ ಸಂದರ್ಭ ವಿದ್ವಾನ್ ವಾದಿರಾಜಾಚಾರ್ಯರು ಪರಮ ಶಾಂತರು, ಹಸನ್ಮುಖಿಗಳು, ವಿನಯಾದಿ ಸದ್ಗುಣಗಳಿಂದ ಸಂಪನ್ನರು, ಸದಾಚಾರ ಸಂಪನ್ನರು. ಇಷ್ಟೆಲ್ಲ ಒಂದು ಭಗವದ್ ಅನುಗ್ರಹದಿಂದ ಬಂದಿರತಕ್ಕಂಥದ್ದು. ಅದು ಸುಮ್ಮನೆ ಬರೋದಿಲ್ಲ, ಜನ್ಮಾಂತರ ಸುಕೃತದಿಂದ ಬರ್ತಕ್ಕಂಥದ್ದು. ಗುರು ಹಿರಿಯರ ಆಶೀರ್ವಾದ ಬಲದಿಂದ ಪರಮಾತ್ಮ ಅವರಿಗೆ ಈ ಎಲ್ಲ ಸದ್ಗುಣಗಳನ್ನು ಕೊಟ್ಟಿದ್ದಾನೆ. ಅವರು ಈ ಒಂದು ಉಪನ್ಯಾಸ ಮಾಲಿಕೆಯನ್ನು ನಡೆಸ್ಕೊಡಬೇಕು ಅಂತ ನಾವು ವಿನಂತಿಸ್ಕೊಳ್ತೇನೆ. ಭಗವದ್ಭಕ್ತರು ಶ್ರವಣ ಮಾಡಿ ಧನ್ಯರಾಗಬೇಕು. ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ. ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೋ ಶ್ರೀಪತಿರ್ಮಾನದೋ ನಃ. ಸಿಂಜನ್ನೂಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಜಭಾರಭೀರುವಿಲಸನ್ಮಧ್ಯಾಂ ಗುಣತ್ಕಂಕಣಾಂ. ಶಂಭ್ವಾದ್ಯೈಃ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ. ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ವಿಮಲಸಕಲಗಾತ್ರಂ ಶುದ್ಧಕೈವಲ್ಯಪಾತ್ರಂ ಶುಭಗುಣಗಣಸಾಂದ್ರಂ ಭೂಮಿಭೂಷಾಮಣೀಂದ್ರಂ. ವಿದಿತಸಕಲಶಾಸ್ತ್ರಂ ಸಾಧುಚಿತ್ತಂ ಯತೀಂದ್ರಂ ತುರಗವದನಭಾಜಂ ನೌಮಿ ಸದ್ವಾದಿರಾಜಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ವಿಶ್ವೇಶತೀರ್ಥಪೂರ್ವಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸದಾಮಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ
ನಿಖಿಲ ಕಲಿಕೃತ ಕಲ್ಮಷಾಪನೋದನು ಪಟದರೆ ಧರ್ಮಾತ್ ಅಖಿಲಾರ್ಥ ಪುರುಷಾರ್ಥ ಸಾಧನೀಭೂತೆ ಅದ್ಯ ಕಥಾ ಪ್ರಾರಂಭೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪರಮಪೂಜ್ಯ ವಿದ್ಯಾವಾಚಸ್ಪತಿ ತೀರ್ಥ ಶ್ರೀಪಾದಂಗಳವರನ್ನು ಸಾಷ್ಟಾಂಗ ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಅವರ ಒಂದು ಈ ಶತಮಾನೋತ್ಸವದ ಶುಭ ಸಂದರ್ಭದಲ್ಲಿ ಒಂದು ವಾಂಗ್ಮಯ ಸೇವೆ, ಅವರಂತರ್ಯಾಮಿ ಆಗಿರುವಂತಹ ಪ್ರಾಣಸ್ಥ ಆ ಪರಮಾತ್ಮನ ಪ್ರೀತ್ಯರ್ಥವಾಗಿ ಒಂದೆರಡು ವಾಂಗ್ಮಯ ಸೇವೆಯನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಅಹೋಭಾಗ್ಯ ಅಂತ ಭಾವಿಸ್ತಾ, ಮುಖ್ಯವಾಗಿ ಶ್ರೀಮದ್ಭಾಗವತ ಹೇಳುವಂತಹದ್ದು ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಅವಿಷ್ಟಚಿತ್ತೋ ನ ಭವಾಯ ಕಲ್ಪತೆ ಅಂತ ಶ್ರೀಮದ್ಭಾಗವತ ನಮಗೆ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾ ಇದೆ. ನಿತ್ಯವೂ ಕೂಡ ಪರಮಾತ್ಮನ ಕಥೆಯನ್ನು ಕೇಳಬೇಕು. ಕೇಳುವಂತಹ ಯೋಗ ಇದ್ದಾಗ ಕೇಳಬೇಕು, ಹೇಳುವಂತಹ ಯೋಗ ಇದ್ದಾಗ ಹೇಳಬೇಕು. ಶೃಣ್ವನ್ ಗೃಣನ್ ಶ್ರಾವಯನ್, ಶೃಣ್ವನ್ ಶ್ರಾವಯನ್ ಎರಡನ್ನೂ ಹೇಳ್ತಾ ಇದ್ದಾರೆ. ವಿಷ್ಣು ತೀರ್ಥರು ಹಾಗೆ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ಪ್ರತಿಯೊಂದು ಕೇಳೋದು, ಹೇಳೋದು, ಮನನ ಪ್ರತಿಯೊಂದೂ ಕೂಡ ಮಾಡಬೇಕು. ಈ ರೀತಿಯಾಗಿ ಮಾಡಿದರೆ ನ ಭವಾಯ ಕಲ್ಪತೆ, ಸಂಸಾರಕ್ಕೆ ಬರೋದಿಲ್ಲ ಅಂತ. ಈ ರೀತಿಯಾಗಿ ಮಾಡಬೇಕಾದ್ರೆ ಪರಮಾತ್ಮನ ಮಹಾತ್ಮ್ಯ ಜ್ಞಾನ ನಮಗೆ ದೃಢವಾಗಬೇಕು. ಇಲ್ಲ ಅಂದರೆ ಇದು ಬರಲ್ಲ, ಸುಮ್ಮನೆ ಬರಲ್ಲ, ಹೇಳಿದ ಮಾತ್ರಕ್ಕೆ ಬರಲ್ಲ. ಮಹಾತ್ಮ್ಯ ಜ್ಞಾನ ಇದ್ದರೆ ಆ ಮಹಾತ್ಮ್ಯ ಜ್ಞಾನದಿಂದ ಅತಿಶಯವಾಗಿರತಕ್ಕಂಥ ಭಕ್ತಿ ಉಂಟಾಗ್ತದೆ, ಇತರ ಪದಾರ್ಥಗಳೆಲ್ಲ ವೈರಾಗ್ಯ ಬರ್ತದೆ. ಆ ಮೂಲಕ ಆ ಭಗವದ ಆರಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮುಖ್ಯವಾಗಿ ಶ್ರವಣ ಅನ್ನುವಂಥದ್ದು ದೊಡ್ಡ ಸಾಧನ. ಅದು ಮೊದಲನೆಯ ಮೆಟ್ಟಲು, ಸಾಧನೆಯಲ್ಲಿ ಮೊದಲನೆಯ ಮೆಟ್ಟಲು ಆ ಶ್ರವಣ. ಹಾಗಾಗಿ ಪ್ರಹ್ಲಾದರಾಜರು ಕೂಡ ಹೇಳುವಂತಹದ್ದು ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಅಂತ ಹೇಳುವಾಗ ನವವಿಧ ಭಕ್ತಿಗಳಲ್ಲಿ ಮೊದಲನೆಯ ಒಂದು ಮೆಟ್ಟಲು ಶ್ರವಣ. ಹಾಗಾಗಿ ಶ್ರವಣವನ್ನು ಮಾಡಬೇಕು. ಶ್ರವಣವನ್ನು ಮಾಡಿದಾಗ ಪರಮಾತ್ಮನ ಮಹಾತ್ಮ್ಯ ಜ್ಞಾನ ಆಗ್ತದೆ. ಆ ಮೂಲಕ ದೇವರ ಸ್ಮರಣೆಗೆ ಅನುಕೂಲ ಆಗ್ತದೆ. ಈಗ ಎಲ್ಲವೂ ಮಾಡುವಂತಹದ್ದು ನಾವು ದೇವರ ಸ್ಮರಣೆಗೋಸ್ಕರನೇ, ಇನ್ನು ಯಾವುದೂ ಇಲ್ಲ ನಮಗೆ. ಸಾಧನೆ ಏನು ಅಂತ ಹೇಳಿದರೆ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ವಿಷ್ಣೋ ತವಾರಾಧನಂ ಅನ್ನೋ ಬುದ್ಧಿ ಬರಬೇಕಾದರೆ ಆ ಪರಮಾತ್ಮನ ನಿರಂತರವಾದ ಸ್ಮರಣೆ ಆಗಬೇಕು. ಆಚಾರ್ಯರು ಕೂಡ ಹೇಳ್ತಾರೆ, ಎಷ್ಟು ಪರಮಾತ್ಮನ ಸ್ಮರಣೆಗೆ ಮಹತ್ವ ಕೊಡ್ತಾರೆ ಅಂತ ಹೇಳಿದ್ರೆ ಶ್ರೀಮದ್ ಆಚಾರ್ಯರು ಕೂಡ ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ, ನಾವು ಹೇಳಬೇಕಾದ್ರೆ ಎದ್ದ ಮೇಲೆ ಸ್ಮರಣೆ ಮಾಡಿ ಅಂತ ಆಚಾರ್ಯ ಹೇಳಲ್ಲ. ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ, ಸ್ಮರಣೆ ಮಾಡಿ ಹಾಸಿಗೆಯಿಂದ ಮೇಲೆ ಹೇಳುವಂಥ ಅಷ್ಟು ಸ್ಮರಣೆಗೆ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಆ ಸ್ಮರಣೆ ಅನ್ನುವಂಥ ದೊಡ್ಡ ಒಂದು ಸಾಧನ. ನಿರಂತರವಾಗಿ ಹರಿನಾಮ ಸ್ಮರಣೆ ಮಾಡಬೇಕು. ಎಷ್ಟು ಆ ಹರಿನಾಮ ಸ್ಮರಣೆಗೆ ಮಹತ್ವ ಅನ್ನೋದನ್ನು ಇನ್ನೊಂದು ಕಡೆ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ. ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹ್ಯಘಮಾಶು ಲಯಂ ರಜತಿ ಅಂತ. ಅಷ್ಟು ನೀವು ನಾಮಸ್ಮರಣೆ ಮಾಡಿಲ್ಲ, ಇನ್ನು ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ದೀರಿ. ಆ ಪ್ರಯತ್ನದಲ್ಲಿ ಇದ್ದ ಮಾತ್ರಕ್ಕೇ ನಮ್ಮ ಎಲ್ಲ ಪಾಪ ಪರಿಹಾರ ಆಗತ್ತೆ ಅಂತ ಆಚಾರ್ಯರು ಆ ಸ್ಮರಣೆಯ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಇಷ್ಟು ಯಾಕೆ ಆಚಾರ್ಯ ಹೇಳಬೇಕು? ಎಷ್ಟು ಸುಲಭ ಸಾಧನ ಅಲ್ವ, ಏನು ಸ್ಮರಣೆ ಮಾಡಲಿಕ್ಕಾಗಲ್ಲೇನು? ಇಸ್ಕಾಂದವರಲ್ಲಿ ಎಷ್ಟು ಮಾಡ್ತಾರೆ ಸ್ಮರಣೆ, ಏನು ಸ್ಮರಣೆ ಅಷ್ಟು ಮಾಡಲಿಕ್ಕೆ ಏನು ಕಷ್ಟ? ಅದು ಅಷ್ಟು ಹೇಳಿದಷ್ಟು ಸುಲಭ ಅಲ್ಲ ಅಂತ. ಸ್ಮರಣೆ ಅನ್ನೋದು ಬಹಳ ಕಷ್ಟ ಸಾಧ್ಯವಾದದ್ದು. ಅದಕ್ಕೆ ನಿರಂತರವಾದ ಅಭ್ಯಾಸ ಬೇಕು, ಮಹಾತ್ಮ್ಯ ಜ್ಞಾನ ಬೇಕು, ಇದ್ದರೆ ಮಾತ್ರ ಅದು ದೇವರ ಅನುಗ್ರಹ ಬೇಕು. ಇದು ಮೂರು ಬೇಕು, ಇಲ್ಲ ಅಂದರೆ ಸಾಧ್ಯ ಇಲ್ಲ. ಅದಷ್ಟಿಂದ ಆ ಪರಮಾತ್ಮನ ನಾಮಸ್ಮರಣೆ ನಿರಂತರವಾಗಿ ಆಗಬೇಕು. ಆ ಪರಮಾತ್ಮನ ನಾಮಸ್ಮರಣೆ ಇಷ್ಟು ಸುಲಭವಾದರೂ ಕೂಡ ನಮ್ಮಿಂದ ಯಾಕೆ ಮಾಡಲಿಕ್ಕೆ ಆಗಲ್ಲ ಅಂತ ವಿಚಾರ ಮಾಡಿದರೆ ಶ್ರೀಮದ್ಭಾಗವತ ಹೇಳುವಂಥದ್ದು ಯನ್ಮಾಯಯೋರು ಗುಣಕರ್ಮ ನಿಬಂಧನೇಸ್ಮಿನ್ ಸಾಂಸಾರಿಕೆ ಪಥಿಚರನ್ ತದತಿಶ್ರಮೇಣ ನಷ್ಟಸ್ಮೃತಿ ಪುನರಯಂ ಪರವೃಣೀತಲೋಕಃ ಯುಕ್ತ್ಯ ಕಯ ಮಹದನುಗ್ರಹ ಮಂತರೇಣ ಅಂತ ಭಾಗವತ ನಮಗೆ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾ ಇದೆ. ಯಾಕೆ ಇಷ್ಟು ಸುಲಭ ಸಾಧನವಾಗಿರತಕ್ಕಂಥ ನಾಮಸ್ಮರಣೆಯನ್ನು ನಮ್ಮಿಂದ ಯಾಕೆ ಮಾಡಲಿಕ್ಕಾಗಲ್ಲ ಅಂತಂದರೆ
ನಮಗೆ ಮೂರು ಬಂಧನಗಳಿದಂತೆ. ಎನ್ ಮಾಯಾ, ಪರಮಾತ್ಮನ ಮಾಯಾ ಅದೇ ಪ್ರಧಾನ. ಮಾಯಾದ ಬಗ್ಗೆ ತುಂಬ ವ್ಯಾಖ್ಯಾನಗಳಿದೆ. ಮಾಯಾ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳು ಇದೆ. ಇಲ್ಲಿ ಪ್ರಧಾನವಾಗಿರತಕ್ಕಂಥ ಅಂಶ ಮಾಯಾ ಅಂದರೆ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಎರಡು ಮಾಯಾ. ಅಂದರೆ ಜೀವರಿಗೆ ಒಂದು ಆವರ್ಗ. ಜೀವ ಅವನು ಜ್ಞಾನ ಸ್ವರೂಪಿ, ಅವನು ಕೂಡ ಜ್ಞಾನಾನಂದ ಸ್ವರೂಪಿ ಪರಮಾತ್ಮನಂತೆ. ಅಂದರೆ ಎಲ್ಲ ಯಥಾವತ್ ಸಾದೃಶ್ಯ ಅಲ್ಲ, ಅಂತೂ ಇವನು ಒಂದು ಜ್ಞಾನಾನಂದ ಸ್ವರೂಪಿ. ಇಂತಹ ಇವನದೇ ಆನಂದ ಆದ ಜ್ಞಾನ, ಇವನದೇ ಆನಂದ ಎಲ್ಲವೂ ಇವನದ್ದೇ ಇದೆ. ಆದರೆ ನಮ್ಮದೇ ಆದಂತಹ ಜ್ಞಾನ ಆನಂದವನ್ನು ನಮಗೆ ಅನುಭವಿಸ್ಲಿಕ್ಕೆ ಆಗುತ್ತಾ ಇಲ್ಲ. ಯಾಕೆ? ಅದಕ್ಕೆ ಒಂದು ಆವರಕ ಇದೆ, ಅದೇ ಮಾಯಾ. ಅದನ್ನು ಜೀವಾಚ್ಛಾದಿಕ ಅಂತ ಕರೀತಾ ಇದ್ದಾರೆ. ಇನ್ನು ಪರಮಾಚ್ಛಾದಿಕ ಅಂತ, ಈ ನಮ್ಮದೇ ಆದ ಆನಂದವನ್ನು ಅನುಭವಿಸಲಿಕ್ಕೆ ಏನಾಗಬೇಕು? ದೇವರನ್ನು ನೋಡಬೇಕು, ದೇವರನ್ನು ತಿಳ್ಕೊಳ್ಬೇಕು, ದೇವರನ್ನು ನೋಡಬೇಕು. ದೇವರು ಸುಮ್ಮನೆ ಕಂಡುಬಿಡ್ತಾನಾ? ಕಾಣಲ್ಲ. ದೇವರು ತನ್ನನ್ನು ತಾನು ಏನಂ ಮೋಚಯಾಮಿ ಅಂತ ಪರಮಾತ್ಮನಿಗೆ ಒಂದು ಇಚ್ಛಾ ಉಂಟಾಗಬೇಕು. ಆ ಇಚ್ಛಾ ಉಂಟಾಗುವಂತೆ ನಮ್ಮ ಸಾಧನೆ ಇರಬೇಕು. ಹೀಗೆ ಸಾಧನೆಯನ್ನು ನೋಡಿ ಪರಮಾತ್ಮ ಅವನಿಗೆ ಇಚ್ಛಾ ಉಂಟಾಗ್ತದೆ, ಏನಂ ಮೋಚಯಾಮಿ ಅಂತ. ಆ ಏನಂ ಮೋಚಯಾಮಿ ಎಂದು ಇಚ್ಛಾ ಬಂದಾಗ ಪರಮಾತ್ಮ ತನ್ನನ್ನು ಸಂಪೂರ್ಣವಾಗಿ ತೋರಿಸ್ಕೊಳ್ಳಲ್ಲಂತೆ. ಬ್ರಹ್ಮದೇವರಿಗೆ ಎಷ್ಟು ಗುಣವಿಶಿಷ್ಟನಾಗಿ ತೋರ್ಕೊಳ್ತಾನೋ ಪರಮಾತ್ಮ, ಅಷ್ಟು ರುದ್ರದೇವರಿಗಿಲ್ಲ. ರುದ್ರದೇವರಿಗೆ ಎಷ್ಟು ಗುಣವಿಶಿಷ್ಟನಾಗಿ ತೋರ್ಕೊಳ್ತಾನೆ ಅಷ್ಟು ಇಂದ್ರನಿಗಿಲ್ಲ. ಅವರದ್ದೇ ಅಂತ ಪಾಡಿರಬೇಕಾದ್ರೆ ನಮ್ಮದೇನು? ಹಾಗಾಗಿ ಪರಮಾತ್ಮ ಯಾರ್ಯಾರಿಗೆ ಏನೇನು ಯೋಗ್ಯತೆ ಇದೋ ಅವರವರ ಯೋಗ್ಯತೆಗೆ ಅನುಗುಣವಾಗಿ ತನ್ನನ್ನು ತಾನು ಪ್ರಕಟಗೊಳಿಸ್ಕೊಳ್ತಾನೆ ಅವ್ರ ಮುಂದೆ. ಇವರೇನು ತಪಸ್ಸು ಮಾಡಿ, ಅದೇನೊಂದು ದಾಸರಾಜ ಹೇಳ್ತಾರಲ್ಲ, ನಿನ್ನವರ ಸಾಧನೆಯೋ, ಅದೊಂದು ಹಾಡು ಬರುತ್ತೆ, ಅದು ನಿನ್ನ ದಯೆಯೋ ನಿನ್ನವರ ಸಾಧನೆಯೋ ಅಂತ. ಹಾಗೆ ಆ ಪೈಪೋಟಿ ಇದ್ದ ಹಾಗೆ ಇವರ ಸಾಧನೆಯೋ ಪರಮಾತ್ಮನ ದಯೆಯೋ, ಅಂತೂ ಪರಮಾತ್ಮ ಇವರ ಅನುಗ್ರಹ ಮಾಡಬೇಕು ಅಂತ ಅವನಿಗೆ ಇಚ್ಛಾ ಬಂದಾಗ ಅವರಿಗೆ ಎಷ್ಟು ಯೋಗ್ಯತೆ ಇದೆಯೋ ಯೋಗ್ಯತೆಗೆ ಅನುಗುಣವಾಗಿ ಪರಮಾತ್ಮ ತನ್ನನ್ನು ತಾನು ಪ್ರಕಟಗೊಳಿಸ್ಕೊಳ್ತಾನೆ, ತನ್ನ ಗುಣಗಳನ್ನು ತೋರಿಸ್ತಾನೆ ಪರಮಾತ್ಮ. ಹಾಗಾಗಿ ದೇವರನ್ನೂ ಸರಿಯಾಗಿ ತಿಳ್ಕೊಳ್ಳಿಕ್ಕಾಗಲ್ಲ, ನಮ್ಮದನ್ನು ನಮಗೆ ಸರಿಯಾಗಿ ಜ್ಞಾನ ಇಲ್ಲ. ಹಾಗಾಗಿ ಇದಕ್ಕೆ ಕಾರಣ ಏನು? ಪರಮಾತ್ಮನ ಮಾಯಾ. ಹಾಗಾಗಿ ಇದು ಒಂದು ಬಂಧಕ ನಮಗೆ. ಅದರ ಜೊತೆಗೆ ಗುಣ, ಸತ್ವರಜಸ್ತಮೋ ಗುಣಗಳು ನಮಗೆ ಪ್ರತಿಬಂಧಕವಾಗಿವೆ. ಇನ್ನೊಂದು ಪುಣ್ಯಪಾಪ ರೂಪವಾದಂಥ ಕರ್ಮ. ಹೀಗೆ ಈ ಮೂರರ ಬಾಧೆಯಿಂದ ನಾವು ಒಳಗಾಗಿದ್ದೇವೆ. ನೋಡಿ, ಸತ್ವರಜಸ್ತಮೋ ಗುಣಗಳು ಅದು ತುಂಬ ನಮಗೆ ಪ್ರತಿಬಂಧಕ. ಎಷ್ಟು ಪ್ರತಿಬಂಧಕ ಅಂತ ಹೇಳಿದರೆ, ಇವತ್ತು ಸತ್ವಗುಣ ನಮ್ಮಲ್ಲಿ, ಅದು ಗುಣ ಎಲ್ಲರಿಗೂ ಅನುಭವಕ್ಕೆ ಬರುವಂತಹದ್ದು. ಗುಣಗಳ ವಿಕಾರ ಪ್ರತಿಯೊಬ್ಬರಿಗೂ ಆಗುತ್ತೆ, ಪ್ರತಿಯೊಬ್ಬರಿಗೂ ಅನುಭವ ಬರುತ್ತೆ. ಸತ್ವಗುಣದ ವಿಕಾರ ನಮ್ಮಲ್ಲಿ ಉಂಟಾದಾಗ ನಮಗೆ ವಿಶಿಷ್ಟವಾದಂತಹ ಒಂದು ಸಾತ್ವಿಕ ಪ್ರವೃತ್ತಿ. ಬೆಳಿಗ್ಗೆ ಬೇಗ ಏಳಬೇಕು, ಬ್ರಾಹ್ಮಿ ಮುಹೂರ್ತೆ ಚೋತ್ಥಾಯ ಧ್ಯಾಯೇ ದೇವಂ ಅಧೋಕ್ಷರಂ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಬೆಳಗ್ಗೆ ಬೇಗ ಏಳಬೇಕು, ಎದ್ದು ಧ್ಯಾನ ಮಾಡಬೇಕು. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ. ಇಡೀ ಮನೆಯವರು ಹೇಳೋ ಥರ ಎಲ್ಲ ಗಟ್ಟಿಯಾಗಿ ಹೇಳ್ತೇವೆ ನಾವು. ಏನು ಸಹಸ್ರಜ ಅರ್ಚನೆ ಮಾಡೋದು, ವಿಶಿಷ್ಟವಾದ ರೀತಿಯಲ್ಲಿ ಅವತ್ತು ಭಗವನ್ಮಯವಾಗಿ ಕಾಲವನ್ನು ಕಳಿತೇವೆ ಇಡೀ ದಿವಸ. ಅಂದರೆ ಸತ್ವಗುಣ ಎಲ್ಲಿವರೆಗೆ ಇರುತ್ತೋ ಆ ಪೂರ್ಣ ಕಾಲ ಭಗವನ್ಮಯವಾಗಿ ಕಳಿತೇವೆ ನಾವು. ಅದೇ ಸತ್ವಗುಣ ಮುಗಿತು, ರಜೋಗುಣ ಪ್ರಾರಂಭ ಆಯಿತು ನಮ್ಮಲ್ಲಿ. ರಜೋಗುಣ ಪ್ರಾರಂಭ ಆದಾಗ ನಿನ್ನೆ ಇರುವಷ್ಟು ಹುಮ್ಮಸ್ಸು ಇವತ್ತಿರಲ್ಲ, ಪರ್ಸೆಂಟೇಜ್ ತುಂಬ ಕಮ್ಮಿ ಆಗಿ ಹೋಗುತ್ತೆ. ಅಲ್ಲಿ ನಿನ್ನೆ ಪೂಜೆ ಕೂತಾಗ ಸತ್ವಗುಣ ಪ್ರವೃತ್ತಿ ಆಗಿತ್ತು, ಹೆಂಡತಿಯನ್ನು ತಯಾರು ಮಾಡಿರಲಿಲ್ಲ, ಹೋಗಲಿ ಬಿಡು ದೇವರ ಸಂಕಲ್ಪ, ನನಗೇ ಒಂದು ಸಾಧನೆ ಪರಮಾತ್ಮ ಕೊಟ್ಟಿದ್ದಾನೆ ಅಂತ ಶಾಂತ ಮನಸ್ಸಿಂದ ನಾವೇ ತಯಾರು ಮಾಡ್ಕೊಳ್ತೇವೆ. ರಜೋಗುಣ ಪ್ರವೃತ್ತಿ ಆದಾಗ ಸಿಟ್ಟು ಬರುತ್ತೆ, ಏನೇ ತಯಾರು ಮಾಡಿಲ್ಲೇನೆ, ಹೀಗೆ ಸಿಟ್ಟು. ಇದೆಲ್ಲವೂ ಕೂಡ ಅದರ ವಿಕಾರ. ನಿನ್ನೆ ನಾವೇ ಮಾಡ್ಕೊಂಡಿದ್ವಿ, ಪಾಪ ಅವ್ರಿಗೆ ಏನೋ ಕೆಲಸ ಇದೆ ಮಾಡಲಿ, ಅವಳೇನೋ ಸಾಧನೆ ಮಾಡ್ತಾಯಿದ್ದೆ, ನನ್ನ ಸಾಧನೆ ಇದು, ಪರಮಾತ್ಮ ನನಗೆ ದೊಡ್ಡ ಸಾಧನೆ ಕೊಟ್ಟಿದ್ದಾನೆ ಅಂತ ಶಾಂತ ಮನಸ್ಸಿನಿಂದ ಸ್ವೀಕಾರ ಮಾಡಿದ್ವಿ. ಇವತ್ತು ಆ ಶಾಂತ ಮನಸ್ಸು ಹೋಗಿ ದೇವರ ಪೂಜೆಯಲ್ಲಿ ಎಲ್ಲಿ ಸಿಟ್ಟಿಗೆಡಬಾರ್ದೋ ಅದೇ ಕಾಲದಲ್ಲಿ ಸಿಟ್ಟಿಗೆಳ್ತೇವೆ ನಾವು. ನಿನ್ನೆ 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿದ್ವಿ, ಸ್ವಲ್ಪ ಕಮ್ಮಿ ಆಯಿತು, ಲೇಟ್ ಆಗಿದ್ವಿ, ಅಂತೂ ಏನೋ ಒಂದು ಮಧ್ಯಮ ರೀತಿಯಲ್ಲಿ ಕಾಲ ಕಳೆದಿದ್ದೇವೆ. 50-50 ಅಂತಾರಲ್ಲ ಹಾಗೆ. ಕೆಲವು ಒಳ್ಳೆಯದನ್ನು ಮಾಡಿದ್ದೇವೆ, ಕೆಲವು ಕೆಟ್ಟದ್ದು ಆಗಿದೆ ನಮ್ಮಿಂದ. ತಮೋಗುಣ ಪ್ರವೃತ್ತಿ ಆದಾಗಲಂತೂ ಕೂಡ ನಮಗೆ ಮುಗುದೇ ಹೋಯಿತು, ಎಲ್ಲ ಉಲ್ಟಾ ಪಲ್ಟಾ. ನಿನ್ನೆ ಎದ್ದಿದ್ದೇವೆ, 2 ದಿವಸ ಪೂಜೆ ಮಾಡಿದೆ, ಇವತ್ತು ಪೂಜೆನೇ ಬೇಡ ಅಂತ ಮಲ್ಕೊಂಡೇ ಬಿಡ್ತೇವೆ. ಅದರಲ್ಲೂ ಸಂಡೇ ಬಂದರೆ ಗೋವಿಂದ ಕೃಷ್ಣಾರ್ಪಣ, ಮುಗುದೇ ಹೋಯ್ತೆಲ್ಲ. ಹೀಗೆ ನಮ್ಮ ಎಲ್ಲ ಪ್ರವೃತ್ತಿಗಳನ್ನು ನಾವೇ ಅನುಭವಿಸ್ತಾ ಇದ್ದೇವೆ. ಸತ್ವ ಈ ಗುಣಗಳ ಪ್ರಭಾವ ನಮ್ಮಲ್ಲಿ ಹೇಗಾಗತ್ತೆ, ಅದರಿಂದ ಏನು ವಿಕಾರ ಆಗತ್ತೆ. ಹಾಗಾಗಿ ಆ ತಮೋಗುಣ ಪ್ರವೃತ್ತಿ ಆದಾಗ ದೇವರ ಆರಾಧನೆ ಮಾಡೋದಂದ್ರೆ ಆಗಲ್ಲ ನಮ್ಮಿಂದ. ಯಾಕೆ? ಗುಣದ ಬಾಧೆ ಇದೆ. ಆ ಬಾಧೆ ಇರೋದರಿಂದಾಗಿ ಅದು ನಮ್ಮನ್ನು ತಡೀತದೆ, ಸಾಧನೆ ಮಾಡಲಿಕ್ಕೆ ಬಿಡಲ್ಲ. ಇದು 2ನೇ ಆವರಕ. ಇನ್ನು 3ನೇದು ಬಂಧ ಯಾವುದು? ಪಾಪಕ ಪುಣ್ಯ ರೂಪವಾಗಿರ್ತಕ್ಕಂಥ ಕರ್ಮಗಳು.
ಪುಣ್ಯ ಪ್ರಭಾವ ಚೆನ್ನಾಗಿದ್ದರೆ ಎಲ್ಲ ಪರಮಾತ್ಮ ಒದಗಿಸಿಕೊಡ್ತಾನೆ, ಸಾಧನೆ ಮಾಡಿಸ್ತಾನೆ. ಪಾಪ ಜಾಸ್ತಿ ಇದ್ದರೆ ಆವಾಗ ಪಾಪ ಕರ್ಮದಿಂದಾಗಿ ಸಾಧನೆ ಆಗಲ್ಲ. ಅದೇ ಪ್ರತಿಬಂಧಕ, ನಮಗೆ ಪಾಪವೇ ಪ್ರತಿಬಂಧಕ ಆಗುತ್ತೆ. ಕೆಲವು ಪುಣ್ಯವು ಪ್ರತಿಬಂಧಕ ಆಗೋದಿದೆ. ಅಂತೂ ಇರಲಿ, ಪ್ರಕೃತ ಪಾಪ ಅಂಥದ್ದು ಪ್ರತಿಬಂಧಕ ಆಗೇ ಆಗುತ್ತೆ. ನೋಡಿ, ಜಗತ್ತಿನಲ್ಲಿ ಎಷ್ಟು ಅಧ್ಯಯನ ಮಾಡಿರತಕ್ಕಂತಹ ವಂಶ ಇರುತ್ತೆ. ದೊಡ್ಡ ದೊಡ್ಡ ಜ್ಞಾನಿಗಳು ನಮ್ಮ ವಂಶದಲ್ಲಿ ಬಂದಿರ್ತಾರೆ. ಆದರೆ ನಮ್ಮ ಮಕ್ಕಳೆಲ್ಲ ಪ್ರವೃತ್ತಿ ಇರಲ್ಲ, ಭಿನ್ನವಾಗಿರ್ತಕ್ಕಂಥ ಪ್ರವೃತ್ತಿ. ಇವರು ಇಂಥವ್ರ ಮನೆಯಲ್ಲಿ ಹುಟ್ಟಿದ್ದಾರೆ ಅಂತ ಆಣೆ ಮಾಡಿ ಹೇಳಬೇಕು, ಹಾಗೆ ಅಂಥ ಪ್ರವೃತ್ತಿ ಇರುತ್ತೆ. ಇನ್ನು ಕೆಲವರು ಯಾವ ಸಂಸ್ಕಾರವೂ ಇರಲ್ಲ ಅವರಿಗೆ, ಜನ್ಮತಃ ಸಂಸ್ಕಾರವನ್ನು ಪಡೆದಿರಲ್ಲ. ಆದರೆ ಏನು ಅವರಲ್ಲಿ ಹರಿಭಕ್ತಿ, ಏನು ಪರೋಪಕಾರ, ಅದೆಲ್ಲ ಎಂಥದ್ದು ಉತ್ತಮ ಗುಣಗಳನ್ನು ಕಾಣ್ತೇವೆ. ಯಾಕೆ ಕಾಣ್ತೇವೆ? ಇದು ಯಾವುದರ ಪ್ರಭಾವ ಇದು ಅಂತ ಹೇಳಿದರೆ ಪುಣ್ಯ ಪಾಪ, ಅವರವರು ಮಾಡಿರ್ತಕ್ಕಂಥ ಪುಣ್ಯ ಪಾಪಗಳೇ ಪ್ರತಿಬಂಧಕ ಆಗತ್ತೆ. ಆ ದೃಷ್ಟಿಯಲ್ಲಿ ನಮಗೆ ಪರಮಾತ್ಮನ ನಾಮಸ್ಮರಣೆ ಬರದೇ ಇರಲಿಕ್ಕೆ ಇದೇ ಕಾರಣ. ಯನ್ಮಾಯೆಯೋರು ಗುಣಕರ್ಮ ನಿಬಂಧನೇಸ್ಮಿನ್ ಸಾಂಸಾರಿಕೆ ಪತಿಚರಂತದತಿಶ್ರಮೇಣ. ಹೀಗೆ ಈ 3 ಬಂಧನಗಳಿಂದ ಬದ್ಧಿತರಾಗಿ ಸಂಸಾರದಲ್ಲಿ ನಾವು ಒದ್ದಾಡ್ತಾ ಹೋಗ್ತಾ ಇದ್ದೇವೆ. ಯಾರನ್ನು ಬೇಕಾದ್ರೆ ಕೇಳಿ, ಎಷ್ಟು ಶ್ರೀಮಂತರಿದ್ದರೂ ಕೂಡ ನೀವೇನು ಬೇಕಾಷ್ಟು ದುಡ್ಡಿದ್ದು ಆರಾಮಾಗಿದ್ದೀರಿ ನೀವು ಅಂದರೆ, ನಮ್ಮ ಕಷ್ಟ ನಿಮಗೇನು ಗೊತ್ತು ಅಂತಾರೆ. ಪ್ರತಿಯೊಬ್ಬರದ್ದು ಸಮಸ್ಯೆ ಇದ್ದಿದ್ದೇ. ಹಾಗಾಗಿ ಅವರವರ ಕಷ್ಟಗಳು ಇದೆ, ಅವರವರದೇ ಬೇಕಾದಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ಹೊತ್ತುಕೊಂಡು ಸಂಸಾರದಲ್ಲಿ ಯಾರೂ ಸುಖವಾಗಿಲ್ಲ, ಒದ್ದಾಡಿಕೊಂಡು ತದ ಅತಿಶ್ರಮೇಣ ನಷ್ಟ ಸ್ಮೃತಿ, ದೇವರನ್ನೇ ಮರೆತು ಬಿಡ್ತಾರೆ. ದೇವರನ್ನೇ ಮರೆತು ಆ ಸಂಸಾರ ಮಾರ್ಗದಲ್ಲಿ ಹೋಗಬೇಕಾದರೆ ಹೇಗೆ ಉದ್ಧಾರ ಆಗೋದು? ತಿಳಿದಂಥ ಮಹಾನುಭಾವರು ಅನುಗ್ರಹ ಮಾಡಬೇಕು. ಪುನರಯಂ ಪ್ರವೃಣೀತ ಲೋಕಃ ಯುಕ್ತ್ಯಾ ಕಯ ಮಹದನುಗ್ರಹ ಮಂತರೇನ. ದೊಡ್ಡವರ ಅನುಗ್ರಹ ಇಲ್ಲದೆ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಮಾಣಿಕವಾಗಿ ದೊಡ್ಡವರನ್ನು ನಾವು ಮನಃಪೂರ್ವಕವಾಗಿ ಅವರನ್ನು ಸ್ತೋತ್ರ ಮಾಡಿದರೆ ಅವರ ಅಂತರ್ಯಾಮಿಯಾಗಿರುವಂಥ ಪರಮಾತ್ಮ ಖಂಡಿತವಾಗಿಯೂ ಕೂಡ ಸನ್ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನೆ. ಅಂತಹ ಗುರುಗಳ ವಿಶೇಷವಾದಂತಹ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ ಅವರು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಭಾಗವತವನ್ನು ಪ್ರವೇಶ ಮಾಡ್ತಾ ಇದ್ದೇನೆ. ಹೀಗೆ ಅಂತಹ ನಾಮಸ್ಮರಣೆಯ ಒಂದು ಮುಖ್ಯವಾಗಿರತಕ್ಕಂತಹ ಒಂದು ನಮಗೆ ಇದು ಬರಬೇಕಾದರೆ, ಅದರಲ್ಲಿ ಮಹತ್ವಜ್ಞಾನ ಬರಬೇಕು, ನಿರಂತರವಾಗಿ ನಡಿಬೇಕು ಅಂದರೆ ಭಾಗವತ ಶ್ರವಣ ಮಾಡಬೇಕು. ನಿರಂತರವಾಗಿರತಕ್ಕಂಥ ಭಾಗವತ ಶ್ರವಣವನ್ನು ಮಾಡಿದಾಗ ಆ ಭಾಗವತವನ್ನು ಕೇಳಿ ಭಗವಂತನ ವಿಶೇಷವಾದಂತಹ ಅವನ ಮಹಿಮಾಜ್ಞಾನ ಉಂಟಾಗ್ತದೆ, ಅವನಲ್ಲಿ ಭಕ್ತಿ ಉಂಟಾಗ್ತದೆ. ಆ ನಂತರ ನಾವು ಸ್ಮರಣೆ ಮಾಡಲಿಕ್ಕೆ ಪ್ರವೃತ್ತರಾಗ್ತಾ ಇದ್ದೇವೆ. ಆ ದೃಷ್ಟಿಯಲ್ಲಿ ಆಚಾರ್ಯರು ಹೇಳಿದರು, ಭಾಗವತ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು. ಎಲ್ಲವನ್ನೂ ರಚನೆ ಮಾಡಿ ಪರಮಾತ್ಮ ವೇದ ವಿಭಾಗ ಮಾಡಿದ, ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ, ಎಲ್ಲ ಮಾಡಿದರೂ ಕೂಡ ಪರಮಾತ್ಮನಿಗೆ ಸಂತೋಷ ಇಲ್ಲಂತೆ. ಏನೋ ಒಂದು ಮಾಡಬೇಕಾದದ್ದಿದೆ, ಏನೋ ಒಂದು ಮಾಡಬೇಕಾದದ್ದೇ ಮಾಡಿಲ್ಲ ಅಂತ ಪರಮಾತ್ಮ ಅಜ್ಞರಂತೆ ಚಿಂತೆ ಬಂದವರಂತೆ ನಟನೆ ಮಾಡ್ತಾ ಕುಳಿತುಕೊಂಡಿದ್ದಾನೆ. ಆ ಕಾಲದಲ್ಲಿ ನಾರದರು ಬರ್ತಾ ಇದ್ದಾರೆ. ಬಂದು ಏನು ವೇದವ್ಯಾಸ ದೇವರು ಭಾರಿ ಚಿಂತೆಯಲ್ಲಿದ್ದೀರಿ, ಏನು ಚಿಂತೆ ಅಂತ ಕೇಳಿದಾಗ ನಾರದನು ಪರಮಾತ್ಮನ ಅಜ್ಞರಂತೆ ಏನೋ ನಾರದ ಎಲ್ಲ ಮಾಡಬೇಕಾದನ್ನೆಲ್ಲ ಮಾಡಿ ಆಗಿದೆ, ಆದರೂ ಏನೋ ಮನಸ್ಸಿಗೆ ಒಂದು ವ್ಯಾಕುಲತೆ ಇದೆ, ಏನು ಪರಿಹಾರ ಆಗ್ತಾ ಇಲ್ಲ ಅಂತ ಹೇಳಿದಾಗ ನಾರದರು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಸ್ವಾಮಿ ಕೇವಲ ಪರಮಾತ್ಮನ ಗುಣಗಳನ್ನೇ ತಿಳಿಸುವಂತಹ ಒಂದು ಗ್ರಂಥ ರಚನೆ ಆಗಿಲ್ಲ, ಇನ್ನೂ ಅದು ಆಗಬೇಕು. ಯಾಕೆ? ಬೇಕಾದಷ್ಟು ಮಾಡಿದ್ದೀರಿ ನೀವು, ವೇದ ವಿಭಾಗ ಮಾಡಿದ್ದೀರಿ, ಅದು ಯೋಗ್ಯರು ತಿಳ್ಕೊಳ್ತಾರೆ. ಬ್ರಹ್ಮಸೂತ್ರಗಳಿಂದ ವೇದಾರ್ಥವನ್ನು ಅರ್ಥ ಮಾಡ್ಕೊಳ್ಬೇಕು, ವೇದಗಳನ್ನು ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಕೆಲವರು ಮಾಡ್ಕೊಳ್ತಾರೆ. ಅದೂ ಆಗದೇ ಇರುವಂತಹ ಮಂದಮತಿಗಳಿಗೆ ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಂ ತೈನ ಶ್ರುತಿಗೋಚರ ಇತಿ ಭಾರತಮಾಖ್ಯಾತಂ ಕೃಪಯಾ ಮುನಿನಾಕೃತಂ ಅಂತ ಹೇಳಿದಂತೆ ಆ ಮಂದರಿಗಾಗಿ ಮಹಾಭಾರತವನ್ನು ರಚನೆ ಮಾಡಿದ್ದೀರಿ. ಅದೂ ಕೂಡ ಸಾಲದು. ಯಾಕೆ ಅಂತ ಹೇಳಿದರೆ ಆ ಮಂದರು ಮಹಾಭಾರತವನ್ನು ಇಷ್ಟೆಲ್ಲ ಕೇಳಿದರೂ ಕೂಡ ಮಹಾಭಾರತದಲ್ಲಿ ಏನಿದೆ ಅಂತ ಕೇಳಿದರೆ ಎಲ್ಲ ಏನು ಹೇಳ್ತಾರೆ? ಕೌರವರ ಪಾಂಡವರ ಕಥೆ ಅಷ್ಟೇ ಬರೋದು, ಇನ್ನೇನು ಬರಲ್ಲ. ಇನ್ನೂ ಸ್ವಲ್ಪ ಮುಂದೆ ಹೋದರೆ ಕೃಷ್ಣ ಹೀಗೆಲ್ಲ ಕುತಂತ್ರ ಮಾಡಿದ, ದೇವರನ್ನು ಬಯ್ಯೋ ಅಂತಕ್ಕೆ ಹೋಗ್ಬಿಡ್ತೇವೆ ನಾವು. ಹಾಗಾಗಿ ಸರಿಯಾಗಿ ದೇವರ ಮಹಿಮೆಯನ್ನು ಚಿಂತನೆ ಮಾಡಲಿಕ್ಕೆ ಅವಕಾಶ ಇದ್ದರೂ ನಮ್ಮ ತಲೆಗೆ ಹೋಗಲ್ಲ ಅದು. ಯಾಕೆ? ಅದರಲ್ಲೂ ಕೂಡ ಅನೇಕ ಸಮಸ್ಯೆಗಳಿದೆ, ಬೇರೆ ಬೇರೆ ಕಥೆಗಳು. ಒಂದು ಪರಮಾತ್ಮನ ನಿರ್ದಿಷ್ಟವಾದ ಕಥೆಯನ್ನು ತಗೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ, ಆ ಮಟ್ಟಕ್ಕೆ ನಾವು ಏರಿಲ್ಲ. ಹಾಗಾಗಿ ಅದು ಕೂಡ ನಮಗೆ ಫಲವನ್ನು ಕೊಡಲ್ಲ. ಆ ದೃಷ್ಟಿಯಿಂದ ಅಜ್ಞರು, ಸದ್ಭಕ್ತರು, ಸಜ್ಜನರು ಏನು ಸಂಸಾರದಲ್ಲಿ ಒದ್ದಾಡ್ತಾ ಇದ್ದಾರೆ ಅವರ ಉದ್ಧಾರಕ್ಕಾಗಿ ಕೇವಲ ಅಂದರೆ ಕೇವಲ ಪರಮಾತ್ಮನ ಗುಣಗಳನ್ನು ಹೇಳುವಂತಹ ಒಂದು ಗ್ರಂಥ ರಚನೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಶ್ರೀಮದ್ ಭಾಗವತ ರಚನೆ ಆಯಿತು ಅಂತ ನಾವು ಕೇಳ್ತೇವೆ. ಆದರೆ ಇಷ್ಟೆಲ್ಲ ಮಾಡಿದರೂ ಕೂಡ ಮತ್ತೆ ಮಾಡಿದ್ದೇನಾಯಿತು? ಘಟ್ಟಗೊಟ್ಟೆ ಪ್ರಭಾತ ನ್ಯಾಯದಂತೆ ನಮ್ಮ ಅರಣ್ಯಕಾಚಾರ ಬರೀತಾರೆ. ಮತ್ತು ಅಲ್ಲಿಗೆ ಬಂದ್ರಿ ನೀವು. ಇಡೀ ಮಹಾಭಾಗವತವನ್ನು ನೋಡಿದಾಗ ಆಮೂಲಾಗ್ರವಾಗಿ ಶುರುವಾಗೋದೇ ಪಾಂಡವರ ಕಥೆಯಿಂದ ಶುರುವಾಗೋದು.
ದೇವರ ಕಥೆ ಎಲ್ಲಿದೆ? ಇಲ್ಲಿ ಪಾಂಡವರ ಕಥೆನೇ. ಅಳ್ತಾ ಬರ್ತಾ ಇದ್ದಾಳೆ ಪರೀಕ್ಷಿತ ಮಹಾರಾಜ, ಹಾಗೆ ಹೀಗೆ ಅಂತ ಉತ್ತರಾದೇವಿ ಅವಳ ಗರ್ಭವನ್ನು ರಕ್ಷಣೆ ಮಾಡುವಂತಹದ್ದು, ಕುಂತಿಯ ಪ್ರಾರ್ಥನೆ, ಇದರಿಂದನೇ ಶುರುವಾಗುವಂಥದ್ದು. ಪರೀಕ್ಷಿತ ಮಹಾರಾಜ ಅವನ ಸಾವಿನಲ್ಲಿ ಅವನು ಒದ್ದಾಡ್ತಾ ಇದ್ದಾನೆ. ಒದ್ದಾಟ ಅಂದರೆ ಶಾಪ ಆಯಿತು. ಶಾಪವನ್ನು ತಿಳಿದುಕೊಂಡು ಅವನು ಗಂಗಾ ತಟಾಕಕ್ಕೆ ಹೋದ, ಪ್ರಾಯೋಪವೇಶಕ್ಕೆ ಕುಳಿತುಕೊಂಡ. ಹೀಗೆ ಅನೇಕ ರಚನೆಗಳಿದಂಥ ವಿಚಾರಗಳು. ಆಮೇಲೆ ಬೇರೆ ಬೇರೆ ಋಷಿಗಳ ಸೃಷ್ಟಿ, ಅವರ ಮಕ್ಕಳ ಸೃಷ್ಟಿ, ಆಮೇಲೆ ಚಂದ್ರವಂಶ, ಸೂರ್ಯವಂಶದ, ಹೀಗೆ ಇಡೀ ಭಾಗವತವನ್ನು ನೋಡಿದಾಗ ಏನಾಯಿತು? ಎಲ್ಲ ಕಡೆಯಲ್ಲೂ ಕೂಡ ನೀವು ಮಾಡಲಿಕ್ಕೆ ಹೊರಟದ್ದೇನೋ ಇನ್ನು ಆದದ್ದೇನೋ ಬೇರೆ ಆಯಿತು. ಆಯಿತಾ? ವಿನಾಯಕಂ ಪ್ರಕುರ್ವಾಣ ಮರ್ಕಟ ಕಾರಯಾಮಾಸ ಮರ್ಕಟಂ ಅಂತ ಹೇಳಿದಂತೆ ಏನೋ ಮಾಡಲಿಕ್ಕೆ ಏನೋ ಆಗೋಯ್ತಲ್ಲ ಅಂತ ಅಂದರೆ ಅದಕ್ಕೆ ಭಾಗವತವೇ ಉತ್ತರ ಕೊಡ್ತಾ ಇದೆ. ಪರಿಪಠಿತಃ ಅನುಪದಂ ಕಥಾಪ್ರಸಂಗೈ. ನೀವು ಯಾವುದೇ ಭಾಗ ತೆಗೆದುಕೊಂಡರೂ ಕೂಡ ಅಲ್ಲಿ ಪರಮಾತ್ಮನ ಮಹಿಮೆಯೇ ವರ್ಣಿತವಾಗಿದೆ ಅನ್ನೋದು ಸ್ಪಷ್ಟ ಅಂತ ಭಾಗವತ ನಿರೂಪಣೆ ಮಾಡ್ತಾ, ಮುಖ್ಯವಾಗಿ ಶ್ರೀಮದ್ಭಾಗವತದ ಆರಂಭದಲ್ಲಿ ಪರೀಕ್ಷಿತ್ ಮಹಾರಾಜರು 6 ಪ್ರಶ್ನೆಗಳನ್ನು ಮಾಡಿದರು. 6 ಪ್ರಶ್ನೆಗಳನ್ನು ಮಾಡಿ ಅದಕ್ಕೆ ಸಾಮಾನ್ಯತಃ ಒಂದು ಉತ್ತರವನ್ನು ಕೊಟ್ಟರು ಶುಕಾಚಾರ್ಯರು. ದ್ವಿತೀಯ ಸ್ಕಂದದಲ್ಲಿ ಪ್ರಧಾನವಾಗಿ ಅನೇಕ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಮಾಡುವಂತಹದ್ದು, ಶುಕಾಚಾರ್ಯರೇ ಜೀವ ಜ್ಞಾನಾನಂದ ಸ್ವರೂಪಿ. ಜ್ಞಾನಾನಂದ ಸ್ವರೂಪಿಯಾಗಿರತಕ್ಕಂತಹ ಜೀವನಿಗೆ ಜಡವಾದಂತಹ ದೇಹ ಹೇಗೆ ಬಂತು? ಅದು ಹೇಗೆ ಬರಲಿಕ್ಕೆ ಸಾಧ್ಯ ಆಯಿತು? ವಾಸ್ತವಿಕ ಅವನದ್ದಲ್ಲ ಅದು. ಜೀವ ಜ್ಞಾನಾನಂದ ಸ್ವರೂಪಿ ಆದ್ದರಿಂದ ಅವನದಲ್ಲದ ದೇಹ ಇದು. ಹಾಗಾಗಿ ಹೇಗೆ ಬಂತಿದು? ಇದಕ್ಕೇನು ಕಾರಣ? ದೇವರಿಚ್ಛೆ ಪ್ರಧಾನ ಕಾರಣವೋ ಅಥವಾ ಇನ್ನೇನಾದರೂ ಕಾರಣ ಇದೆಯೋ? ಅದನ್ನು ಸ್ಪಷ್ಟವಾಗಿ ತಿಳಿಸಬೇಕು ಅಂತ ಕೇಳ್ತಾ ಇದ್ದಾನೆ ಪರೀಕ್ಷಿತ್ ಮಹಾರಾಜ. ಅದಾದ ಇನ್ನೂ ಅನೇಕ ಪ್ರಶ್ನೆಗಳನ್ನು ಮಾಡ್ತಾನೆ. ಪರಮಾತ್ಮ ತನ್ನ ನಾಭಿಯಲ್ಲಿ ಒಂದು ಕಮಲ ಬಂತು, ನಾಭಿಯಲ್ಲಿ ಕಮಲ ಬಂತು. ಅದು 14 ಲೋಕಾತ್ಮಕವಾಗಿರತಕ್ಕಂತಹ ಬ್ರಹ್ಮಾಂಡ, ಅಂತಹ ಕಮಲದಲ್ಲಿ ಬ್ರಹ್ಮದೇವರು ಹುಟ್ಟಿದರು, ಹೀಗೆಂತೆಲ್ಲ ಹೇಳ್ತಾ, ಹಾಗಾಗಿ ಪರಮಾತ್ಮನ ನಾಭಿ ಅಂತ ಹೇಳಬೇಕಾದ್ರೆ ಏನಾಯಿತು? ಅವಯವ ಬಂತು. ಪರಮಾತ್ಮನಿಗೆ ಅವಯವ ಇದೆ ಅಂತ ಸಿದ್ಧ ಆಯಿತು. ಹಾಗಾಗಿ ದೇವರಿಗೆ ಅವಯವ ಇದೆ ಅಂತ ಹೇಳಿದರೆ ನಮಗೂ ದೇವರಿಗೂ ಏನು ವ್ಯತ್ಯಾಸ? ನಮಗೂ ಶರೀರ ಇದೆ, ದೇವರಿಗೂ ಶರೀರ ಇದೆ. ನಮ್ಮ ಶರೀರಕ್ಕೂ ಅವನ ಶರೀರಕ್ಕೂ ಏನು ವ್ಯತ್ಯಾಸ? ಅವನಿಗೇನು ವಿಶೇಷತೆ? ಅವನಿಗೇನು ಕೊಂಬು ವಿಶೇಷ? ನಮ್ಮ ಅವನಿಗೇನು ಕೋಡು ಅಂತ ನಮ್ಮ ಭಾಷೆಯಲ್ಲಿ ಕೇಳೋದು. ಅವನಿಗೇನು ಕೋಡು? ನಮಗೂ ಶರೀರ ಇದೆ, ಅವನಿಗೂ ಶರೀರ ಇದೆ. ಹೀಗೆ ಪರಮಾತ್ಮ ಆ ವಿಷಯವನ್ನು ಪರಮಾತ್ಮನ ಆ ವಿಷಯವನ್ನು ತಿಳಿಸಬೇಕು. ಇನ್ನು ಅನೇಕ ಪ್ರಶ್ನೆಗಳಿದೆ. ಪರಮಾತ್ಮ ಸೃಷ್ಟಿಯನ್ನು ಮಾಡಿದ್ದಾನೆ, ಅನೇಕ ಅವತಾರಗಳನ್ನು ಮಾಡಿದ್ದಾನೆ, ಅಣಿಮಾದಿ ಯೋಗಗಳ ಬಗ್ಗೆ ಪ್ರಶ್ನೆ ಮಾಡ್ತಾನೆ. ಹೀಗೆ ತುಂಬ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾನೆ. ಎಲ್ಲ ಪ್ರಶ್ನೆಗಳಿಗೆ ಶ್ರೀಮದ್ ಭಾಗವತವೇ ಉತ್ತರ ಅಂತ ಶುಕಾಚಾರ್ಯರು ಆ ಪರೀಕ್ಷಿತ್ ಮಹಾರಾಜನಿಗೆ ಭಾಗವತ ಉಪದೇಶ ಮಾಡ್ತಾರೆ. ಇಷ್ಟು ತುಂಬ ದೊಡ್ಡ ದೃಷ್ಟಿದೆ. ಅನೇಕ ಪ್ರಶ್ನೆಗಳಿಗೆ ಒಂದೇ ಉತ್ತರ ಶ್ರೀಮದ್ ಭಾಗವತ ಅಂತಹ ಭಾಗವತವನ್ನು ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ದ್ವಿತೀಯ ಸ್ಕಂದದ 9ನೇ ಅಧ್ಯಾಯ ಉತ್ತರ ಕೊಡಲಿಕ್ಕೆ ಹೊರಟಿರುವಂತಹ ಅಧ್ಯಾಯ. 8ನೇ ಅಧ್ಯಾಯದಲ್ಲಿ ಎಲ್ಲ ಪ್ರಶ್ನೆಗಳೇ. ಇಡೀ ಅಧ್ಯಾಯ ಪ್ರಾಯ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಇಂಥ ಎಲ್ಲ ಪ್ರಶ್ನೆಗಳಿಗೆ ಶುಕಾಚಾರ್ಯರು ಮುಂದೆ ಉತ್ತರವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಆತ್ಮಮಾಯಾಮೃತೆ ರಾಜನ್ ಪರಸ್ಯ ಅನುಭವಾತ್ಮನಃ ನ ಘಟೇದರ್ಥ ಸಂಬಂಧ ಸ್ವಪ್ನೆ ದೃಷ್ಟುರಿವಾಂಜಸ ಬಹುರೂಪ ಇವಾ ಭಾತಿ ಮಾಯಾ ಬಹುರೂಪಯ ರಮಮಾಣೋ ಗುಣೇಶ್ವಸ್ಯ ಮಮಾಹಮಿತಿ ಮನ್ಯತೆ. ಶುಕಾಚಾರ್ಯರ ಪರೀಕ್ಷಿತ ಮಹಾರಾಜರ ಮೊದಲನೆಯ ಪ್ರಶ್ನೆಗೆ ಉತ್ತರವನ್ನು ಶುಕಾಚಾರ್ಯರು ನೀಡ್ತಾ ಇದ್ದಾರೆ. ಅದರ ಮೊದಲನೇ ಪ್ರಶ್ನೆ ಏನು? ಜೀವನಿಗೆ ಜಡವಾದ ಶರೀರ ಹೇಗೆ ಬಂತು ಅಂತ ಮೊದಲನೆಯ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ನೋಡು ಪರೀಕ್ಷಿತ ಮಹಾರಾಜ, ಈ ಜೀವನಿಗೆ ನಿಜವಾದ ಶರೀರ ಜೀವನದ್ದಲ್ಲ, ಇದು ಬೇರೆಯೇ, ಜೀವನದಿಂದ ಅನ್ಯವಾಗಿರತಕ್ಕಂತಹದ್ದು. ಇದು ಜೀವನ ಶರೀರ, ಅದು ಅವನಿಗೆ ಬಂದಿರುವಂತಹದ್ದು ಆತ್ಮಮಾಯ ಋತೆ ರಾಜನ್. ಪರಮಾತ್ಮನ ಮಾಯೆ ಏನಿದೆ ಅಂದರೆ ಪರಮಾತ್ಮನ ಮಾಯೆಯಿಂದೇ ಬಂದಿರುವಂತಹದ್ದು. ಪರಮಾತ್ಮನ ಮಾಯಾ ಅಂದರೆ ಏನು ಅಂತ ಹೇಳಿದ್ರೆ, ಪರಮಾತ್ಮನ ಮಾಯ 2 ಆಚಾರ್ಯರನ್ನು ಹೇಳ್ತಾ ಇದ್ದಾರೆ. ಈಶ್ವರೇಚ್ಛಾ ಪ್ರಾಥಮಿಕ ತಾಮ್ಯನ ನಹಿ ಕಿಂಚನ. ಪರಮಾತ್ಮನ ಮಾಯಾ ಅಂತ ಅದೇ ಪ್ರಧಾನವಾಗಿರತಕ್ಕಂಥದ್ದು. ಅದು ಯಾವುದು? ಈಶ್ವರ ಇಚ್ಛಾನೇ ಪ್ರಧಾನ. ಆಗಲೇ ನೋಡಿದ್ದೇವೆ ಯನ್ಮಾಯಾ, ಪರಮಾತ್ಮನ ಇಚ್ಛಾನೇ ಇದು ಒಂದು. ಇಲ್ಲಿ ಮಾಯಾ, ಅಲ್ಲಿ ಹೇಳುವಂತಹದ್ದು ಜೀವಾಚ್ಛಾದಿಕ ಪರಮಾಚ್ಛಾದಿಕ. ಇಲ್ಲಿ ಮಾಯಾ ಅಂದರೆ ಪರಮಾತ್ಮನ ಇಚ್ಛಾ.
ಜೀವನಿಗೆ ಈ ಜೀವರನ್ನು ಸೃಷ್ಟಿಗೆ ತರಬೇಕು ಅಂತ ಅದು ಎರಡು ವಿಭಾಗ ಇದೆ. ಅದು ಮುಷ್ಟಿ ಸೃಷ್ಟಿ, ಅಖಂಡ ಸೃಷ್ಟಿ ಅಂತ, ಅದು ಮತ್ತು ವಿವಾದದ ವಿಷಯ ಅಂತೂ ಇರಲಿ. ರಾಜರ ನಾವು ಒಂದು ವ್ಯಾಖ್ಯಾನದ ಒಂದು ದಿಶೆಯಲ್ಲಿ ನೋಡೋದಾದರೆ ಮುಷ್ಟಿ ಸೃಷ್ಟಿಯನ್ನು ರಾಜರು ಅಂಗೀಕಾರ ಮಾಡಿರುವಂಥದ್ದು. ಇಷ್ಟು ಜೀವರಾಶಿಗಳನ್ನು ಈ ಕಲ್ಪದಲ್ಲಿ ನಾವು ಸೃಷ್ಟಿಗೆ ತರಬೇಕು ಅಂತ ಪರಮಾತ್ಮ ಸಂಕಲ್ಪ ಮಾಡಿ ಒಂದು ಮುಷ್ಟಿಯನ್ನು ಹಾಕಿ ಸೃಷ್ಟಿಗೆ ತಂದ. ಆ ಸೃಷ್ಟಿಗೆ ತಂದಾಗ ಅದು ಯಾಕೆ ತಂದದ್ದು? ಪರಮಾತ್ಮ ಇಚ್ಛಾ, ಈ ಜೀವರಾಶಿಗಳಿಗೆ ನಾವು ಇದರಲ್ಲಿ ಸೃಷ್ಟಿಯನ್ನು ತಂದು ಅವರಿಗೆ ಸಾಧನೆ ಮಾಡಿಸಿ ಅವರಿಗೆ ಮುಕ್ತಿಯನ್ನು ಕೊಡಬೇಕು ಅಂತ ಪರಮಾತ್ಮನ ಇಚ್ಛಾ, ಇದೇ ಪ್ರಧಾನವಾಗಿರತಕ್ಕಂಥದ್ದು. ಹಾಗಾಗಿ ಈಶ್ವರೇಚ್ಛಾ ಪ್ರಾಥಮಿಕ, ಅದು ಬಿಟ್ಟು ಬೇರೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಇನ್ನೊಂದಿದೆ, ದ್ವಿತೀಯ ಪ್ರಕೃತಿ ಪ್ರೋಕ್ತ ತದ್ರೂಪ ಹಿ ಗುಣಾಶ್ರಯ. ಎರಡನೇದ್ದು ಪ್ರಕೃತಿ, ಸತ್ವರಸ್ತಮೋ ಗುಣರೂಪವಾಗಿರತಕ್ಕಂತಹ ಪ್ರಕೃತಿಯೇ ಪ್ರಧಾನವಾಗಿರತಕ್ಕಂಥದ್ದು. ಹಾಗಾಗಿ ಒಂದು ಈಶ್ವರೇಚ್ಛಾ ಮತ್ತು ಪ್ರಕೃತಿ ಇದೆರಡೂ ಕೂಡ ಆ ಜೀವನಿಗೆ ಶರೀರ ಬರಲಿಕ್ಕೆ ಕಾರಣ ಇದೆ. ಇಂತಹ ಶರೀರ ಸುಮ್ಮನೆ ಬರಲಿಕ್ಕೆ ಸಾಧ್ಯ ಇಲ್ಲ. ತೇಷಾಂ ಸಂಪಾದಯೋ ಭಾವ ಮಮಾಹಮಿತಿಯಾಮತಿ. ಈ ಜೀವ ಈ ಎಲ್ಲ ದೇಹ ಸಂಬಂಧವನ್ನು ಪಡಿತಾನಲ್ಲ, ದೇಹ ಸಂಬಂಧವನ್ನು ಸ್ವತಂತ್ರವಾಗಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ನಘಟೇತ್ ಅರ್ಥ ಸಂಬಂಧ ಸ್ವಪ್ನೇ ದ್ರಷ್ಟುರಿವಾಂಜಸ ಅಂತ ಅದಕ್ಕೊಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಸ್ವತಂತ್ರವಾಗಿ ಈ ಜೀವ ಇದನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ, ಸ್ವಪ್ನದಂತೆ, ಸ್ವಪ್ನದಲ್ಲಿ ಇದು ಸ್ವಪ್ನ ಅನ್ನುವಂಥದ್ದು ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಕೂಡ ಪರಮಾತ್ಮನ ಮಹಿಮಾತ್ಮನ ವರ್ಣನೆ ಮಾಡುವಂಥದ್ದು. ಯಾಕೆ? ಸ್ವಪ್ನದಲ್ಲಿ ನಾವು ಅನೇಕ ನೋಡಬಾರ್ದೆಲ್ಲ ನೋಡ್ತೇವೆ. ರಥ, ಕುದುರೆ, ನಾವೇನು ಅನುಭವಿಸಿಲ್ಲ, ಏನು ರಾಜನಾಗಿ ಮೆರೀಲಿ, ಜೀವನದಲ್ಲಿ ಮರಲಿಕ್ಕೆ ಮೆರೆಯಲ್ಲ ನಾವು. ಅಂಥದ್ದು ಏನು ರಾಜನಾಗಿ ಸಿಂಹಾಸನ ಕೊಡ್ತೇವೆ, ಏನೆಲ್ಲ ವೈಭವ ಇರ್ತದೆ, ಆ ವೈಭವ ನಮಗೆ ಇಲ್ಲೇ ಇಲ್ಲ. ಈ ಜನ್ಮದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ನಾವು. ಅಂಥದ್ದೆಲ್ಲವನ್ನೂ ಕೂಡ ನೋಡ್ತೇವೆ ನಾವು. ಇಂತಹ ವೈಭವವನ್ನು ಪರಮಾತ್ಮ ಸ್ವಪ್ನದಲ್ಲೇ ತೋರಿಸ್ತಾನೆ. ಇದು ಹೆಂಗೆ ತೋರಿಸ್ತಾನೆ? ಯಾವ ಉಪಾದಾನ ಇಲ್ಲ ಅಲ್ಲಿ. ಇಲ್ಲ ಆದರೆ ಕಲ್ಲು ಮಣ್ಣು ಸಿಮೆಂಟು ಇದೆ, ಮನೆ ಕಟ್ಟಿಬಿಡ್ತೇವೆ. ಅಲ್ಲಿ ಏನಿದೆ? ಏನೂ ಇಲ್ಲದೆ ಎಲ್ಲವನ್ನು ಪರಮಾತ್ಮ ತೋರಿಸ್ತಾನೆ. ಇದು ಪರಮಾತ್ಮನ ಅತ್ಯದ್ಭುತವಾಗಿರತಕ್ಕಂತಹ ಮಹಿಮಾ ಅಂತ ಮಹಿಮಾತ್ಮೆಯನ್ನು ವರ್ಣನೆ ಮಾಡುವಂತಹದ್ದು. ಇಂತಹ ಸ್ವಪ್ನದಲ್ಲಿ ನಮಗೇನು ಸ್ವಾತಂತ್ರ್ಯ ಇದೆಯಾ? ಯಾವ ಸ್ವಾತಂತ್ರ್ಯವೂ ಇಲ್ಲ. ಪರಮಾತ್ಮನೇ ನಮ್ಮ ಅನುಭವದಿಂದ ನಮ್ಮಲ್ಲೊಂದು ಸಂಸ್ಕಾರ ಇದೆ. ಅದು ಅನೇಕ ವಿಧವಾಗಿರ್ತಕ್ಕಂಥ ಸಂಸ್ಕಾರ. ನಾವು ರಾಜರಾಗಿರ್ತೇವೆ, ಅಥವಾ ನಾವು ಏನೋ ನಮ್ಮ ಕತ್ತನ್ನು ನಾವೇ ಕತ್ತರಿಸ್ಕೊಳ್ತೇವೆ. ಹೀಗೆ ಏನೇನು ವಿಚಿತ್ರವಾಗಿರ್ತಕ್ಕಂತಹ ಸ್ವಪ್ನಗಳು ಬೀಳ್ತಾವೆ ನಮಗೆ. ಇದು ನಮ್ಮ ಜೀವನದಲ್ಲಿ ಘಟಿಸಿರಲ್ಲ, ಆದರೆ ಈ ಜನ್ಮದಲ್ಲಿ ಘಟಿಸದೇ ಇರಬಹುದು. ಜನ್ಮಾಂತರದಲ್ಲಿ ಎಷ್ಟು ಜನ್ಮ, 84 ಲಕ್ಷ ಯೋನಿಯನ್ನು ದಾಟಿ ಬಂದಿರತಕ್ಕಂಥ ಈ ಶರೀರ ಇದು. ಇಂತಹ ಎಷ್ಟು ಶರೀರ ಜನನ ಮರಣ ಹೊಂದಿದೆಯೋ ಗೊತ್ತಿಲ್ಲ. ಇಂತಹ ಜೀವ ಅಂಥ ಎಲ್ಲ ಶರೀರಗಳು ಬಂದಾಗ ಎಲ್ಲ ಶರೀರದ ಒಂದು ಅನುಭವ ಸಂಸ್ಕಾರ ರೂಪದಲ್ಲಿ ಅವನಲ್ಲಿ ಕೂತ್ಕೊಂಡಿದೆ. ಆ ಸಂಸ್ಕಾರವನ್ನು ಉಪಾದಾನವನ್ನಾಗಿ ಮಾಡಿಕೊಂಡು ಪರಮಾತ್ಮ ಏನು ಮಾಡ್ತಾನೆ? ಎಲ್ಲ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ. ಹೀಗೆ ಆ ಸ್ವಪ್ನದಲ್ಲಿ ಯಾವ ರೀತಿಯಾಗಿ ಆ ಎಲ್ಲ ವ್ಯಾಪಾರವನ್ನು ಮಾಡ್ತಾನೋ, ಆ ಎಲ್ಲ ವ್ಯಾಪಾರವು ನಮ್ಮ ಯಾವ ಸ್ವಾತಂತ್ರ್ಯ ಇಲ್ಲ. ಆ ವ್ಯಾಪಾರದಲ್ಲಿ ಎಲ್ಲವೂ ಕೂಡ ಪರಮಾತ್ಮನದ್ದೇ. ಪರಮಾತ್ಮ ಮಾಡಿದರೆ ತೋರಿಸಿದರೆ ಉಂಟು, ಇಲ್ಲ ಅಂದರೆ ಇಲ್ಲ. ಸ್ವಪ್ನವು ಪರಮಾತ್ಮನೇ ತೋರಿಸ್ಬೇಕು ಒಳಗೆ ನಿಂತು, ಅಂದರೆ ಮಾತ್ರ ನಮಗೆ ನೋಡಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ಸಾಧ್ಯ ಇಲ್ಲ. ಅದರಂತೆ ಇಲ್ಲೂ ಕೂಡ ನಮಗೆ ಆ ಶರೀರ, ಜಡ ಶರೀರ ಬರುವಂತಹದ್ದು ಕೂಡ ದೇವರ ಇಚ್ಛಾದಿಂದಲೇ ಬರುವಂತಹದ್ದು. ದೇವರ ಇಚ್ಛಾ ಮತ್ತು ಪ್ರಕೃತಿ, ಇದರಿಂದಲೇ ನಮಗೆ ಬರುವಂತಹದ್ದು ವಿನಃ ಸ್ವತಂತ್ರವಾಗಿ ಯಾವುದು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಶರೀರದಲ್ಲಿ ದೇಹ ಬಹುರೂಪಿ ಇವಾಭಾತಿ. ಜೀವ ಏನಾಗ್ತಾನೆ ಅಂತ ಹೇಳಿದರೆ ಅನೇಕ ರೂಪಗಳನ್ನು ಪಡಿತಾನೆ. ಯಾಕೆ? ಬಹುರೂಪ ಇವಾಭಾತಿ ಮಾಯಾ ಬಹುರೂಪಯ ರಮಮಾಣ. ಪರಮಾತ್ಮ ಅನೇಕ ರೂಪಗಳನ್ನು ಜೀವ ಅನೇಕ ರೂಪಗಳನ್ನು ಪಡಿತಾನೆ. ದೇವತೆಯಾಗಿ, ದೈತ್ಯರಾಗಿ ಹುಟ್ಟಬಹುದು, ಮನುಷ್ಯರಾಗಿ ಹುಟ್ಟಬಹುದು, ಏನೇನೋ ಅವರವರ ಜೀವನ ಯೋಗ್ಯತೆ ಪಾಪಕರ್ಮಗಳಿಂದ ಅಂತಹ ಶರೀರವನ್ನು ಪಡೀತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ಆ ಶರೀರ ಬರಬೇಕಾದ್ರೆ ಸುಮ್ಮನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಅವರವರ ಕರ್ಮಗಳನ್ನು ನೋಡಿಕೊಂಡೇ ಶರೀರವನ್ನು ಕೊಡ್ತಾನೆ. ಯಾರಿಗೂ ಸುಮ್ಮನೆ ಶರೀರ, ಯಾವುದ್ಯಾವುದೋ ಶರೀರ ಸುಮ್ಮನೆ ಬರಲ್ಲ. ಅನುಶಯವಾನ್ ಓಂ ಅನುಶಯವಾನ್ ದೃಷ್ಟಸ್ಮೃತಿಭ್ಯಾಂ ಓಂ ಅಂತ ಹೇಳಿದಂತೆ ಜೀವ ತಾನು ಪಾಪಕರ್ಮಗಳನ್ನು ಪುಣ್ಯಕರ್ಮಗಳನ್ನು ಈ ಜನ್ಮದಲ್ಲಿ ನಾವು ಮಾಡ್ತೇವೆ. ಮಾಡಿ ಆದಮೇಲೆ ನಾವು ಸ್ವರ್ಗಕ್ಕೋ ನರಕಕ್ಕೋ ಪರಮಾತ್ಮ ನಮ್ಮನ್ನು ಕಳಿಸ್ತಾನೆ. ಕಳಿಸಿ ಆದಮೇಲೆ ಇನ್ನೇನು ಸಾಧನೆ ಯಾಕೆ ಮಾಡಬೇಕು? ಬೇಕಾಗಿಲ್ಲ. ಯಾಕೆಂದರೆ ಸ್ವರ್ಗಕ್ಕೆ ಹೋದಾಗ ಎಲ್ಲ ಪುಣ್ಯದ ಫಲವನ್ನು ಅನುಭವಿಸಿ ಆಗಿದೆ. ಹಾಗಾಗಿ ಪುಣ್ಯ ನಿಲ್ಲಾಯಿತು. ಪಾಪದ ಫಲವನ್ನು ನರಕಕ್ಕೆ ಹೋಗಿ ಅನುಭವಿಸಿದ್ದೇವೆ, ಪಾಪ ನಿಲ್ಲಾಯಿತು. ಇನ್ನು ಹುಟ್ಟಲಿಕ್ಕೆ ಕಾರಣವೇ ಇಲ್ಲ. ಹಾಗಾಗಿ ಹೇಗೆ ಹುಟ್ಟೋದು?
ಹಾಗೆ ಪರಮಾತ್ಮ ಇನ್ನೆಲ್ಲವನ್ನು ನಾಶ ಮಾಡಿಬಿಟ್ಟು ತನಗೆ ಮನಬಂದಂತೆ ಇನ್ಯಾವೊಬ್ಬ ಶ್ರೀಮಂತರನ್ನೋ ಬಡವರನ್ನೋ ವಿದ್ಯಾವಂತರನ್ನೋ ಅವಿದ್ಯಾವಂತರನ್ನೋ ಹೀಗೆ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಯೋನಿಗಳಲ್ಲಿ ಪರಮಾತ್ಮ ಹಾಕಿದರೆ ಅವ್ಯವಸ್ಥೆ. ಪರಮಾತ್ಮನಿಗೆ ಆ ವೈಷಮ್ಯ ನರಗಣ್ಯ ದೋಷ ಬಂದು ಹೋಗುತ್ತೆ. ಆ ದೃಷ್ಟಿಯಲ್ಲಿ ಪರಮಾತ್ಮ ಹಾಗೆ ಮಾಡಲ್ಲ. ಈ ಸ್ವರ್ಗ ನರಕಾದಿಗಳಲ್ಲಿ ಹೋದಾಗ ಆ ಜೀವರು ತಾವು ಏನು ಅನುಭವಿಸ್ತಾ ಇದ್ದಾರೋ ದುಃಖ ಸುಖವನ್ನು ತಮ್ಮ ಪಾಪ ಪುಣ್ಯ ಕರ್ಮಗಳಿಗೆ ಅನುಸಾರವಾಗಿ ಅನುಭವಿಸಿದ ಮೇಲೆ ಸ್ವಲ್ಪ ಉಳಿಸ್ತಾನಂತೆ. ಜಿಡ್ಡು, ತುಪ್ಪದ ಜಿಡ್ಡು, ಪಾತ್ರೆಯಲ್ಲಿ ತುಪ್ಪ ಪೂರ್ಣ ಬಗ್ಗಿಸ್ತೇವೆ. ಆ ಪಾತ್ರೆಯನ್ನು ಬೋರ್ಲ್ ಹಾಕಿದಾಗ ಸಂಪೂರ್ಣ ತುಪ್ಪ ತೆಗೆದಿದೆಯಾ? ತೆಗೆದಿದೆ. ಪೂರ್ಣ ಇಲ್ವಾ? ಇಲ್ಲ, ಇನ್ನು ಸ್ವಲ್ಪ ಅಂಟುಕೊಂಡಿದೆ. ಎರಡೂ ಹೇಳ್ಬೋದು. ಅಂದರೆ ಏನರ್ಥ? ಪರಮಾತ್ಮ ಮುಂದಿನ ಸೃಷ್ಟಿ ಕಾರ್ಯಕ್ಕೆ ಅನುಗುಣವಾಗಿ ಆ ಕರ್ಮ ಲೇಪವನ್ನು ಸ್ವಲ್ಪ ಇಟ್ಟುಕೊಳ್ತಾನಂತಲ್ಲಿ, ಆ ಜೀವರಲ್ಲಿ ಪುಣ್ಯ ಪಾಪದ ಕರ್ಮವನ್ನು ಸ್ವಲ್ಪ ಅಂಟಿಸ್ಕೊಂಡಿರ್ತಾನೆ. ಅದನ್ನು ನಿಮಿತ್ತವಾಗಿಟ್ಟುಕೊಂಡು ಪರಮಾತ್ಮ ಬೇರೆ ಬೇರೆ ಯೋನಿಯಲ್ಲಿ ಪರಮಾತ್ಮ ತಂದು ಹಾಕ್ತಾ ಇದ್ದಾನೆ. ಹೀಗೆ ತಂದು ಹಾಕ್ತಾನೆ. ಆ ರೀತಿ ದೃಷ್ಟಿಯಿಂದ ಜೀವರು ಅನೇಕ ರೂಪಗಳನ್ನು ಪಡೀತಾ ಇದ್ದಾರೆ. ಪಡೆದು ಆ ಪರಮಾತ್ಮನ ಮಾಯಾದಿಂದಲೇ ಅವರಿಗೆ ಒಂದು ಅಭಿಮಾನ ಬರ್ತದೆ. ತೇಷಾಂ ಸಂಪಾದಯೋ ಭಾವ ಮಮಾಹಮಿತಿ ಇತಿ ಯಾಮತಿ. ಇದು ನಾನು ನಂದು ಅಂತ ಎಲ್ಲರಿಗೂ ಅಭಿಮಾನ ಬರ್ತದೆ. ಈ ಅಭಿಮಾನಕ್ಕೆ ಮೂಲ ಕಾರಣ ಆ ಮಾಯಾ ಎನ್ನುವಂತಹದ್ದು. ಹೀಗೆ ಪರಮಾತ್ಮ ಜೀವರನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಈ ಎಲ್ಲ ಜೀವರು ಕೂಡ ತಸ್ಮಾತ್ ಪ್ರಕೃತ್ಯೈವ ಪುಮಾನ್ ಮಾನುಷಾದಿ ವಿಕಾರಯ. ಈ ಎಲ್ಲ ಮಾನುಷಾದಿ ವಿಕಾರವನ್ನು ಜೀವರು ಹೊಂದ್ತಾ ಇದ್ದಾರೆ. ಆ ಹೊಂದುವಾಗ ಅದರಲ್ಲಿ ಅಭಿಮಾನವನ್ನು ಪಡ್ತಾ ಇದ್ದಾರೆ. ಅಭಿಮಾನವನ್ನು ಪಟ್ಟು ಸುರನರಾದಿ ಯೋನಿಗಳಲ್ಲಿ ಹುಟ್ಟಿ ಬಹುರೂಪಿಯಂತೆ ಅವನು ಕಾಣ್ತಾ ಇದ್ದಾನೆ. ಮತ್ತೆ ಹುಟ್ಟಿದಾಗ ಮತ್ತೆ ಈಗಾಗಲೇ ಹೇಳಿದಂತೆ ಪ್ರಭರು ಸತ್ವಗುಣ, ರಜೋಗುಣ, ತಮೋಗುಣದ ಒಂದು ಪ್ರಭಾವ. ಆ ಪ್ರಭಾವದಿಂದ ಮತ್ತೆ ಪುಣ್ಯ ಪಾಪಗಳ ಕರ್ಮವನ್ನು ಮಾಡ್ತಾ ಇದ್ದಾನೆ. ಹೀಗೆ ಆ ಪುಣ್ಯ ಪಾಪಕರ ಕರ್ಮಗಳನ್ನು ಮಾಡಿ ಮತ್ತೆ ವಿಕಾರಕ್ಕೊಳಗಾಗ್ತಾ ಇದ್ದಾನೆ. ಆದರೆ ಇಂತಹ ನಿರಂತರವಾಗಿರತಕ್ಕಂತಹ ಈ ಸಂಸಾರ ದಾಟಬೇಕಾದರೆ ಪರಮಾತ್ಮನ ವಿಶಿಷ್ಟವಾಗಿರತಕ್ಕಂತಹ ಅನುಗ್ರಹ ಸಂಪಾದನೆ ಮಾಡಬೇಕು. ಅನುಗ್ರಹ ಸಂಪಾದನೆ ಮಾಡಿದಾಗ ಮಾತ್ರ ತನ್ನ ಉತ್ತಮವಾಗಿರತಕ್ಕಂತಹ ಜ್ಞಾನಾನಂದ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಪ್ರಕೃತಿಯಿಂದ ನಿವೃತ್ತಿ ಆಗಲಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಲ್ಲಿ ಪರಮಾತ್ಮ ಅನುಗ್ರಹ ಎನ್ನುವಂಥದ್ದು ಅತ್ಯವಶ್ಯಕ ಅಂತ ಹೀಗೆ ಆ ಆಚಾರ್ಯರ ಮಾತಿನಲ್ಲಿ ಆ ಭಾಗವತವನ್ನು ನೋಡಿದಾಗ ಸ್ಪಷ್ಟವಾಗ್ತಾ ಇದೆ. ಹೀಗೆ ಆ ಜೀವ ಪರಮಾತ್ಮನ ಇಚ್ಛಾ ಪ್ರಕೃತಿ ಅದರಿಂದಲೇ ಇಂತಹ ಜಡ ಶರೀರವನ್ನು ಪಡೀತಾ ಇದ್ದಾನೆ. ಅವನ ಅನುಗ್ರಹದಿಂದಲೇ ಮುಕ್ತಿಯನ್ನು ಹೊಂದುತ್ತಾ ಇದ್ದಾನೆ ಅಂತ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ನಿರೂಪಣೆ ಮಾಡ್ತಾ ಇದ್ದಾರೆ. ಹೀಗೆ ಭಾಗವತದಲ್ಲಿ ಅವನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಇನ್ನು ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಕಾರ್ಯವನ್ನು ಮಾಡಬೇಕು. ಆ ಸೃಷ್ಟಿ ಕಾರ್ಯವನ್ನು ಮಾಡಬೇಕಾದರೆ ಬ್ರಹ್ಮದೇವರು ಆ ಪರಮಾತ್ಮನ ನಾಭಿಕಮಲದಲ್ಲಿ ಕುಳಿತುಕೊಂಡಿದ್ದಾರೆ. ಸೃಷ್ಟಿಯಾಯಿತು, ಬ್ರಹ್ಮದೇವರ ಸೃಷ್ಟಿಯಾಯಿತು. ಬ್ರಹ್ಮದೇವರ ಸೃಷ್ಟಿಯಾದ ಮೇಲೆ ಏನು ಮಾಡಬೇಕು ಅಂತ ಅವ್ರಿಗೊಂದು ರೀತಿ ಗೊಂದಲ ಅಂದರೆ ಇದು ಸೃಷ್ಟಿ ಮಾಡಬೇಕೋ ಮಾಡಬಾರ್ದು ಅನ್ನುವಂಥ ಗೊಂದಲ ಅಲ್ಲ. ಸೃಷ್ಟಿನ ಹೇಗೆ ಮಾಡಬೇಕು ಅಂತ, ಸೃಷ್ಟಿಗೆ ವಿಷಯವಾಗಿರ್ತಕ್ಕಂಥ ಜಿಜ್ಞಾಸ ಹೇಗೆ ಮಾಡಬೇಕು ಅಂತ ಅವರು ಚಿಂತೆಯಲ್ಲಿ ಒಳಗಾಗಿದ್ದಾರೆ. ಆವಾಗ ಆತ್ಮತತ್ವ ವಿಶುದ್ಧ್ಯರ್ಥಂ ಯದಾ ಭಗವಾನೃತಂ ಬ್ರಹ್ಮಣೇ ದರ್ಶಯದ್ರೂಪಂ ಅವ್ಯಲೀಕ ವೃತಾದೃತಃ ಅಂತ. ಆತ್ಮತತ್ವ ವಿಶುದ್ಧ್ಯರ್ಥಂ, ಆತ್ಮತತ್ವ ಅಂತ ಹೇಳಿದರೆ ಪರಮಾತ್ಮ ಜೀವಾತ್ಮರ ಸ್ವರೂಪವನ್ನು ತಿಳಿಸುವಂತಹ ಭಾಗವತವನ್ನು ಹೇಳಬೇಕು ಅಂತ ಅವನು ಪರೀಕ್ಷಿತ್ ಮಹಾರಾಜನು ಕೇಳಿದ್ದ. ಅಂತಹ ಪ್ರಶ್ನೆಗಳನ್ನು ಅದಕ್ಕೆ ಉತ್ತರವಾಗಿ ಇದನ್ನೇ ಹೇಳಬೇಕು ಅಂತ. ಯಾಕೆ? ಆತ್ಮತತ್ವ ವಿಶುದ್ಧ್ಯರ್ಥಂ ಯದಾಹ ಭಗವಾನೃತಂ. ನೋಡಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಪರಮಾತ್ಮನ ಬಗ್ಗೆ ಮತ್ತು ಜೀವಾತ್ಮನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಪರೀಕ್ಷಿತ್ ಮಹಾರಾಜನ ಪ್ರಶ್ನೆ. ಆ ಪ್ರಶ್ನೆಗೆ ಇನ್ಯಾವುದೋ ರೀತಿಯಿಂದ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ. ಯದಾಹ ಭಗವಾನೃತಂ, ಯಾವುದನ್ನು ಪರಮಾತ್ಮ ಹೇಳಿದಾನೋ ಅದು ಋತ, ಅದು ಅಂದರೆ ಪರಮಾತ್ಮ ಹೇಳಿರುವಂಥ ಅತ್ಯಂತ ವಿಶ್ವಸನೀಯವಾಗಿರತಕ್ಕಂಥದ್ದು, ವಿಶ್ವಾಸಾರ್ಹವಾಗಿರತಕ್ಕಂಥದ್ದು. ಇನ್ಯಾರೋ ಹೇಳಿದರೆ ಅದರಲ್ಲಿ ವಿಶ್ವಾಸ ಬರಲ್ಲ ನನಗೆ. ದೇವರು ಹೇಳಿದರೆ ತುಂಬ ವಿಶ್ವಾಸ. ಹಾಗಾಗಿ ಪರಮಾತ್ಮ ಪರಮಾಪ್ತ ಅವನು. ಹಾಗಾಗಿ ಪರಮಾಪ್ತನಾದ ಪರಮಾತ್ಮನಿಂದ ಆ ಆತ್ಮತತ್ವವನ್ನು ಹೇಳಿದಾಗ ನಮಗೆ ಎಲ್ಲ ಸಂಶಯಗಳು ನಿವೃತ್ತಿ ಆಗ್ತದೆ. ಅದನ್ನೇ ಯದಾಹ ಭಗವಾನೃತಂ, ಅದನ್ನೇ ಹೇಳುವಂತಹದ್ದು ಅಂತ ಹೇಳ್ತಾ, ಇಂತಹ ಪರಮಾತ್ಮ ಬ್ರಹ್ಮದೇವರಿಗೆ ಬ್ರಹ್ಮಣೇ ದರ್ಶಯದ್ರೂಪಂ, ಬ್ರಹ್ಮದೇವರಿಗೆ ಚತುರ್ಮುಖ ಬ್ರಹ್ಮದೇವರಿಗೆ ಪರಮಾತ್ಮ ತನ್ನ ರೂಪವನ್ನು ತೋರಿಸ್ತಾ ಇದ್ದಾನೆ. ಅದು ಯಾಕೆ ತೋರಿಸ್ತಾ ಇದ್ದಾನೆ, ಎಂಥ ರೂಪ ಅಂತ ಹೇಳಿದರೆ
ಬ್ರಹ್ಮದೇವರನ್ನು ತಪಸ್ಸು ಮಾಡಿದಾರಲ್ಲ, ಆ ತಪಸ್ಸಿಗೆ ಒಲಿದು ಪರಮಾತ್ಮ ರೂಪವನ್ನು ತೋರಿಸಿರುವಂತಹದ್ದು. ಯಾಕೆಂದರೆ ಪರಮಾತ್ಮನಿಗೆ ತಪಸ್ಸು ಅಂದರೆ ತುಂಬ ಇಷ್ಟ. ಹಾಗಾಗಿ ಅಂತಹ ಆ ಪರಮಾತ್ಮ ತಪಸ್ಸಿಗೆ ಪ್ರೀತನಾಗಿ ಪರಮಾತ್ಮ ಅನುಗ್ರಹವನ್ನು ಮಾಡಿ ಆ ರೂಪವನ್ನು ತೋರಿಸ್ತಾ ಇದ್ದಾನೆ. ಆ ರೂಪವನ್ನು ತೋರಿಸಬೇಕಾದರೆ ಸುಮ್ಮನೆ ತೋರಿಸಿಲ್ಲ. ಪರಮಾತ್ಮ ಯಾವುದೇ ಕಾರ್ಯ ಆಗಲಿ, ಯಾವ ಕಾರ್ಯವನ್ನು ಮಾಡಬೇಕಾದರೂ ಕೂಡ ದೇವರ ಅನುಗ್ರಹ ಸಂಪಾದನೆ ಮಾಡಬೇಕು. ಅದರಿಂದಲೇ ನಾವು ಎಲ್ಲ ಕಾರ್ಯವನ್ನು ಮಾಡಬೇಕಾದ್ರೆ ನಮ್ಮ ಹಿರಿಯರು ಮೊದಲು ದೇವರ ಪ್ರಾರ್ಥನೆ. ಇವತ್ತೇನೋ ಕೆಲಸಕ್ಕೆ ಹೊರಟಿದ್ದೇನೆ, ದೇವರ ಪ್ರಾರ್ಥನೆ ಮಾಡುವಂಥದ್ದು. ಯಾಗ ಮಾಡ್ತಾ ಇದ್ದೇನೆ, ದೇವರ ಪ್ರಾರ್ಥನೆ. ದೇವ ಕಾರ್ಯ ಇರಲಿ, ಇನ್ನೇನೋ ವ್ಯವಹಾರಿಕ ಇರಲಿ, ಏನು ಕಾರ್ಯ ಇದ್ದರೂ ಕೂಡ ದೇವರ ಪ್ರಾರ್ಥನೆ ಮಾಡಿ ದೇವರ ಅನುಗ್ರಹ ಸಂಪಾದನೆ ಮಾಡಿಕೊಂಡೇ ಕಾರ್ಯವನ್ನು ಮಾಡಬೇಕು. ಅದು ಬ್ರಹ್ಮದೇವರು ಹಾಗೆ ಮಾಡಿದ್ದಾರೆ. ಸೃಷ್ಟಿ ಕಾರ್ಯ ಮಾಡಬೇಕು, ಹೇಗೆ ಮಾಡಬೇಕು, ದೇವರ ಅನುಗ್ರಹ ಸಂಪಾದನೆ ಮಾಡಬೇಕು, ದೇವರ ಸರಿಯಾಗಿ ತಿಳ್ಕೊಳ್ಬೇಕು, ತಿಳಿದುಕೊಂಡು ಆ ಕಾರ್ಯವನ್ನು ಮಾಡಬೇಕು. ಆ ದೃಷ್ಟಿಯಲ್ಲಿ ಏನು ಮಾಡಬೇಕು ಅಂತ, ಹೇಗೆ ಮಾಡಬೇಕು ಅಂತ ಬ್ರಹ್ಮದೇವರು ಚಿಂತಾಗ್ರಸ್ತರಾದಾಗ ಅವರಿಗೆ ಸ್ಪರ್ಶೇಷು ಯತ್ ಷೋಡಶ ಮೇಕವಿಂಶಂ ಅಂತ ಹೇಳಿದಂತೆ 2 ಅಕ್ಷರ ತಪ ಅಂತ 16, 21 ಅಂತ ಹೇಳಿದರೆ ತ ಅಂದರೆ 16ನೇದು, ಪ ಅನ್ನೋದು 21. ಹೀಗೆ 20 ತ ಪ 2 ಅಕ್ಷರ ಅವರಿಗೆ ಕೇಳಿಸಿದಾಗ ಬ್ರಹ್ಮದೇವರು ವಿಶಿಷ್ಟವಾಗಿರತಕ್ಕಂಥ ತಪಸ್ಸನ್ನು ಮಾಡಿದ್ದಾರೆ. ದಿವ್ಯಂ ಸಹಸ್ರಾಬ್ಧ ಮಮೋಘ ದರ್ಶನೋ ಜಿತಾನಿಲಾತ್ಮ ವಿಜಿತೋ ಭಯೇಂದ್ರಿಯ ಅಪತ್ಯದಸ್ವಾಖಿಲಲೋಕತಾಪನಂ ತಪಸ್ತಪೀಯಾಂ ತಪತಾಂ ಸಮಾಹಿತಃ. ಹೀಗೆ ಬ್ರಹ್ಮದೇವರು ಸ್ತೋತ್ರ ಮಾಡಿರುವಂಥ ತಪಸ್ಸು ಮಾಡಿರುವಂತಹದ್ದು ಸಾಮಾನ್ಯವಾದದ್ದಲ್ಲ. ದಿವ್ಯಂ ಸಹಸ್ರಾಬ್ಧಂ 1000 ವರ್ಷ. ಅದು ಎಂಥದ್ದು ದಿವ್ಯಂ ಅಂದರೆ ದೇವಮಾನದಿಂದ 1000 ವರ್ಷ ತಪಸ್ಸನ್ನು ಮಾಡಿದ್ದಾರೆ. ಅಂದರೆ ಏನರ್ಥ ಆಯಿತು? ಬ್ರಹ್ಮದೇವರಿಗೆ ಜ್ಞಾನ ಇರಲಿಲ್ಲ ಅಂತಲ್ಲ, ಆ ಕ್ಷಣ ಹುಟ್ಟಿದಾಗ ತಪಸ್ಸು ಹೇಗೆ ಮಾಡಿದರು, ಯಾರ್ದು ಉಪದೇಶ ಮಾಡಿದರು? ಅವರೆಲ್ಲ ಜಾತಾಪರೋಕ್ಷಿಗಳನ್ನು ಇದರಲ್ಲೇ ಸಿದ್ಧ ಆಗ್ತದೆ. ಬ್ರಹ್ಮದೇವರು ಜಾತಾಪರೋಕ್ಷಿಗಳು, ರುಜುದೇವತೆಗಳು. ಅವರಿಗೆ ಆಲೋಚನೆ ಸರ್ವವಿಷಯಕಂ ಜ್ಞಾನಂ ರುಜಿಯೋಗಿ ಜ್ಞಾನಂ ಅಂತ, ಅದರಿಂದ ಅವರಿಗೆ ಸಹಜವಾಗಿರತಕ್ಕಂತಹ ಜ್ಞಾನ ಇದೆ. ಆದರೂ ನಾವು ಕಾರ್ಯವನ್ನು ಮಾಡಬೇಕಾದರೆ ದೇವರ ಅನುಗ್ರಹ ಸಂಪಾದನೆ ಮಾಡಬೇಕು ಅನ್ನೋದು ಜಗತ್ತಿಗೆ ತಿಳಿಸಬೇಕಾಗಿದೆ. ಆ ಜಗತ್ತಿನ ಸೃಷ್ಟಿಯ ಬಗ್ಗೆ ಪರಮಾತ್ಮನಿಂದ ಆದೇಶವನ್ನು ಪಡೆದು ಆ ಪರಮಾತ್ಮನಿಂದ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಮುಖ್ಯವಾಗಿ ಮುಂದೆ ಒಂದು ವಿಷಯವನ್ನು ಹೇಳ್ತಾರೆ. ಕೆಲವರಿಗೆ ನಮಗೆ ಅಲ್ಪ ಸ್ವಲ್ಪ ಗೊತ್ತಿದ್ದರೆ ತುಂಬ ಅಹಂಕಾರ ಬಂದುಬಿಡ್ತದೆ ನಮಗೆ. ಇಷ್ಟು ಬ್ರಹ್ಮದೇವರು ತಿಳ್ಕೊಂಡವರಿಗೆ ಅಹಂಕಾರ ಅವ್ರಿಗೇನು ಬರಲ್ಲ ಅಂದ್ಕೊಳ್ಳಿ. ಯಾಕೆಂದರೆ ಅವರು ಪರಶುಕ್ಲತ್ರಯರಲ್ಲಿ ಇರುವಂಥವರು. ಹಾಗಾಗಿ ಅವರಿಗೆ ಅಹಂಕಾರಾದಿಗಳು ದೋಷ ಇಲ್ಲ. ಆದರೂ ಕೂಡ ನಮಗೆ ಪಾಠ, ಲೋಕಕ್ಕೆ ಪಾಠ. ಆ ದೃಷ್ಟಿಯಲ್ಲಿ ಪರಮಾತ್ಮನ 1000 ವರ್ಷ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅದು ಹೇಗೆ? ಜಿತಾನಿಲಾತ್ಮ ವಿಜಿತೋ ಭಯೇಂದ್ರಿಯ. ಎಲ್ಲ ಇಂದ್ರಿಯಗಳನ್ನು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು, ಮನಸ್ಸನ್ನು, ಪ್ರಾಣವನ್ನು ನಿಗ್ರಹ ಮಾಡಿಕೊಂಡು ಅವರು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ತಪಸ್ಸು ಅಂತ ಮಾಡಬೇಕಾದ್ರೆ ಏನೋ 10 ಕೆಲಸ ಮಾಡ್ಕೊಂಡು ಮಾಡ್ತೇನೆ ಅಂತ ಮಾಡಲಿಕ್ಕಾಗಲ್ಲ. ಇತ್ಲ ಕಂಪ್ಯೂಟರ್ ನೋಡ್ತಾ ಇರೋದು, ಇತ್ಲ ಇನ್ನೇನೋ ಮಾಡ್ತಾ ಇರೋದು, ಹಾಗಾಗಲ್ಲ. ತಪಸ್ಸು ಅಂತ ಹೇಳಿದ್ರೆ ತಪ ಆಲೋಚನೆ ಎಲ್ಲವನ್ನು ಬಿಟ್ಟು ಏಕಾಗ್ರ ಚಿತ್ತದಿಂದ ಪರಮಾತ್ಮನ ಧ್ಯಾನ ಮಾಡಬೇಕು. ಅದೇ ನಿಜವಾಗಿರತಕ್ಕಂತಹ ತಪಸ್ಸು. ಆ ರೀತಿಯಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅಂತಹ ಅಲ್ಲಿ ತಪಃ ತಪೀಯಾನ್ ಅಂತ ಒಂದು ಪ್ರಧಾನವಾಗಿರ್ತಕ್ಕಂತಹ ಮಾತು. ತಪಃ ತಪೀಯಾನ್, ತಪಃ ಅತಪ್ಯತ ಅತಪ್ಯತ, ತಪಃ ಅತಪ್ಯತ. ಅದು ತಪಃ ಅನ್ನೋದು ಯಾಕಬೇಕು ಅಂತ, ತಪಜ್ಞಾನೆ ಅಂತ. ಏಕೆಂದರೆ ತಪಸ್ಸನ್ನು ಅತಪ್ಯದ ಅನ್ನೋ ಶಬ್ದದಿಂದ ಸಿದ್ಧ ಹೋಗ್ತದೆ, ತಪಸ್ಸನ್ನು ಮಾಡಿದ ಅನ್ನೋ ಸಿದ್ಧ ಆಗ. ತಪಃ ಅನ್ನೋದಕ್ಕೆ ಏನರ್ಥ? ತಪಜ್ಞಾನೆ ಅಂತ. ಜ್ಞಾನರೂಪಿ ಆಗಿರ್ತಕ್ಕಂಥ ಪರಮಾತ್ಮನನ್ನು ಕುರಿತು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅಲ್ಲಿನ್ನೊಂದು ತಪಃ ತಪೀಯಾನ್ ಅಂದರೆ ತಪಸಾ ತಪೀಯಾಂ, ತಪಸ್ವಿಗಳಲ್ಲಿ ಶ್ರೇಷ್ಠ ಯಾರು? ಬ್ರಹ್ಮದೇವರು. ಅಂತಹ ಬ್ರಹ್ಮದೇವರು ಆ ಪರಮಾತ್ಮನನ್ನು ಕುರಿತು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿದಾಗ ಪರಮಾತ್ಮ ವಿಶಿಷ್ಟವಾದಂತಹ ದರ್ಶನವನ್ನು ಕೊಡ್ತಾ ಇದ್ದಾನೆ. ಆ ಪರಮಾತ್ಮನ ಏನು ದರ್ಶನ ಕೊಟ್ಟಿದ್ದಾನಲ್ಲ, ಅದೂ ಕೂಡ ಪರೀಕ್ಷಿತ ಪ್ರಶ್ನೆಯಲ್ಲಿ ಸೇರುವಂತಹದ್ದು. ಪರಮಾತ್ಮನ ಲೋಕದ ವೈಶಿಷ್ಟ್ಯವನ್ನು ಹೇಳಿ ಅಂತ ಏನು ಕೇಳಿದ, ಅದು ಕೂಡ ಇದರಲ್ಲಿ ಅಂತರ್ಗತವಾಗಿರತಕ್ಕಂತಹ ಪ್ರಶ್ನೆ. ಅದಕ್ಕೂ ಅದೇ ಮಾತಿನಿಂದ ಉತ್ತರ ಕೊಡ್ತಾ ಇದ್ದಾರೆ. ತಸ್ಮೈ ಸ್ವಲೋಕಂ ಭಗವಾನ್ ಸಭಾಜಿತಃ ಸಂದರ್ಶಯಾಮಾಸ ಪರಂ ನ ಯತ್ಪದಂ ವ್ಯಪೇತ ಸಂಕ್ಲೇಶ ವಿಮೋಹ ಸಾಧ್ವಸಂ ಸಂದೃಷ್ಟವದ್ಧಿ ವಿಭುಧೈರಭಿಷ್ಟುತಂ. ತಸ್ಮೈ ಸ್ವಲೋಕಂ ಭಗವಾನ್ ಸಭಾಜಿತಃ, ಪರಮಾತ್ಮ ಚತುರ್ಮುಖ ಬ್ರಹ್ಮದೇವರಿಗೆ ಆ ತಪಸ್ಸನ್ನು ಮಾಡಿದಾಗ ಅವರ ಲೋಕವನ್ನು ತೋರಿಸಿದಂತೆ. ಸಂದರ್ಶಯಾಮಾಸ, ತೋರಿಸಿದ. ಯತ್ ಪದಂ ಅಂತ ಅಂದರೆ ಅಲ್ಲಿ ಅದೊಂದು ಸ್ವಾರಸ್ಯ. ಸಂದರ್ಶಯಾಮಾಸ ಪರಂನ ಯತ್ ಪದಂ. ಯತ್ ಪದಂ ಅಂಥೇಳಿ ಅಂದರೆ ಪರಂ ಯತ್ ಪದಂ ಪರಂ ಯತ್ ಪದಂ ನ, ಅಂದರೆ ಉತ್ತಮವಾಗಿರತಕ್ಕಂಥ ಲೋಕ ಇಲ್ಲ ಅಂತ ಅಭಿಪ್ರಾಯ ಬರ್ತದೆ. ಅದಕ್ಕೆ ಆಚಾರ್ಯ ಬರೋದು ಯತಃ ಅಂದರೆ
ಈ ವೈಕುಂಠ ಏನು ಪರಮಾತ್ಮನ ಈ ಲೋಕ ಇದೆ ಅದಕ್ಕಿಂತಲೂ ಕೂಡ ಅತಿಶಯವಾದ ಇನ್ನೊಂದು ಲೋಕ ಇಲ್ಲ ಅಂತ ಅರ್ಥ, ವಿನಃ ಇನ್ನೊಂದು ಉತ್ತಮವಾದ ಲೋಕ ಇಲ್ಲ ಅಂತ ಅರ್ಥ ಅಲ್ಲ, ಇದಕ್ಕಿಂತಲೂ ಅತಿಶಯವಾದ ಲೋಕ ಇಲ್ಲ ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಆಚಾರ್ಯ ಯತಃ ಅಂತ ಯತಃ ಅಂತ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಯತ್ತತ್ಯಾದಯ ಶಬ್ದಾ ಪಂಚಮ್ಯಂತಹ ಪ್ರಕೀರ್ತಿತಾ ಅಂತ ಆಚಾರ್ಯರು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಉತ್ತಮವಾಗಿರತಕ್ಕಂಥ ಲೋಕ ಅದನ್ನು ತೋರಿಸ್ತಾ ಇದ್ದಾನೆ ಪರಮಾತ್ಮ. ಅಲ್ಲಿ ಏನು ವ್ಯಪೇತ ಸಂಕ್ಲೇಶ ವಿಮೋಹ ಸಾಧ್ವಸಂ, ಆ ಶ್ವೇತದ್ವೀಪದಲ್ಲಿ ಮೋಹ ಕ್ಲೇಶ ಭಯ ಯಾವುದೂ ಇಲ್ಲ, ಎಲ್ಲ ಜ್ಞಾನಿಗಳಿಂದ ಸ್ತುತ್ಯವಾಗಿರತಕ್ಕಂತಹ ಅಂತಹ ಶ್ಲೋಕವನ್ನು ಪರಮಾತ್ಮ ತೋರಿಸ್ತಾ ಇದ್ದಾನೆ. ಅಂತಹ ಲೋಕದಲ್ಲಿ ಇನ್ನೂ ಆ ಪರಮಾತ್ಮನ ಲೋಕವನ್ನು ತುಂಬ ವರ್ಣನೆ ಮಾಡ್ತಾ ಇದ್ದಾರೆ. ನವರ್ತದೆ ಯತ್ರ ರಜಸ್ತಮೋಮಯೋ ಸತ್ವಂ ಚ ಮಿಶ್ರಂ ನ ಚ ಕಾಲ ವಿಕ್ರಮಃ ನಯತ್ರ ಮಾಯಾ ಕಿಮುತಾ ಪರೇ ಹರೇಃ ಅನೂರತಾ ಯತ್ರ ಸುರಾಸುರಾರ್ಚಿತಾಃ ನಯತ್ರ ಮಾಯಾ ನವರ್ತದೆ ಯತ್ರ ರಜಸ್ತಮೋಮಯಃ. ಪರಮಾತ್ಮ ಆ ಪರಮಾತ್ಮನ ಲೋಕದಲ್ಲಿ ರಜೋಗುಣ ಇಲ್ಲ, ತಮೋಗುಣ ಇಲ್ಲ. ಅವು ಇದ್ದರೆ ನಮಗೆಲ್ಲ ವಿಕಾರಗಳು ಈಗಾಗಲೇ ನೋಡಿದಂತೆ ಎಲ್ಲ ನಮಗೆ ಅನರ್ಥಕ್ಕೆ ಕಾರಣವೇ ರಜೋಗುಣ ತಮೋಗುಣ. ಅದಿಲ್ಲಾದ್ರಿಂದಾಗಿ ಸಮಸ್ಯೆನೇ ಇಲ್ಲ. ಹಾಗಾದರೆ ಸತ್ವಗುಣ ಇಲ್ಲೂ ಇದೆ. ಸತ್ವಗುಣ ಹೇಗಿದೆ? ಮಿಶ್ರವಾಗಿದೆ. ಆದರೆ ಸತ್ವಂ ಚ ಮಿಶ್ರಂ ನ ಚ ಕಾಲ ವಿಕ್ರಮಃ. ಇದರಲ್ಲಿ ಶ್ವೇತದ್ವೀಪದಲ್ಲಿ ಶುದ್ಧವಾದ ಸತ್ವಗುಣ ಇದೆ, ಮಿಶ್ರವಾದಂತಹ ಸತ್ವಗುಣ ಇಲ್ಲ. ಹಾಗಾಗಿ ಆ ಗುಣತ್ರಯಗಳ ವಿಕಾರವನ್ನು ಆಗಲಿಕ್ಕೆ ಸಾಧ್ಯ ಇಲ್ಲ. ನಚ ಕಾಲ ವಿಕ್ರಮಃ, ಕಾಲದ ಪ್ರಭಾವವೂ ಇಲ್ಲ. ಅಂದರೆ ಹುಟ್ಟಿದ್ದೇವೆ, ತಾರುಣ್ಯ ಬಂತು, ವೃದ್ಧಾಪ್ಯ ಬಂತು, ಈಗೆಲ್ಲ ಯಾಕಾಯ್ತಿದೆ? ಎಲ್ಲ ಕಾಲದ ಪ್ರಭಾವದಿಂದ ಆಗುವಂಥದ್ದು. ಹಾಗಾಗಿ ಕಾಲದ ಪ್ರಭಾವವೂ ಇಲ್ಲ. ಹಾಗಾಗಿ ಅಂತಹ ಪ್ರಭಾವ ಇಲ್ಲ ಅಂದಮೇಲೆ ಜಡಾದಿಗಳ ಪ್ರಭಾವ ಬರಲಿಕ್ಕೆ ಹೇಗೆ ಸಾಧ್ಯ ಇದೆ? ಹೀಗೆ ಅಂತಹ ಪರಮಾತ್ಮನ ಶ್ವೇತದ್ವೀಪದಲ್ಲಿ ಸುರಾಸುರಾರ್ಚಿತಾ, ಯಾರು? ಹರೇಃ ಅನೂರತಾ, ಪರಮಾತ್ಮನ ಸೇವಕರು ಸುರಾಸುರಾರ್ಚಿತಾ. ಪರಮಾತ್ಮನ ಸೇವಕರು ಯಾರು? ಬ್ರಹ್ಮಾದಿ ದೇವತೆಗಳು, ಅವರು ಸುರಾಸುರಾರ್ಚಿತಾ, ದೇವತೆಗಳು ದೈತ್ಯರಿಂದಲೂ ಕೂಡ ಅರ್ಚಿತರಾಗಿದ್ದಾರೆ ಅಂತ. ಅಲ್ರಿ, ಶ್ವೇತದ್ವೀಪದಲ್ಲಿ ದೈತ್ಯರು ಬರೋದು ಹೇಗೆ ಅಂತ ಪ್ರಶ್ನೆ ಅಲ್ವಾ? ದೈತ್ಯರಿರೋದು ಅಂತಹದ್ದು ಅದು ಅವ್ರದ್ದು ಬೇರೆ ಸ್ಥಳ ಇದೆ. ಶ್ವೇತದ್ವೀಪ ಪರಮಾತ್ಮನ ಮುಕ್ತ ಸ್ಥಾನ, ಅದು ಅದರಲ್ಲಿ ಹೇಗೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಸಾತ್ವಿಕರಾಗಿರ್ತಕ್ಕಂಥ ಅಸುರರು ಇದ್ದಾರೆ ಅಂತ. ಬಲಿ ಮೊದಲಾಗಿರ್ತಕ್ಕಂಥ ಪ್ರಹ್ಲಾದರಾಜರು ಮೊದಲಾಗಿರೋ ಸಾತ್ವಿಕರೆಲ್ಲ ಅಸುರರಿದ್ದಾರೆ. ಅಸುರರು ಏನಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರು ಅಸುರರಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಸುರ ಯೋನಿಲಿ ಹುಟ್ಟೋದಕ್ಕೆ ಅಸುರ ಅಂತ ಶಬ್ದ ಬಂತೇ ವಿನಃ ಸ್ವಭಾವ ಅಂತಲ್ಲ. ಅಸುರ ಸ್ವಭಾವ, ವಾಯುದೇವರು ವಿಶೇಷ ವ್ಯಾಪಾರ ಅಲ್ಲಿ. ಹಾಗಾಗಿ ಅಂತಹ ಅಸುರರು ಇದ್ದಾರೆ, ಸುರರು ಇದ್ದಾರೆ. ಹಾಗಾಗಿ ವಾಯುದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದ ಪ್ರಹ್ಲಾದರಾಜರು, ಬಲಿ ಮೊದಲಾಗಿರತಕ್ಕಂಥ ಸಾತ್ವಿಕರಾಗಿರತಕ್ಕಂಥ ದೈತ್ಯರು ಇದ್ದಾರೆ. ಮುಕ್ತ ದೈತ್ಯರು, ಇವರ ಸೃಷ್ಟಿಯಲ್ಲಿರುವಂಥವರಲ್ಲ, ಮುಕ್ತರಾಗಿರತಕ್ಕಂತಹ ದೈತ್ಯರು ಅಲ್ಲಿದ್ದಾರೆ. ಅಂತಹ ಎಲ್ಲ ಸುರರಿಂದ ಅಸುರರಿಂದ ಬ್ರಹ್ಮಣೇ ಮೊದಲಾಗಿರತಕ್ಕಂತಹ ದೇವತೆಗಳೂ ಕೂಡ ಅರ್ಚಿತರಾಗಿದ್ದಾರೆ. ಅಂದರೆ ಏನರ್ಥ ಆಯಿತು? ಮೋಕ್ಷದಲ್ಲಿ ಕೇವಲ ದೇವರ ಮಧ್ವಿಜ ನೋಡಿದಾಗ ವೈಕುಂಠ ವರ್ಣನೆ ತುಂಬ ಇದೆ. ಅಂತೂ ಅಲ್ಲಿ ಆ ಶ್ವೇತದ್ವೀಪದಲ್ಲಿ ಪರಮಾತ್ಮನ ಮುಕ್ತ ಸ್ಥಾನದಲ್ಲಿ ಪರಮಾತ್ಮನೂ ಅನೇಕ ದೇವತೆಗಳಿಂದ ಅರ್ಚಿತನಾಗಿದ್ದಾನೆ. ಪರಮಾತ್ಮನ ಅನುಚರರು ಕೂಡ ಅವರರಿಂದ ತಾವು ಸೇವೆರಾಗಿದ್ದಾರೆ. ಅಲ್ರಿ, ಇದೇನು ಬಂತು? ಎಲ್ಲಿ ಹೋದರೂ ಕೂಡ ನಾವು ನಿಯಮ್ಯರಾಗೇ ಇರಬೇಕು, ಅವರಿಗೆ ಸೇವಾ ಮಾಡ್ಕೊಂಡಿರಬೇಕು, ಇದೇನು ಗ್ರಹಚಾರ? ಒಂದು ಸಾರಿ ವೈಕುಂಠಕ್ಕೆ ಹೋಗಿ ಸ್ವತಂತ್ರವಾಗಿರ್ಬೋದಲ್ಲ ಅಂತ ಅನಿಸುತ್ತೆ ನಮಗೆ ಅಲ್ವಾ? ನಾವು ಮೋಕ್ಷ ಪಡೆಯೋದು ಅಪೇಕ್ಷೆ ಯಾಕೆ? ಇಲ್ಲಾದರೆ ಅವ್ರು ಸೇವಾ ಮಾಡಿ ಇವರು ಸೇವಾ ಮಾಡಿ ಒದ್ದಾಡಿಕೊಂಡು ಇದು ಬೇಡ ಅಂತಲೇ ನಾವು ಶ್ವೇತದ್ವೀಪಕ್ಕೆ ಹೋಗೋದು. ಅಲ್ಲೂ ಕೂಡ ಇದೇ ಇದೆ. ಅಂದರೆ ಅದಕ್ಕೆ ಪುರಾಣಾಂತರದಲ್ಲಿ ಹೇಳ್ತಾರೆ ಅದನ್ನು. ಈ ಮೋಕ್ಷಕ್ಕೆ ಹೋದಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಾವು ಇನ್ನೊಬ್ಬರನ್ನು ಈಗ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಅಂದರೆ ಒಂದು ಹಿಂಸೆ ಅನಿಸುತ್ತೆ. ಏನು ಇವ್ನಿಗೆ ಯಾಕೆ ಕರ್ಕೊಂಡು ಹೋಗಬೇಕು ಅಂತ. ಅಲ್ಲಿ ಹಾಗೆ ಅನಿಸಲ್ಲಂತೆ. ಅದೇ ಒಂದು ಖುಷಿ ಅವರಿಗೆ. ನಾನು ಈಗ ನಂದು ಯಾವುದೋ ಒಂದು ಪ್ರತಿಯೊಬ್ಬರ ಜೀವನದ ಒಂದೊಂದು ಸ್ವರೂಪ ಇದೆ, ಅವರವರದ ಮೂಲಭೂತವಾಗಿರ್ತಕ್ಕಂಥ ಒಂದು ಸ್ವರೂಪ ಇದೆ. ಆ ಸ್ವರೂಪವೂ ಅವ್ರಿಗೆ ಇರ್ತದೆ. ಏನು ಬೇಕಂದರೆ ಬೇರೆ ಬೇರೆ ರೂಪವನ್ನು ಪಡೀತಾರೆ ಅವರು, ಆಯಿತಾ? ಎಂ ಕಾಮಯತೆ, ಏನೇನು ಅಪೇಕ್ಷೆ ಪಡ್ತಾರೆ ಎಲ್ಲವೂ ಕೂಡ ಬರುತ್ತೆ ಅವರಿಗೆ. ಆ ಸಂದರ್ಭದಲ್ಲಿ ಯಾರಿಗೂ ಹಣ್ಣು ತಿನ್ನಬೇಕು ಅಂತ ಅನ್ನಿಸ್ತು, ಆ ಹಣ್ಣು ಒಂದು ಗಿಡ ಇರ್ತದಿಲ್ಲ, ಇವನು ಹೊಟ್ಟೆಲಿ ನಾನು ಹೋಗ್ಬೇಕು, ನಂದೇನು ಗ್ರಹಚಾರ ಅಂತ ಅನ್ನೋಂಗಿಲ್ಲ. ಅದಕ್ಕೆ ಖುಷಿ, ಅದಕ್ಕೆ ನಾನು ಅವ್ರ ಹೊಟ್ಟೆಲಿ ಹೋಗೋದೇ ಅದು ಖುಷಿ. ಮತ್ತದು ಒಂದು ವಾಪಸ್ಸಲ್ಲೇ ಇರುತ್ತದು, ಆ ಖುಷಿ ಕೊಡ್ತದೆ ಅದು. ಏನೋ ಒಂದು ಒಬ್ಬ ಜೀವನ ಒಂದು ಶರೀರ, ಅದು ಕುದುರೆ ಶರೀರ ಇರ್ತದೆ.
ಆಯಿತಾ. ಕುದುರೆ ಸ್ವರೂಪನೇ ಅವನದ್ದು. ಹಾಗೆ ಅವನು ಇನ್ಯಾರು ಹತ್ತಿಸ್ಕೊಂಡು ಹೋಗಬೇಕು, ಗ್ರಹಚಾರ ಅನ್ನಲ್ಲ, ಅದು ಖುಷಿ ಅದಕ್ಕೆ. ಹಾಗಾಗಿ ಎಲ್ಲವೂ ಕೂಡ ಖುಷಿಯಿಂದಲೇ ಮಾಡುವಂತಹದ್ದು, ಎಲ್ಲವೂ ಕೂಡ ಅಲ್ಲಿ ಪರಮಾತ್ಮನ ಸೇವಾರೂಪದಲ್ಲೇ ಮಾಡುವಂತಹದ್ದು. ಆ ದೃಷ್ಟಿಯಲ್ಲಿ ಅಂತಹ ವಿಕಾರವರಿಂದ ಆಗಲ್ಲ. ಆದರೆ ಅಂತಹ ಯಾಕೆ ಅಂದರೆ ವಿಕಾರ ಆಗಬೇಕಾದ್ರೆ ಏನು ಕಾರಣ? ನವರ್ತತೆ ಯತ್ರ ರಜಸ್ತಮೋಮಯ. ಗುಣಗಳ ಪ್ರಭಾವ ಇದ್ದರೆ ಇದೆಲ್ಲ ವಿಕಾರ ಆಗುತ್ತೆ, ಗುಣಗಳ ಪ್ರಭಾವ ಇಲ್ಲ, ಅದರಿಂದ ಅಂತಹ ವಿಕಾರ ಆಗಲ್ಲ ಅಂತ. ಹೀಗೆ ಅಂತಹ ಲೋಕವನ್ನು ಬ್ರಹ್ಮದೇವರು ನೋಡಿದರು. ಇನ್ನು ಜೊತೆಗೆ ಶ್ರೀರ್ಯತ್ರ ರೂಪಿಣ್ಣಿರುಗಾಯ ಪಾದಯೋ ಕರೋತಿ ಮಾನಂ ಬಹುತಾ ವಿಭೂತಿಭಿಃ ಪ್ರೇಂಕಶ್ರಿತಾಯ ಕುಸುಮಾಕರಾನುಗೈ ವಿಗೀಯಮಾನ ಪ್ರಿಯಕರ್ಮ ಗಾಯತಿ. ಇನ್ನು ಮುಖ್ಯವಾಗಿ ಲಕ್ಷ್ಮೀದೇವಿ ಅಂದರೆ ಎಲ್ಲರೂ ವೈಕುಂಠದ ವೈಭವವನ್ನು ನೋಡ್ತಾ ಇದ್ದಾರೆ ಬ್ರಹ್ಮದೇವರು, ಹೇಗಿದೆ ವೈಕುಂಠ ಅಂತ. ಅಲ್ಲಿ ಲಕ್ಷ್ಮೀದೇವಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾಳೆ, ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಅದು ಏನು ಬೇರೆ ಬೇರೆ ರೂಪಗಳಿಂದ. ದಾಸರಾಯರು ಹೇಳ್ತಾರೆ, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪಳಾಗಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡ್ತಾ ಇದ್ದಾಳೆ. ಪರಮಾತ್ಮನ ಸೇವೆ ಎಷ್ಟು ರೀತಿಯಿಂದ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾಳೆ ಲಕ್ಷ್ಮೀದೇವಿ ಮಹಾನುಭಾವಳು. ಅಂದರೆ ಏನು ರೀ, ಪ್ರಾಯ ಕೆಲಸಗಾರ ರಜೆ ಹಾಕಿ ಹೋಗಿದ್ದಾರಾ? ಕೆಲಸಗಾರ ಇಲ್ವಾ ಅಂದರೆ ಇಲ್ಲ. ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಸಾಟಿ ಇಲ್ಲದೆ ತಾನೇ ಪೂರ್ಣ ನೋಟದಿಂದ ಸುಖಿಸುತ್ತೆ ಹೇಳು, ತಾನೇ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತೆ ಹೇಳು. ಹೀಗೆ ಆ ಲಕ್ಷ್ಮೀದೇವಿ ಮಾಡ್ತಾ ಇದ್ದಾಳೆ. ಅದನ್ನೇ ಹೇಳುವಂಥ ಪ್ರೇಂಕಶ್ರಿತಾಯ ಕುಸುಮಾಕರಾನುಗೈ. ಲಕ್ಷ್ಮೀದೇವಿ ಉಯ್ಯಾಲೆ ಆಡ್ಕೊಂಡು ಆರಾಮಾಗಿದ್ದಾಳಂತೆ. ಅಂತಹ ಅನೇಕ ರೂಪಗಳಿದೆ. ಅಂತಹ ರೂಪಗಳಿಂದ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಸೇವೆಯನ್ನು ಮಾಡಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾಳೆ. ಬೇರೆ ಬೇರೆ ಪರಮಾತ್ಮನ ವಿಶಿಷ್ಟ ಗುಣಗಳ ಚಿಂತನೆಯನ್ನು ಮಾಡ್ತಾ ಇದ್ದಾಳೆ. ಅಂತಹ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡುವವರು ಇದ್ದಾರಲ್ಲಿ. ಅಂತಹ ಬೇರೆ ಬೇರೆ ಭೃತ್ಯರಿಂದ ಸ್ತುತ್ಯಳಾದಂತಹ ಲಕ್ಷ್ಮೀದೇವಿ ಪರಮಾತ್ಮನ ಗುಣಕರ್ಮಗಳನ್ನು ಚಿಂತನೆ ಮಾಡ್ತಾ ಸ್ತೋತ್ರ ಮಾಡ್ತಾ ಅವನ ಆರಾಧನೆಯನ್ನು ಮಾಡ್ತಾ ಇದ್ದಾಳೆ. ಹೀಗೆ ಅಂತಹ ಶ್ವೇತದ್ವೀಪವನ್ನು ಆ ಬ್ರಹ್ಮದೇವರು ನೋಡ್ತಾ ಇದ್ದಾರೆ. ಇಷ್ಟೆಲ್ಲ ನೋಡಿದರೆ ಮೂಲ ಪ್ರಧಾನಕ್ಕೆ ಹೋಗಿಲ್ಲ ಇನ್ನೂ. ಅಲ್ಲ, ಇದನ್ನು ಬೇರೆ ಬೇರೆ ನೋಡ್ತಾ ಇದ್ದಾರೆ ಹೊರಗಡೆ. ಶ್ವೇತದ್ವೀಪ ನೋಡಿದರು, ಗುಣಗಳ ಪ್ರಭಾವ ಎಲ್ಲ ನೋಡಿದರು, ಬೇರೆ ಬೇರೆಗಳ ದೇವತೆಗಳ ವ್ಯಾಪಾರ ನೋಡಿದರು, ಲಕ್ಷ್ಮೀದೇವಿ ವ್ಯಾಪಾರ ನೋಡಿದರು. ಪ್ರಧಾನ ಪರಮಾತ್ಮನ ವ್ಯಾಪಾರ ನೋಡಬೇಕಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ದದರ್ಶ ತತ್ರಾಖಿಲ ಸಾತ್ವದಾಂಪತಿಂ ಶ್ರಿಯಃಪತಿಂ ಯಜ್ಞಪತಿಂ ಜಗತ್ಪತಿಂ. ಪರಮಾತ್ಮನನ್ನು ನೋಡ್ತಾ ಇದ್ದಾರಲ್ಲಿ. ತದರ್ಶ ತತ್ರಾಖಿಲ ಸಾತ್ವದಾಂಪತಿಂ. ಪರಮಾತ್ಮ ಜಗನ್ನಾಥನಾಗಿರ್ತಕ್ಕಂತಹ ಪರಮಾತ್ಮ, ಶ್ವೇತದ್ವೀಪದಲ್ಲಿ ಮುಕ್ತರಿಗೊಡೆಯನಾಗಿರ್ತಕ್ಕಂತಹ ಪರಮಾತ್ಮ, ಅಂತಹ ಪರಮಾತ್ಮನನ್ನು ನೋಡ್ತಾ ಇದ್ದಾರೆ. ಯಜ್ಞಪತಿ, ಪರಮಾತ್ಮ ಯಜ್ಞಪತಿ ಅಂತ. ಅಂತಹ ಪರಮಾತ್ಮ ಅಂತಹ ಶ್ವೇತದ್ವೀಪದಲ್ಲಿ ಪರಮಾತ್ಮನ ನೋಡ್ತಾ ಇದ್ದಾರೆ. ಎಂಥವನನ್ನು? ದದರ್ಶ ಸಾತ್ವತಾಂಪತಿಂ ಅಂದರೆ ಮುಕ್ತರಿಗೊಡೆಯ ಅಂತರ್ಥ. ಸತ್ವಗುಣ ಪ್ರಚುರರಾಗಿರತಕ್ಕಂತಹ ಏನು ಮುಕ್ತರಿದ್ದಾರೆ ಅಂತಹ ಸತ್ವಂತು ಶೋಭನತ್ವಂ ಸ್ಯಾತ್ ತದ್ಯುಕ್ತ ಸಾತ್ವತಾಮತಾಹ ಅಂತ. ಹಾಗಾಗಿ ಅಂತಹ ಮುಕ್ತರ ನಿಯಾಮಕನಾಗಿರ್ತಕ್ಕಂಥ ಪರಮಾತ್ಮನ ನೋಡ್ತಾ ಇದ್ದಾರೆ. ಶ್ರೀಯಃಪತಿಂ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮನನ್ನು, ಯಜ್ಞಪತಿಂ ಯಜ್ಞೇಶ್ವರನಾಗಿರ್ತಕ್ಕಂಥ ಪರಮಾತ್ಮ, ಜಗತ್ಪತಿ ಇದೆಲ್ಲ ಪರಮಾತ್ಮನ ವಿಶೇಷಣಗಳು. ಇಂತಹ ಪರಮಾತ್ಮನನ್ನು ನೋಡ್ತಾ ಇದ್ದಾರೆ. ಸುನಂದ ನಂದ ಪ್ರಬಲಾರ್ಹಣಾದಿಭಿ ಸ್ವಪಾರ್ಷದ ಮುಖ್ಯೈ ಪರಿಸೇವಿತಂ ಯುಹಂ. ಅಲ್ಲಿ ಪರಮಾತ್ಮನ ಮಂದಿರದಲ್ಲಿ ಬೇರೆ ಬೇರೆ ಸುನಂದ ಎಲ್ಲ ಅನೇಕ ದ್ವಾರಪಾಲಕರಿದ್ದಾರೆ. ಅಂತ ಎಲ್ಲ ದ್ವಾರಪಾಲಕರಿಂದ ಸೇವಿತನಾಗಿರ್ತಕ್ಕಂಥ ಪರಮಾತ್ಮನನ್ನು ನೋಡ್ತಾ ಇದ್ದಾರೆ. ಇಂತಹ ಪರಮಾತ್ಮನ ಇಷ್ಟೇ ನೋಡಿದರು, ಇಂಥ ಗುಣಗಳನ್ನು ಚಿಂತನೆ ಮಾಡಿದರು. ಪರಮಾತ್ಮನ ರೂಪ ಹೇಗಿದೆ? ಪರಮಾತ್ಮ ಇಂಥ ಗುಣವಿಶಿಷ್ಟನಾಗಿದ್ದಾನೆ. ಹೌದು, ಪರಮಾತ್ಮನ ಒಂದು ಚಿಂತನೆಗೊಂದು ಆಕಾರ ಬೇಕಲ್ಲ ನಮಗೆ. ಕೇವಲ ಯಜ್ಞಪತಿಯಾಗಿದ್ದಾನೆ, ಲಕ್ಷ್ಮೀಪತಿಯಾಗಿದ್ದಾನೆ, ಅವನ ರೂಪ ಚಿಂತನೆಗೆ ಅದು ಸಾಕಾಗಲ್ಲ ನಮಗೆ. ಅದಕ್ಕೆ ಅಂತಹ ರೂಪವನ್ನು ನೋಡಿದರು ಅಂತ. ಕಿರೀಟಿನಂ ಕುಂಡಲಿನಂ ಚತುರ್ಭುಜಂ ಪಿತಾಂಶುಕಂ ವಕ್ಷಸಿ ಲಕ್ಷಿತಂ ಶ್ರಿಯ. ಪರಮಾತ್ಮ ಕಿರೀಟವನ್ನು ಧಾರಣ ಮಾಡಿಕೊಂಡಿದ್ದಾನಂತೆ. ಅಂದರೆ ತಲೆ ಚಿಂತನೆ ಮಾಡಬೇಕು ನಾವು, ಮುಖ ತಲೆ ಎಲ್ಲ ಚಿಂತನೆ ಬರಬೇಕು. ಅಂತಹ ಪರಮಾತ್ಮ ಕಿರೀಟವನ್ನು ಧಾರಣ ಮಾಡಿಕೊಂಡಿದ್ದಾನೆ, ಕುಂಡಲವನ್ನು ಧಾರಣ ಮಾಡಿಕೊಂಡಿದ್ದಾನೆ, ಚತುರ್ಭುಜನಾಗಿದ್ದಾನೆ, ಪೀತವಾಸ ಹಳದಿ ಬಟ್ಟೆಯನ್ನು ಪೀತಾಂಬರಧಾರಿಯಾಗಿದ್ದಾನೆ ಪರಮಾತ್ಮ. ಮುಖ್ಯವಾಗಿ ಪರಮಾತ್ಮನ ಶರೀರದಲ್ಲಿ ಇದರಲ್ಲಿದೆ ಶ್ರೀವತ್ಸ ಚಿಹ್ನೆ ಇದೆ. ಅಂದರೆ ಸಾಮಾನ್ಯವಾಗಿ ಇದರಲ್ಲೂ ಕೂಡ ಮೋಕ್ಷದಲ್ಲಿ ಪ್ರತಿಯೊಬ್ಬರಿಗೆ ಅಂಶಗಳಿದೆ. ಎಲ್ಲರೂ ಕಿರೀಟ ಧಾರಣ ಮಾಡಿದ್ದಾರೆ, ಕುಂಡಲ ಧಾರಣ ಮಾಡಿದ್ದಾರೆ. ಅದೊಂದು ಶ್ಲೋಕದಲ್ಲಿ ಹೇಳ್ತಾರೆ ಅದನ್ನು. ಶ್ರೀವತ್ಸ ಚಿಹ್ನೆ ಇಲ್ಲ, ಅವರಿಗೂ ಕೂಡ ಚತುರ್ಭುಜ ಇದೆ, ನೀಲವರ್ಣ ಇದೆ, ಎಲ್ಲ ಇದೆ. ಶ್ರೀವತ್ಸ ಒಂದು ಚಿಹ್ನೆ ಇಲ್ಲ.
ಶತಪತ್ರಲೋಚನ ಅಂತೆಲ್ಲ ಹೇಳ್ತಾರಲ್ಲಿ. ಹಾಗೆ ಎಲ್ಲ ಅಂತಹ ಅವರಿಗೂ ಎಲ್ಲ ಶರೀರ ಪರಮಾತ್ಮನಂತೆ ಕಾಣ್ತಾ ಇರ್ತಾರೆ ಎಲ್ಲರೂ ಕೂಡ. ಆದರೆ ಪರಮಾತ್ಮನಿಗೆ ಒಂದು ವಿಶೇಷತೆ ಏನು, ಶ್ರೀವತ್ಸ ಚಿಹ್ನೆ ಇಲ್ಲ. ಆ ಶ್ರೀವತ್ಸ ಚಿಹ್ನೆ ಪರಮಾತ್ಮನಿಗಿದೆ, ಅಂತಹ ಚಿಹ್ನೆ ಉಳಿದವರಿಗಿಲ್ಲ. ಇದೊಂದು ವಿಶೇಷವಾಗಿರತಕ್ಕಂಥದ್ದು. ಅಂತಹ ಪರಮಾತ್ಮನನ್ನು ನೋಡ್ತಾ ಇದ್ದಾರೆ. ಅಲ್ಲಿ ಹೇಳಬೇಕಾದ್ರೆ ಅದ್ಯರ್ಹಣೀಯಾಸನ ಮಾಸನ ಸ್ಥಿತಂ ಪರಮೃತಂ ಚತುಷ್ಷೋಡಶ ಪಂಚಶಕ್ತಿಭಿ. ಪರಮಾತ್ಮ ಆ ಮಧ್ಯದಲ್ಲಿ ಕುತ್ಕೊಂಡಿದ್ದಾನಂತೆ, ಉತ್ತಮವಾಗಿರತಕ್ಕಂಥ ಆಸನದಲ್ಲಿ ಕುತ್ಕೊಂಡಿದ್ದಾನೆ. ಕುತ್ಕೊಂಡಾಗ ಆ ಪರಮಾತ್ಮನ ಶರೀರದ ಸುತ್ತಲೂ ಕೂಡ, ಪರಮಾತ್ಮನ ಸುತ್ತಲೂ ಕೂಡ ಪರಮಾತ್ಮನ ವ್ಯೂಹ ರೂಪಗಳಿದೆ. ಚತುಃ ಷೋಡಶ ಪಂಚಶಕ್ತಿಭಿ ಅಂತ ಹೀಗೆ ಪರಮಾತ್ಮನ ಶಕ್ತಿಗಳನ್ನು ಚಿಂತನೆ ಮಾಡ್ತಾ ಇದ್ದಾರಲ್ಲಿ. ನಾವು ಇದನ್ನೂ ಕೂಡ ನಿತ್ಯವೂ ಕೂಡ ಚಿಂತನೆ ಮಾಡ್ತೇವೆ. ನಾವು ಯಾವಾಗ ಪೀಠ ಪೂಜೆಯಲ್ಲಿ, ಆವರಣ ಪೂಜೆಯಲ್ಲೆಲ್ಲ ಚಿಂತನೆ ಮಾಡ್ತೇವೆ ನಾವು ಇದನ್ನೆಲ್ಲ ಕೂಡ. ಜ್ಞಾನ, ಇಚ್ಛಾ, ಕ್ರಿಯಾ, ಬಲ, ಇದು 4 ಪರಮಾತ್ಮನ ಇಚ್ಛಾ ಶಕ್ತಿಗಳವೆಲ್ಲವೂ ಕೂಡ. ಹಾಗೆ ಸೂಕ್ಷ್ಮ, ಮೋಚಿಕ, ಸೂಕ್ಷ್ಮಾವೃತ, ಜ್ಞಾನಾವೃತ, ಆಪ್ಯಾಯನಿ, ವ್ಯಾಪಿನಿ, ವ್ಯೋಮರೂಪಿಣಿ, ಅನಂತ, ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಹೀಗೆ ಎಲ್ಲವೂ ಕೂಡ ಸೇರಿಸಿ 16 ಶಕ್ತಿಗಳು. ಇದು ಒಂದು ರೀತಿಯಾಗಿದ್ದ ಚಿಂತನೆ. ಅಥವಾ ವಾಸುದೇವ, ಸಂಕಷ್ಟ, ಪ್ರಜ್ಞ, ಅನಿರುದ್ಧ, ಇದು 4. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಶ್ರೀಕೇಶ, ಪದ್ಮನಾಭ, ದಾಮೋದರ, ಹೀಗೆ 16. ಹೀಗೆ ಇಂತಹ ರೂಪಗಳ ಚಿಂತನೆಯನ್ನು ಮಾಡುವಂತಹದ್ದು. ಇನ್ನು ಕ್ರುದ್ಧೋಲ್ಕ, ಮೋಹೋಲ್ಕ, ದಿಲ್ಕ, ಸಹಸ್ರೋಲ್ಕ, ಇದು 4 ರೂಪಗಳು. ವಿಮಲ, ಉತ್ಕರ್ಷಿಣಿ, ಜ್ಞಾನ, ಯೋಗ, ಕ್ರಿಯಾ, ಹೀಗೆ 5 ಶಕ್ತಿಗಳು. ಹೀಗೆ ನಾವು ಆವರಣ ರೂಪದಲ್ಲಿ, ಆವರಣ ಪೂಜೆಯಲ್ಲಿ, ಪೀಠ ಪೂಜೆಯಲ್ಲಿ ನಾವೇನು ಚಿಂತನೆಯನ್ನು ಮಾಡ್ತಾ ಇದ್ದೇವೆ, ಅಂತಹ ಶಕ್ತಿಗಳೆಲ್ಲವೂ ಕೂಡ ಪರಮಾತ್ಮನ ಸ್ವರೂಪಭೂತವಾಗಿರ್ತಕ್ಕಂಥದ್ದು. ಇಂತಹ ವ್ಯೂಹ ರೂಪಗಳಿಂದ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾ, ಇಂತಹ ಪರಮಾತ್ಮನನ್ನು ಯಾರು ನೋಡಿದರು? ಬ್ರಹ್ಮದೇವರು ನೋಡಿದರು. ಪರಮಾತ್ಮ ಹೇಳ್ತಾ ಇದ್ದಾನೆ, ಇಂತಹ ರೂಪವನ್ನು ಸಾಮಾನ್ಯವಾಗಿ ನಾನು ತೋರಿಸಲ್ಲ, ನಿನಗೆ ಯಾಕೆ ತೋರಿಸಿದ್ದು ಗೊತ್ತಾ? ಮನೀಷಿತಾನುಭಾವೋಯಂ ಮಮ ಲೋಕಾವಲೋಕನಂ ಯದುಪಶ್ರುತ್ಯ ರಹಸಿ ಚಕರ್ಥಂ ಪರಮಂ ತಪಃ. ನನ್ನ ಮಾತನ್ನು ಸರಿಯಾಗಿ ನಡೆಸಿಕೊಟ್ಟಿದ್ದೀಯಾ ನೀನು. ಮಕ್ಕಳಿಗೆ, ತಂದೆ ತಾಯಿಗಳು ಮಕ್ಕಳಿಗೆ ಏನಾದರೂ ಒಂದು ಕೆಲಸವನ್ನು ಹೇಳಿದರೆ ಆ ಕೆಲಸವನ್ನು ನಡೆಸಿದಾಗ ಬಹಳ ಸಂತೋಷ ಆಗುತ್ತೆ. ಮಕ್ಕಳು ಹೇಳಿದ ಕೆಲಸವನ್ನು ನಡೆಸಲಿಲ್ಲ ಅಂದರೆ ದೇವರಿಗೆ ಸಂತೋಷ ತಂದೆ ತಾಯಿಗೆ ಸಂತೋಷ ಆಗಲ್ಲ. ಯಾರೋ ಮನೆಗೆ ತಂದೆಗೆ ಒಂದು ಲೆಟರ್ ಹಾಕಿದ್ರಂತೆ. ತಂದೆ ಮಕ್ಕಳಿಗೆ ಲೆಟರ್ ಹಾಕಿದಂತೆ, ನಾ ಇಂಥ ದಿವಸ ಬರ್ತೀನಿ, ನಾನು ಬಂದು ಕರ್ಕೊಂಡು ಹೋಗುವಂತ ಪತ್ರ ಹಾಕಿದಂತೆ. ಪತ್ರ ಹಾಕಿದ್ದಕ್ಕೆ ಮಗನಿಗೆ ಸಂತೋಷ ಆಯಿತು. ತಂದೆ ಕೊಟ್ಟಿರ್ತಕ್ಕಂಥ ಲೆಟ್ರು ಅಂತ ಪೂಜೆ ಮಾಡ್ತಾ, ಭಕ್ತಿ ಶ್ರದ್ಧಾ ಅಂತ ಪೂಜೆ ಮಾಡ್ತಾ ಇದ್ದಾನೆ. ಒಳಗೆ ಏನಿದೆ ನೋಡಿಲ್ಲ. ತಂದೆ ಬರುವಂಥ ದಿವಸವೂ ಬಂತು, ತಂದೆ ಬಂದ, ಮಗ ಬರಲಿಲ್ಲ ಕರ್ಕೊಂಡು ಹೋಗಲಿಕ್ಕೆ. ದೇವರಿಗೆ ಹಾಗೆ ತಂದೆ ತಾಯಿಗೆ ಸಂತೋಷ ಆಗಲಿಲ್ಲ. ಮನೆಯಲ್ಲಿ ಪತ್ರ ಪೂಜೆ ಮಾಡಿದ್ರೆ ಏನು ಪ್ರಯೋಜನ, ಹೇಳಿದ್ದನ್ನು ನಡೆಸಬೇಕು. ಬ್ರಹ್ಮದೇವರು ಏನು ಮಾಡಿದರು? ತಪ ಅಂತ ಹೇಳಿದಾಗ ಅದನ್ನು ನಡೆಸಿದರು. ತಪಸ್ಸನ್ನು ದಿವ್ಯ 1000 ವರ್ಷ ದೇವಮಾನದ ರೀತಿಯಲ್ಲಿ 1000 ವರ್ಷ ತಪಸ್ಸನ್ನು ನಡೆಸಿದ್ದಾರೆ. ಆ ತಪಸ್ಸಿನ ಒಂದು ಪ್ರಭಾವದಿಂದಾಗಿ ಹೇಳ್ತಾ ಇದ್ದಾನೆ ಪರಮಾತ್ಮ, ಯದುಪಶ್ರುತ್ಯ ರಹಸಿ ಚಕರ್ಥಂ ಪರಮಂ ತಪಃ. ನಾನು ಹೇಳಿದ್ದನ್ನು ಮನ್ನಿಸಿ, ಅದನ್ನು ತಿಳಿದುಕೊಂಡು, ಅದನ್ನು ಅರ್ಥ ಮಾಡಿಕೊಂಡು, ನನ್ನ ಆಜ್ಞಾ ಅಂತ ಅದನ್ನು ರಹಸ್ಯನಲ್ಲಿ ಏಕಾಂತದಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದೆ. ಆ ತಪಸ್ಸು ನನಗೆ ತುಂಬ ಸಂತೋಷ ನನಗೆ. ಹಾಗಾಗಿ ಯಾಕೆಂದರೆ ಜ್ಞಾನಪ್ರಿಯ ಹಾಗಾಗಿ ನಾನೂ ಜ್ಞಾನಪ್ರಿಯ, ನಾನು ಜ್ಞಾನಸ್ವರೂಪಿ. ಆ ದೃಷ್ಟಿಯಿಂದ ಪರಮಾತ್ಮ ಮನೀಷಿತಾನುಭಾವೋಯಂ ಮಮ ಲೋಕಾವಲೋಕನಂ. ಹಾಗಾಗಿ ಅದರ ಪ್ರಭಾವ, ನೀನೇನು ತಪಸ್ಸನ್ನು ಮಾಡಿದ್ದೀರಾ ಆ ತಪಸ್ಸಿನ ಪ್ರಭಾವದಿಂದ ನಿನಗೆ ಇಂಥ ನನ್ನ ಲೋಕದ ದರ್ಶನ ಯೋಗ್ಯತೆ ಬಂದಿದೆ, ನಿನಗೆ ಅನುಗ್ರಹ ಮಾಡಿದ್ದೇನೆ ಅಂತ ಪರಮಾತ್ಮ ಈ ಪ್ರಕಾರವಾಗಿರತಕ್ಕಂಥ ಅನುಗ್ರಹವನ್ನು ಹೇಳ್ತಾ ಇದ್ದಾನೆ. ಇನ್ನು ಯಾಕೆಂತ ಭಾಗವತ ಹೇಳ್ತಾ ಇದೆ, ತಪಸ್ಸು ಎಷ್ಟು ಪರಮಾತ್ಮನಿಗೆ ಪ್ರಿಯ. ಪ್ರತ್ಯಾದಿಷ್ಟಂ ಮಯಾ ತತ್ರ ತ್ವಯಿ ಕರ್ಮ ವಿಮೋಹಿತೆ. ತ್ವಯಿ ಕರ್ಮ ವಿಮೋಹಿತೆ, ಇದೊಂದು ಸ್ವಾರಸ್ಯ. ಕರ್ಮ ವಿಮೋಹಿತೆ ಅಂತ ಅಲ್ಲಿ ಹೇಳಬೇಕಾದ್ರೆ ಬ್ರಹ್ಮದೇವರಿಗೆ ಸೃಷ್ಟಿ ಮಾಡಬೇಕೋ ಬೇಡೋ ಅಂತ ಆ ಕರ್ಮದಲ್ಲಿ ವಿಮೋಹ ಅಂತ ಅರ್ಥ ಅಲ್ಲ. ಸೃಷ್ಟಿ ವಿಷಯಕವಾದ ಒಂದು ಅಜ್ಞಾನ ಇದೆ, ಸಾಮಾನ್ಯದ ಒಂದು ಅಜ್ಞಾನ. ಅಂದರೆ ಸಾಮಾನ್ಯವಾಗಿ ಅಜ್ಞಾನವನ್ನು ನಾವು ಋಜುದೇವತೆಗಳಿಗೆ ಹೇಳಲ್ಲ. ಯಾಕೆಂದರೆ ಅವರು ಜಾತಾಪರೋಕ್ಷಿಗಳೇ. ಅವರು ಅಜ್ಞಾನದ ಬಂಧಕ ನಿಮಿತ್ತ ಅಷ್ಟೇ. ಹೀಗೆ ಅಷ್ಟೇ ಅಂತಹ ಬ್ರಹ್ಮದೇವರಿಗೆ ಹೌದು, ರಜೋಗುಣ ಆಶ್ರಯ ಮಾಡಿ ಮಾಡಬೇಕು, ಅದು ಬಂಧಕ ಅಷ್ಟೇ. ಹೀಗೆ ಪ್ರತ್ಯಾದಿಷ್ಟಂ ಮಯಾ ತತ್ರ ತ್ವಯಿ ಕರ್ಮ ವಿಮೋಹಿತೆ ತಪೋ ಮೇ ಹೃದಯಂ ಸಾಕ್ಷಾತ್. ಯಾಕೆಂದರೆ ತಪಸ್ಸು ಅಂದರೆ ಹೃದಯ ಅನ್ನೋದಕ್ಕೆ ಆಚಾರ್ಯ ಬರೀತಾರೆ. ಹೃದಯಂ ಪ್ರಿಯಂ ಅಂತ ಆಚಾರ್ಯ ಬರೆಯುವಂಥದ್ದು. ತಪೋ ಮೇ ಹೃದಯಂ, ತಪಸ್ಸು ಅಂದರೆ ತುಂಬ ಇಷ್ಟ ನನಗೆ. ಆ ದೃಷ್ಟಿಯಿಂದ ಆ ತಪಸ್ಸನ್ನು ನೀನು ಮಾಡ್ತಾ ಇದ್ದಿ. ತಪಸ್ಸಾ
ಸೃಜಾಮಿ ತಪಸ್ಸೈವೇದಂ, ತಪಸ್ಸಿಂದಲೇ ಇದೆಲ್ಲವನ್ನು ಮಾಡುವ, ತಪಸ್ಸು ಜ್ಞಾನ ಅಂತಲೇ ಅರ್ಥ, ಜ್ಞಾನದಿಂದಲೇ ಎಲ್ಲವನ್ನು ಮಾಡುವಂತಹದ್ದು, ಜ್ಞಾನದಿಂದಲೇ ತಪಸ್ಸಿನಿಂದಲೇ ನಾನು ಲೋಕನಾಶ ಮಾಡುವಂತಹದ್ದು, ತಪಸ್ಸಿನಿಂದಲೇ ಲೋಕವನ್ನು ಬಿಭರ್ಮಿ ತಪಸಾ ವಿಶ್ವಂ, ಜಗತ್ತನ್ನು ನಾನು ಪಾಲನೆ ಮಾಡುವುದು ಕೂಡ ಇದರಿಂದಲೇ. ಹಾಗಾಗಿ ಅಂಥ ದುಸ್ತರವಾದಂಥ ತಪಸ್ಸನ್ನು ನೀನು ಮಾಡಿದೆಯಪ್ಪ ಅಂತ ಹೀಗೆ ಹೇಳ್ತಾ ಬ್ರಹ್ಮದೇವರು ಕೇಳ್ತಾ ಇದ್ದಾರೆ, ಸ್ವಾಮಿ ನೀನೇನು ತಪಸ್ಸು ಸೃಷ್ಟಿ ಮಾಡು ಅಂತ ಹೇಳ್ತಾ ಇದ್ದಿ, ಆ ಸೃಷ್ಟಿ ನನಗೆ ಬಂಧಕ ಆಗಬಾರ್ದು, ಅಹಂಕಾರ ತಂದು ಕೊಡಬಾರ್ದು, ಹಾಗಾಗಿ ಅಂತಹ ಆ ದೃಷ್ಟಿಯಲ್ಲಿ ನನಗೆ ಅನುಗ್ರಹ ಮಾಡುವಂಥ ದೇವರೆಲ್ಲ ಪ್ರಾರ್ಥನೆ ಮಾಡ್ತಾ, ನನಗೆ ಜ್ಞಾನ ವಿಜ್ಞಾನ ಜ್ಞಾನಂ ಪರಮಗುಹ್ಯಮ್ಮೆ ಯದ್ವಿಜ್ಞಾನ ಸಮನ್ವಿತಂ ಸಾರಹಸ್ಯಂ ತದಂಕಂಚ ಗ್ರಹಾಣ ಗದಿತಮ್ಮಯ. ದೇವರಿಗೆ ಪರಾಪರ ತತ್ವಗಳ ಬಗ್ಗೆ ಚಿಂತನೆಯನ್ನು ಕೇಳಿದ್ದಕ್ಕೆ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಹೇಗೆ ಉಪದೇಶ ಮಾಡ್ತಾ ಇದ್ದಾನೆ? ಸಾರಹಸ್ಯಂ ತದಂಗಂಚ, ಆ ರಹಸ್ಯಪೂರ್ಣವಾಗಿರತಕ್ಕಂಥದ್ದು ಅಂಗಸಹಿತವಾಗಿರತಕ್ಕಂಥ ಜ್ಞಾನ, ಪರಮಗುಹ್ಯವಾಗಿರತಕ್ಕಂಥ ಜ್ಞಾನ, ಅದನ್ನು ಜ್ಞಾನ ವಿಜ್ಞಾನ ಅಂತ ಎರಡು, ಅದನ್ನು ಆಚಾರ ಬರೀತಾ ಇದ್ದಾರೆ. ಜ್ಞಾನ ವಿಜ್ಞಾನ ಅಂದರೆ ಏನು? ನೋಡುವಾಗ ಶಬ್ದಗಳಲ್ಲಿ ವ್ಯತ್ಯಾಸ ಗೊತ್ತಾಗಲ್ಲ. ಹಾಗಾಗಿ ಜ್ಞಾನ ಅಂದ್ರೇನು, ವಿಜ್ಞಾನ ಅಂದರೆ ಆಚಾರ್ಯರು ಬರೀತಾ ಇದ್ದಾರೆ. ಏನ ಏನ ಯಥಾಜ್ಞಾತ್ವ ನಿಯತಂ ಮುಕ್ತಿರಾಪ್ಯತೆ ತದ್ವಿಜ್ಞಾನ ಮಿತಿ ಪ್ರೋಕ್ತಂ. ಜ್ಞಾನಂ ಸಾಧಾರಣಂ ಸ್ಮೃತಂ ಅಂತ ಅಂದರೆ ಎಲ್ಲರೂ ತಿಳ್ಕೊಳ್ಳುವಂತಹ ಜ್ಞಾನ ಅದು ಸಾಧಾರಣವಾಗಿರ್ತಕ್ಕಂಥದ್ದು, ಸಾಮಾನ್ಯ ಪರಮಾತ್ಮ ಸರ್ವೋತ್ತಮ, ಅವನ ಸೃಷ್ಟಿಕರ್ತ, ಇದೆಲ್ಲ ಸಾಮಾನ್ಯವಾಗಿರ್ತಕ್ಕಂತಹ ಜ್ಞಾನಗಳು, ಎಲ್ಲವೂ ತಿಳಿದುಕೊಳ್ಬೇಕಾದದ್ದು, ಅವಶ್ಯಕವಾಗಿ ತಿಳ್ಕೊಳ್ಬೇಕಾದಂಥ ಜ್ಞಾನ ಅದು ಸಾಮಾನ್ಯ ಜ್ಞಾನ, ಅದು ಬೇಸಿಕ್ ಅಂತ ಹೇಳ್ತೀವಿ, ಎಲ್ಲರೂ ತಿಳ್ಕೊಳ್ಳೇಬೇಕದು ಸಾಮಾನ್ಯ ಜ್ಞಾನ. ಇದಾದ ಮೇಲೆ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಅಂದರೆ ಯಾರ್ಯಾರಿಗೆ ಏನೇನು ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈ ಅಂದರೆ ಯಾರ್ಯಾರಿಗೆ ಏನೇನು ಯೋಗ್ಯತೆ ಇದೆಯೋ ಅಷ್ಟಷ್ಟು ಗುಣಚಿಂತನೆಯನ್ನು ಮಾಡಿ ಪರಮಾತ್ಮನ ವಿಶೇಷವಾಗಿ ಇದು ಹೇಳುವಂತೆ ನಿಯತ ಗುರುಗಳು ಬಂದು ಉಪದೇಶ ಮಾಡ್ತಾರೆ ನಮಗೆ. ಇದು ನಿಜವಾಗಿರ್ತಕ್ಕಂಥ ಉಪಾಸನೆಯ ರೂಪ, ನೀನು ಹೀಗೆ ಉಪಾಸನೆ ಮಾಡಬೇಕು ಅಂತ ನಿಯತ ಗುರುಗಳು ಬಂದು ಯಾವ ರೂಪವಾದ ಉಪದೇಶವನ್ನು ಮಾಡ್ತಾರೆ, ಆಗ ನಿಜವಾದ ಏನೋ ಒಂದು ಸಾಧನೆ ನಡೀತದಲ್ಲ, ಅದು ವಿಶೇಷವಾಗಿರ್ತಕ್ಕಂಥ ವಿಜ್ಞಾನ. ಆ ಜ್ಞಾನವನ್ನು ತಿಳ್ಕೊಳ್ಬೇಕು. ನಮಗೆ ನಿಯತವಾಗಿರ್ತಕ್ಕಂಥ ಮೋಕ್ಷ ಯಾವ ಗುಣಚಿಂತನೆಯಿಂದ ಆಗತ್ತೆ ಅನ್ನುವಂಥ ತಿಳ್ಕೊಂಡು ಸಾಧನೆ ಮಾಡುವಂಥದ್ದು ಏನಿದೆಯಲ್ಲ ಅದು ವಿಜ್ಞಾನ ಅಂತ ಕರೆಸಿಕೊಳ್ಳುವಂಥದ್ದು. ಏನ ಏನ ಯಥಾಜ್ಞಾತ್ವ ನಿಯತಂ ಮುಕ್ತಿರಾಪ್ಯತೆ. ಬ್ರಹ್ಮದೇವರುಗಳು ಅವರು ಎಲ್ಲ ಪರಮಾತ್ಮನ ವಿಭೂತಿ ಗುಣಗಳನ್ನು ಚಿಂತನೆ ಮಾಡುವಂಥದ್ದು. ನಮಗೆ 4 ಗುಣ, ಅವರಿಗೆ ಪೂರ್ಣ ಅಖಿಲೇರ್ಗುಣ ಪೂರ್ಣವಾಗಿರ್ತಕ್ಕಂಥ ಗುಣಗಳನ್ನು ಚಿಂತನೆ ಮಾಡುವಂಥದ್ದು. ಆ ದೃಷ್ಟಿಯಲ್ಲಿ ಇದು ಜ್ಞಾನ ವಿಜ್ಞಾನ ಅಂತ ವ್ಯತ್ಯಾಸವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಬ್ರಹ್ಮದೇವರ ಪ್ರಧಾನವಾದಂಥ ಆಕ್ಷೇಪ ಏನಿತ್ತು, ಶಂಕೆ ಏನುತ್ತೆ ಅಂತ ಹೇಳಿದ್ರೆ, ಭಯ ಏನಂದರೆ ಅಹಂಕಾರ ಬರಬಾರ್ದು ಅಂತ. ಹಾಗಾಗಿ ನಾವು ಯಾವುದೇ ಕಾರ್ಯವನ್ನು ಮಾಡಬೇಕಾದರೂ ಕೂಡ ಚಿಂತನೆ ಮಾಡಬೇಕು. ನಾವು ಬ್ರಹ್ಮದೇವರೇ ಹೀಗೆ ಚಿಂತನೆ ಮಾಡ್ತಾರೆ, ನಾವು ಹೇಗೆ ಚಿಂತನೆ ಮಾಡಬೇಕು. ಹಾಗಾಗಿ ಅಹಂಕಾರ ಬರದೇ ಇರೋದಕ್ಕೆ ಪರಮಾತ್ಮ ಒಂದು ಮದ್ದು ಕೊಟ್ಟಿದ್ದಾನೆ. ಏನು ಮದ್ದು ಅಂದರೆ ಭಾಗವತವೇ ಮದ್ದು. ಚತುಶ್ಲೋಕಿ ಭಾಗವತನು ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಅಹಮೇವ ಸಮಗ್ರೇ ಚ ನಾಣ್ಯದ್ಯತ್ ಸತಸತ್ಪರಂ ಪಶ್ಚಾದಹಂ ತಮೇತಚ್ಚ ಯೋವ ಶಿಷ್ಯೇತ ಸೋಸ್ಮ್ಯಹಂ ಅಂತ ಪರಮಾತ್ಮ ಮೊಟ್ಟ ಮೊದಲಿಗೆ ಭಾಗವತದ ಚತುಶ್ಲೋಕಿ ಭಾಗವತದ ಮೊದಲನೇ ಶ್ಲೋಕ ಏನು, ಅಹಮೇವ ಅಂದರೆ ಈ ಶ್ರುತಿ ಆತ್ಮೈವ ಇದಮಗ್ರ ಆಸೀದ್ ಅಂತ ಒಂದು ಶ್ರುತಿ, ದೇವರು ಮಾತ್ರ ಇದ್ದ ಇನ್ನೇನೂ ಇರಲಿಲ್ಲ ಅಂತ ಶ್ರುತಿ. ಆ ಶ್ರುತಿಗೆ ವ್ಯಾಖ್ಯಾನ ರೂಪವಾಗಿ ಇದು ಹೊರಟಿದೆ. ಇದವಾಸೀತ್ ಎರಡು ಅನೇಕ ಮಾತಿದೆ, ಆತ್ಮೈವ ಇದಮಗ್ರ ಆಸೀತ್, ವಾಸುದೇವ ಇದಮಗ್ರ, ಬೇರೆ ಬೇರೆ ಅಂತೂ ಎಲ್ಲರ ಅಭಿಪ್ರಾಯ ಒಂದೇ, ಪರಮಾತ್ಮ ಮಾತ್ರ ಇದ್ದ ಇನ್ಯಾವುದೂ ಇರಲಿಲ್ಲ ಅಂತ. ಹಾಗಾಗಿ ಅದರ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಹೊರಟಿದೆ. ಆತ್ಮೈವ ಇದ ಅಹಮೇವಾಸಮಗ್ರೇಚ, ಮೊದಲಿಗೆ ನಾನೊಬ್ಬನೇ ಇದ್ದೆ, ಇನ್ಯಾವುದು ಕೂಡ ಇರಲಿಲ್ಲ. ಸದಸತ್ಪರಂ ನಾಣ್ಯದ್ಯತ್ ಸದಸತ್ಪರಂ, ಯಾವುದು ಜಡ ಜೀವ ಆಗಲಿ ಪ್ರಕೃತಿ ಆಗಲಿ ಯಾವುದೂ ಇರಲಿಲ್ಲ. ಪಶ್ಚಾದಹಂ ತ್ವಮೇತಚ್ಚ, ಆಮೇಲೆ ಸೃಷ್ಟಿಕಾಲ ಬಂದಾಗ ಪರಮಾತ್ಮ ಎಲ್ಲ ನಾನೂ ಅವತಾರಗಳನ್ನು ಮಾಡಿದ್ದೇನೆ. ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ ಅಂತ ಹೇಳಿದಂತೆ ಪರಮಾತ್ಮ ತನ್ನೂರುಗಳ ಚಿನ್ನ ಸೃಷ್ಟಿಯನ್ನು ಮಾಡಿದ, ಜೀವರ ಸೃಷ್ಟಿಯನ್ನು ಮಾಡಿದ, ಪ್ರಕೃತಿಯನ್ನು ಘಟಪಟ ಈ ಜಗತ್ತನ್ನು ಸೃಷ್ಟಿ ಮಾಡಿದ. ಹೀಗೆ ಪರಮಾತ್ಮನ ಸೃಷ್ಟಿ ಅಲ್ಲಲ್ಲ, ಮುಂದೆ ಅಂತೂ ಈ ಸೃಷ್ಟಿ ಮಾಡಿದ. ಆಮೇಲೆ ಲಯ ಕಾಲದಲ್ಲಿ ಎಲ್ಲವನ್ನೂ ಲಯ ಮಾಡಿದ. ಆ ಲಯ ಮಾಡಿದಾಗ ಉಳಿದದ್ದು ನಾನೊಬ್ಬನೇ. ಹಾಗಾಗಿ ಪರಮಾತ್ಮ ಒಬ್ಬನೇ ಇರುವಂತಹದ್ದು ಅಂತ. ಇದಕ್ಕೆ ಆಚಾರ್ಯರು ಈ ವ್ಯಾಖ್ಯಾನ ನೋಡಿದ, ಈ ಶ್ಲೋಕವನ್ನು ನೋಡಿದಾಗ ಅನರ್ಥ ಆಗುವಂತಹ ಸಂದರ್ಭ ಇದೆ. ಆ ದೃಷ್ಟಿಯಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ವಿಷ್ಣೋರಧೀನಂ ಪ್ರಾಕ್ಸೃಷ್ಟೇ. ಇದು ಇಲ್ಲಿ ಹೇಳಲಿಕ್ಕೆ ಹೊರಟಿರುವಂಥದ್ದು ಮುಖ್ಯ ತತ್ವ ಏನು ಅಂತ ಹೇಳಿದರೆ, ಯಾವುದು ಇರಲಿಲ್ಲ ಅಂತಲ್ಲ, ಪರಮಾತ್ಮ ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ಎಲ್ಲವೂ ಇತ್ತು.
ಪ್ರಕೃತಿ ಇತ್ತು, ಜೀವನ ಇದ್ದ, ಎಲ್ಲ ಇತ್ತು. ಆದರೆ ಪರಮ್ನ ಸ್ವತಂತ್ರವಾಗಿರಲಿಲ್ಲ ಅಂತ ಸ್ವಾತಂತ್ರ್ಯನೇ ಇರಲಿಲ್ಲ, ಎಲ್ಲವೂ ಕೂಡ ಇತ್ತು. ಆಮೇಲೆ ಲಯ ಕಾಲದಲ್ಲೂ ಕೂಡ ಎಲ್ಲವೂ ಇತ್ತು. ಯಾವುದೇ ಏನು ಯೋವಶಿಷ್ಯೇತ ಸೋಸ್ಮ್ಯಹಂ, ಪರಮಾತ್ಮನ ಒಬ್ಬನೇ ಉಳಿದದ್ದು ಅಂದರೆ ಅರ್ಥ ಬೇರೆ ಇರಲಿಲ್ಲ ಅಂತ ಅರ್ಥ ಅಲ್ಲ. ಆವಾಗಲೂ ಕೂಡ ಎಲ್ಲರೂ ಇದ್ದಾರೆ. ಯಾಕೆಂದರೆ ಆವಾಗ ಪೂರ್ಣ ನಾಶ ಆದರೆ ಮತ್ತೆ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ? ಪೂರ್ಣ ನಾಶ ಆಗಿಬಿಟ್ಟು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಆ ಕಾಲದಲ್ಲೂ ಇತ್ತವೆಲ್ಲವೂ ಕೂಡ. ಹಾಗಾಗಿ ಈ ಸೃಷ್ಟಿಯ ಆರಂಭದಲ್ಲೂ ಕೂಡ ಇದ್ದಾರೆ, ಸೃಷ್ಟಿಯ ನಂತರದಲ್ಲೂ ಇದ್ದಾರೆ. ಆದರೆ ಹೇಗಿದ್ದಾರೆ? ಪರಮ್ನ ಸ್ವತಂತ್ರವಾಗಿಲ್ಲ, ಎಲ್ಲರೂ ಸ್ವತಂತ್ರವಾಗಿದ್ದಾರೆ. ಆದರೆ ಜನಿಷ್ಯೇಹಂ ಲಯಿಷ್ಯೇಹಂ, ನಾನು ಹುಟ್ಟಿದೆ, ನಾನು ಸಾಯ್ತೇನೆ, ಇದೆಲ್ಲವೂ ಕೂಡ ಬರ್ತಾ ಇದೆಯಲ್ವ, ಇದು ಯಾಕೆ? ಸ್ವಾತಂತ್ರ್ಯ ಸ್ಥಿತಿಕಾಲೇತು ಕಥಂಚಿತ್ ಬುದ್ಧಿಮೋಹತಃ. ಇದು ನಾವು ಹುಟ್ಟಿದಾಗ ನಾವೆಲ್ಲ ಈಗ ನಮಗೆ ಸ್ವಾತಂತ್ರ್ಯ, ನಾನು ಮಾಡಿದೆ, ನನ್ನಿಂದ ಆಯಿತು, ಇದೆಲ್ಲ ಅಭಿಮಾನ, ಅಹಂಕಾರ ಇದೆಲ್ಲ ಬರ್ತಾ ಇದೆ. ಇದು ಯಾಕೆ ಬಂತದ್ದು? ಬುದ್ಧಿಮೋಹತಃ, ಬುದ್ಧಿಯ ಅಜ್ಞಾನದಿಂದಾಗಿ ಆಗಿರುವಂತಹದ್ದೇ ವಿನಃ ಇಲ್ಲ. ಅಂದರೆ ಸ್ವಾತಂತ್ರ್ಯಕ್ಕೆ ನಮಗೆ ಅವಕಾಶವೇ ಇಲ್ಲ. ಮೊದಲೂ ಇಲ್ಲ ಸ್ವಾತಂತ್ರ್ಯ, ನಂತರದೂ ಇಲ್ಲ ಸ್ವಾತಂತ್ರ್ಯ ಇಲ್ಲ. ಈಗ ಹೇಗೆ ಸ್ವಾತಂತ್ರ್ಯ ಬರಲಿಕ್ಕೆ ಸಾಧ್ಯ? ಮಧ್ಯದಲ್ಲಿ, ಆರಂಭದಲ್ಲೂ ಇಲ್ಲ, ಕೊನೆಯಲ್ಲೂ ಇಲ್ಲ, ಮಧ್ಯದಲ್ಲಿ ಸ್ವಾತಂತ್ರ್ಯ ಅನ್ನುವಂಥದ್ದು ಭ್ರಾಂತಿ ಮಾತ್ರ ಅಂತ ಹೀಗೆ ಹೇಳ್ತಾ ಈ ಒಂದು ಶ್ಲೋಕದಲ್ಲಿ ಪ್ರಧಾನವಾಗಿ ಹೇಳುವಂತಹದ್ದೇನು? ಪರಮಾತ್ಮ ಒಬ್ಬನೇ ಇದ್ದ ಅಂದರೆ ಅರ್ಥ ಏನು? ಜೀವಾದಿಗಳೆಲ್ಲ ಇದ್ದರೂ ಕೂಡ ಅವು ಅಸ್ವತಂತ್ರವಾಗಿತ್ತು ಅಂತ ಹೇಳಿ ಮುಂದಿನ ಶ್ಲೋಕದಲ್ಲಿ ರಥೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ. ಅರ್ಥಮೃತೆ ಯತ್ ಪ್ರತೀಯೇತ, ಈ ಹಿಂದೆ ಹೇಳಿರುವಂತಹದ್ದೇನು ಒಂದು ವಿಷಯ, ಜೀವರೆಲ್ಲ ಇದ್ದರೂ ಸ್ವತಂತ್ರವಾಗಿರಲಿಲ್ಲ ಅಂತ ಅರ್ಥ. ಅದು ಸ್ವತಂತ್ರವಾಗಿಲ್ಲ ಅಂದರೂ ಕೂಡ ನಾವು ಲೋಕದಲ್ಲಿ ನೋಡ್ತೇವೆ. ಒಂದು ಮನೆ ಕಟ್ಟಬೇಕಾದ್ರೆ ಯಜಮಾನ ದುಡ್ಡು ಕೊಡ್ತಾನೆ, ಅವನೇ ಸ್ವತಂತ್ರ, ಹೌದು. ಆದರೆ ಆ ಕೆಲಸಗಾರಿಲ್ಲದ ಮನೆ ಕಟ್ಟಲಿಕ್ಕೆ ನಮ್ಮಿಂದ ಆಗಲ್ಲ. ಅವರೆಲ್ಲ ಅಸ್ವತಂತ್ರರೇ, ಹೌದು, ನಮ್ಮಿಂದ ನೇಮ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದ ಮಾತ್ರಕ್ಕೆ ಅವರಿಂದ ಅವರ ಸಹಾಯ ಇಲ್ಲದೆ ನಮಗೇನೂ ಮಾಡಲಿಕ್ಕಾಗಲ್ಲ. ಹಾಗೆ ಪರಮಾತ್ಮನಿಗೂ ಕೂಡ ಜೀವರು ಇದ್ದಾರೆ, ಪ್ರಕೃತಿ ಇದೆ, ಎಲ್ಲ ಇದೆ. ಇದ್ದರೂ ಕೂಡ ಅಸ್ವತಂತ್ರವಾಗಿ ಇರಬಹುದು. ಆದರೆ ಜೀವನಿಗೆ ಪರಮಾತ್ಮನಿಗೆ ಇದರ ಅಪೇಕ್ಷೆ ಇದೆ ಅಂತ ಹೇಳಿದರೆ ಇಲ್ಲ, ಪರಮಾತ್ಮನಿಗೆ ಯಾವ ಪ್ರಯೋಜನವೂ ಇಲ್ಲ. ರತೆ ಅರ್ಥಂ ರತೆ, ಪರಮಾತ್ಮ ಯಾವ ಪ್ರಯೋಜನ ಇಲ್ಲದೆ ಪರಮಾತ್ಮ ಇದ್ದಾನೆ. ಅವನಿಗೆ ಲೋಕದಲ್ಲಿ ವಸ್ತುದಷ್ಟು ಕಾಣಿಸುತ್ತೆ, ಜೀವರಿಗೆ ಪರಮಾತ್ಮನಿಗೆ ಇದು ಅಪೇಕ್ಷೆ ಇದೆ ಅಂತ ಭ್ರಾಂತಿ, ಕೆಲವರ ಮಾತಿನಿಂದ ಭ್ರಾಂತಿ ಬರ್ತದೆ. ಆದರೆ ವೇದಾದಿಗಳನ್ನು, ಶಾಸ್ತ್ರವನ್ನು ಗಮನಿಸಿದಾಗ ಅಂತಹ ಭ್ರಾಂತಿಗೆ ಅವಕಾಶವೇ ಇಲ್ಲ. ಪರಮಾತ್ಮ ಸ್ವತಂತ್ರನಾಗಿ ಯಾರ ಅಪೇಕ್ಷೆ ಇಲ್ಲದೆ ಪರಮಾತ್ಮ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ನ ಪ್ರತೀಯತೆ, ಆತ್ಮನಿ ನ ಪ್ರತೀಯತೆ ಅಂದರೆ ಪರಮಾತ್ಮನಿಗೆ ಇದು ಯಾವ ಬಂಧಕವೂ ಆಗಲ್ಲ, ಪ್ರಯೋಜಕವೂ ಆಗಲ್ಲ. ಜೀವನಿಂದ ಪ್ರಯೋಜನ ಇಲ್ಲ, ಪ್ರಕೃತಿಯಿಂದ ಬಂಧ ಇಲ್ಲ, ಯಾವುದು ಪರಮಾತ್ಮನಿಗಿಲ್ಲ. ಹಾಗಾದರೆ ಅದೆಲ್ಲ ಏನದು? ತದ್ವಿದ್ಯಾತ್ ಆತ್ಮನೋ ಮಾಯಾಂ, ಪರಮಾತ್ಮನ ಮಾಯಾ ಅಂತ ತಿಳ್ಕೊಳ್ಳಿ. ಯಥಾಭಾಸೋ ಯಥಾತಮಃ, ಯಥಾ ಅನ್ನೋ ಶಬ್ದಕ್ಕೆ ಯಥಾರ್ಥ ಅಂತ ಅರ್ಥ. ಹೇಗೆ? ಯಥಾ ಅಂದರೆ ದೃಷ್ಟಾಂತ ಅನ್ನೋ ಅರ್ಥಕ್ಕಿಂತಲೂ ಕೂಡ ಯಥಾ ಆಭಾಸಃ, ಜೀವರು ಯಥಾ ಅಂದರೆ ಸತ್ಯಭೂತವಾಗಿದ್ದಾರೆ, ಪ್ರಕೃತಿಯು ಯಥಾರ್ಥವಾಗಿದೆ. ಅಂಥ ಯಥಾರ್ಥಭೂತವಾಗಿರತಕ್ಕಂಥ ಪ್ರಕೃತಿ ಮತ್ತು ಜೀವ, ಅದನ್ನು ಕೂಡ ಮಾಯಾ ಅನ್ನೋ ಶಬ್ದದಿಂದ ಕರೀತಾ ಇದ್ದಾರೆ. ಹಾಗಾಗಿ ಇಂತಹ ಜೀವರಿಂದಾಗಲಿ ಪ್ರಕೃತಿಯಿಂದಾಗಲಿ ಪರಮಾತ್ಮನಿಗೆ ಯಾವ ಅಪೇಕ್ಷೆ ಇಲ್ಲ ಅಂತ ಹೇಳ್ತಾ ಆಚಾರ್ಯರು ಹೇಳ್ತಾ ಇದ್ದಾರೆ. ಅರ್ಥದಿವ ಪ್ರತೀಯತೆ, ಅರ್ಥದಂತೆ ಪ್ರತಿಭಾಸ ಆಗ್ತಾ ಇದೆ, ಆದರೆ ಪರಮಾತ್ಮನಿಗೆ ಯಾವ ಪ್ರಯೋಜನವೂ ಇದರಿಂದ ಇಲ್ಲ ಹೇಳ್ತಾ, ಮುಖ್ಯತಃ ವಿಷ್ಣು ಶಕ್ತಿ ಮಾಯಾ ಅಂದರೆ ಮುಖ್ಯವಾಗಿ ಪರಮಾತ್ಮನ ಶಕ್ತಿಗೆ ಮಾಯಾ ಅಂತ ಹೇಳುವಂತಹದ್ದು. ಮುಖ್ಯತಃ ವಿಷ್ಣು ಶಕ್ತಿ ಮಾಯಾ ಶಬ್ದೇನ ಭಂಡ್ಯತೆ, ಉಪಚಾರಸ್ತು ಪ್ರಕೃತಿ, ಔಪಚಾರಿಕ ಪ್ರಯೋಗ ಜೀವ ಪ್ರಕೃತಿ, ಅದನ್ನು ಮಾಯಾ ಶಬ್ದದಿಂದ ಕರೀತಾ ಇದ್ದಾರೆ. ಹಾಗಾಗಿ ಸರ್ವಂ ಪರೇ ಸ್ಥಿತಮಪಿ, ಪರಮಾತ್ಮನ ಎಲ್ಲವೂ ಕೂಡ ಪರಮಾತ್ಮನಲ್ಲೇ ಇದೆ ಎಲ್ಲ. ಯಾಕೆಂದರೆ ಪಾತಾಳಮೇತಸ್ಯ ಹಿ ಪಾದಮೂಲಂ ಅಂತ ಎಲ್ಲವೂ ಕೂಡ ಪರಮಾತ್ಮನ ವಿರಾಟ್ ರೂಪದಲ್ಲಿ ಚಿಂತನೆ ಮಾಡ್ತೇವೆ ನಾವು. ಎಲ್ಲವೂ ಕೂಡ ಪರಮಾತ್ಮನಲ್ಲೇ ಇರುವಂತಹದ್ದು. ಸರ್ವಂಬರೇ ಸ್ಥಿತಮಪಿ ನೈವ ತತ್ರೇತಿ ಭಣ್ಯತೆ, ಅವನಿಲ್ಲ ಅಂತ ವ್ಯವಹಾರ ಮಾಡ್ತಾ ಇದ್ದಾರೆ. ಅಂದರೆ ಏನರ್ಥ? ಅಂದರೆ ಪರಮಾತ್ಮನಿಗೆ ಅವರಿಂದ ಏನು ಪ್ರಯೋಜನ ಇಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೇವೆ ವಿನಃ ಅದು ಸರ್ವಥಾ ಇಲ್ಲ ಅಂತ ಅರ್ಥ ಅಲ್ಲ. ಹಾಗಾಗಿ ಮೊದಲೇ ಪದ್ಯದಿಂದ ಏನಾಯಿತು? ಜೀವರು ಇಲ್ಲ, ಪ್ರಕೃತಿ ಇಲ್ಲ ಅಂದರೆ ಯಾವ ಅಭಿಪ್ರಾಯದಿಂದ ಹೇಳುವಂಥದ್ದು ಸ್ವತಂತ್ರರಾಗಿಲ್ಲ ಅಂತ ಅರ್ಥ. ಈ ಶ್ಲೋಕದಲ್ಲಿ ಪರಮಾತ್ಮ ಇಲ್ಲ ಅಂತ ಹೇಳಿದರೆ ಯಾವ ಅಭಿಪ್ರಾಯ? ಜೀವಾದಿಗಳು ಇಲ್ಲ ಅಂತ ಹೇಳಿದರೆ ಯಾವ ಅಭಿಪ್ರಾಯ? ಪರಮಾತ್ಮನಿಗೆ ಏನು ಪ್ರಯೋಜನ ಇಲ್ಲ ಅಂತ ಅರ್ಥ ಅವರಿಂದ. ಎರಡನೇ ಶ್ಲೋಕದಲ್ಲಿ ಜೀವರಿಗೆ, ಪರಮಾತ್ಮನಿಗೆ ಜೀವರಿಂದಾಗಲಿ ಪ್ರಕೃತಿಯಿಂದಾಗಲಿ ಯಾವ ಪ್ರಯೋಜನವೂ ಇಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಒಂದು ಸಮಸ್ಯೆ ಆಯಿತು. ಈಗ ಅನೇಕ ಮಾತುಗಳಿದೆ.
ಆತ್ಮ ಇದಮಗ್ರಾಸೀತ್ ಅನ್ನೋ ಅಭಿಪ್ರಾಯದಲ್ಲಿ ನೀವು ಏನು ಹೇಳ್ತಾ ಇದ್ದೀರಿ, ಅವರಿಗೆ ಪ್ರಯೋಜನ, ದೇವರಿಗೆ ಪ್ರಯೋಜನ ಇಲ್ಲ, ಆದ್ದರಿಂದ ಅವಿಲ್ಲ ಅಂತ ಶ್ರುತಿ ಹೇಳ್ತಾ ಇದೆ ಅಂತ. ಹಾಗಾದರೆ ಇನ್ನೂ ಒಂದು ಮಾತಿದೆ, ನಭೂತಸ್ಥಃ ಅಂತ ಒಂದು ಮಾತಿದೆ. ಅಂದರೆ ಪರಮಾತ್ಮ ಪಂಚಭೂತಗಳಲ್ಲಿ ಪ್ರಪಂಚದಲ್ಲಿ ಇದ್ದಾನೆ, ಪ್ರಪಂಚದಲ್ಲಿ ಇದ್ದರೂ ಕೂಡ ಇಲ್ಲ ಅಂತ ವ್ಯವಹಾರ ಕಾಣಿಸ್ತಾ ಇದೆ. ಇದರಿಂದ ನಾವು ಏನು ಚಿಂತನೆ ಮಾಡಬಹುದು ಅಂತಂದರೆ, ಹೇಗೆ ನೀವು ಹಿಂದೆ ಹೇಳಿದ್ರಿ ದೇವರಿಗೆ ಪ್ರಯೋಜನ ಇಲ್ಲ, ಆ ದೃಷ್ಟಿಯಿಂದ ನಾವು ಇಲ್ಲ ಅಂತ ಹೇಳ್ತಾ ಇದ್ದೇವೆ. ಹಾಗಾದರೆ ಈಗ ಎಲ್ಲರಲ್ಲೂ ಕೂಡ ಪರಮಾತ್ಮ ಇದ್ದಾನೆ ಅಲ್ವಾ? ಎಲ್ಲರಲ್ಲೂ ಕೂಡ ಪರಮಾತ್ಮ, ಇಡೀ ಪ್ರಪಂಚದಲ್ಲಿ ಪರಮಾತ್ಮ ಇದ್ದಾನೆ, ಜೀವರಲ್ಲಿ ಪರಮಾತ್ಮ ಇದ್ದಾನೆ. ಜೀವರಲ್ಲಿ ಪರಮಾತ್ಮ ಇದ್ದು ಜೀವರಿಗೆ ಪ್ರಕೃತಿಗೆ ಪರಮಾತ್ಮ ಏನಾಗಬೇಕಾದದ್ದಿಲ್ಲ, ಆದ್ದರಿಂದ ನ ಭೂತಸ್ಥಃ ಅಂತ ಹೇಳ್ತಾ ಇವೆ ಅಂತ ನಿಮ್ಮ ಲಾಜಿಕ್ಕನ್ನೇ ಪ್ರಯೋಗ ಮಾಡಿ ಇಲ್ಲಿ ಹೇಳೋಣ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಯಥಾ ಮಹಾಂತಿ ಭೂತಾನಿ ಭೂತೇಶು ಉಚ್ಚಾವಚೇಶು ಚ ಪ್ರವಿಷ್ಟಾನ್ಯ ಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ ಅಂತನ್ನೋ ಮಾತಿನಿಂದ ಹೇಳ್ತಾ, ಪಂಚಭೂತಗಳು ಶರೀರಕ್ಕೆ ಕಾರಣವಾಗಿರತಕ್ಕಂಥದ್ದು. ಪಂಚಭೂತಗಳಿಂದ ಶರೀರ ನಿರ್ಮಾಣ ಆಗಿದೆ. ಹಾಗಾಗಿ ಪಂಚಭೂತಗಳು ಒಳಗಿದೆ, ಅದರಿಂದ ನಿರ್ಮಾಣವಾಗಿರತಕ್ಕಂಥದ್ದು. ಅದರ ಒಳಗೆ ಮಾತ್ರ ಇದೆಯಾ? ಯಥಾ ಮಹಾಂತಿ ಭೂತಾನಿ ಭೂತೇಶು ಉಚ್ಚಾವಚೇಶು ಚ. ಇದನ್ನು ಬಿಟ್ಟು ಹೊರಗಡೆಯೂ ಕೂಡ ಪಂಚಭೂತಗಳಿವೆ. ಅಂದರೆ ಏನರ್ಥ? ಪಂಚಭೂತಗಳು ಪೃಥಿವ್ಯ ತೇಜೋ ವಾಯುವಾಕಾಶಗಳು ಒಳಗೂ ಇದೆ, ಹೊರಗೂ ಇದೆ. ಅಂದರೆ ಏನರ್ಥ? ಇದಕ್ಕೆ ಜೀವನ ಆಶ್ರಯ ಬೇಕಾಗಿಲ್ಲ, ಜೀವನನ ಆಶ್ರಯ ಪಡೆದೇನೆ ಅವು ಸ್ವತಂತ್ರವಾಗಿ ಇವೆ. ಹಾಗೆ ಪರಮಾತ್ಮ ನಭೂತಸ್ಥ ಅನ್ನೋದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ ಹೇಳಿದರೆ, ಒಳಗಡೆ ಎಲ್ಲ ಪ್ರಪಂಚದ ಒಳಗಿದ್ದಾನೆ ಪರಮಾತ್ಮ. ಪ್ರಪಂಚದ ಒಳಗಿದ್ದರೂ ಕೂಡ ಪರಮಾತ್ಮನಿಗೆ ಜೀವರಿಂದ ಏನಾಗಬೇಕಾಗಿಲ್ಲ ಮಾತ್ರ ಅಲ್ಲ, ಪರಮಾತ್ಮ ಜೀವರಿಗೆ ಆಧಾರಭೂತನಾಗಿದ್ದಾನೆ ವಿನಃ ಅವರು ಒಳಗಿದ್ದರೂ ಕೂಡ ನಾವು ಉದಾಹರಣೆ ಹೇಳುವಂತೆ ಮೇಜಿನಲ್ಲಿ ಪುಸ್ತಕ ಇಡ್ತೇವೆ, ಹಾಗಾಗಿ ಪುಸ್ತಕಕ್ಕೆ ಮೇಜು ಆಧಾರ. ಹಾಗೆ ಪರಮಾತ್ಮ ಜೀವರಲ್ಲಿ ಇದ್ದರೂ ಕೂಡ ಜೀವರನ್ನು ಆಧಾರಭೂತವಾಗಿ ಇಟ್ಟುಕೊಂಡಿಲ್ಲ, ಸ್ವತಂತ್ರವಾಗಿ ಪರಮಾತ್ಮ ಅವರು ಇಲ್ಲದೇನೂ ಕೂಡ ಹೊರಗಡೆ ಇದ್ದಾನೆ. ಜೀವರ ಇಲ್ಲದೇನೂ ಪ್ರಕೃತಿಯ ಹೊರಗಡೆಯೂ ಕೂಡ ಪರಮಾತ್ಮ ಇದ್ದಾನೆ, ಜೀವರ ಒಳಗೆ ಹೊರಗೆ. ಅಂದರೆ ಜೀವರ ಆಧಾರವನ್ನು ಅಪೇಕ್ಷೆ ಪಡೆದೇನೆ, ಆಶ್ರಯವನ್ನು ಅಪೇಕ್ಷೆ ಪಡೆದೇನೆ ಪರಮಾತ್ಮ ಇದ್ದಾನೆ. ಆ ದೃಷ್ಟಿಯಲ್ಲಿ ನ ಭೂತಸ್ಥಃ ಅಂತ ವ್ಯವಹಾರ ಮಾಡಿರುವಂತಹದ್ದು. ಯಥಾ ಮಹಾಂತಿ ಭೂತಾನಿ ಭೂತೇಶು ಉಚ್ಚಾವಚೇಶು ಚ ಪ್ರವಿಷ್ಟಾನ್ಯ ಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ ಏತಾವದೇವ ಜಿಜ್ಞಾಸ್ಯಂ ತತ್ವಜಿಜ್ಞಾಸನಾತ್ಮನಃ. ಅನ್ವಯ ವ್ಯತಿರೇಕಾಭ್ಯಾಂ ಆಚಾರ ಹಾಗೆ ಬರೀತಾರೆ, ಯಥಾ ಮಹಾಂತಿ ಭೂತಾನಿ ಶರೀರೇಶು ಬಹಿಸ್ತದ ಏವಂ ಹರಿಶ್ಚ ಭೂತೇಶು ಬಹಿಶ್ಚ ವ್ಯಾಪ್ತಿಹೇತುತಃ ತಸ್ಮಾತ್ ತಸ್ತಸ್ಥೋ ನತಸ್ಥಶ್ಚ ಪ್ರೋಚ್ಯತೆ ಹರಿರೀಶ್ವರ ಅಂತ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಹೀಗೆ ಇಂತಹ ಈ ಪರಮಾತ್ಮನ ಗುಣಚಿಂತನೆಯನ್ನು ಮಾಡಬೇಕು. ಏತಾವದೇವ ಜಿಜ್ಞಾಸ್ಯಂ, ಇದನ್ನೇ ನಾವು ಚಿಂತನೆ ಮಾಡಬೇಕು. ತತ್ವಜಿಜ್ಞಾಸನಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ, ಇದೊಂದು ವಿಶೇಷ. ಅನ್ವಯ ವ್ಯತಿರೇಕಾಭ್ಯಾಂ ಅಂತ ಹೇಳಿದಾಗ ದೇವರಿದ್ದರೆ ಸೃಷ್ಟಿ, ದೇವರಿಲ್ಲ ಅಂದರೆ ಸೃಷ್ಟಿ ಇಲ್ಲ, ಹೀಗೆ ಅನ್ವಯ ವ್ಯತಿರೇಕ ತಗೊಳ್ಬಾರ್ದು. ಅನ್ವಯ ವ್ಯತಿರೇಕ ಹೀಗೆ ತಗೊಳ್ಬೇಕು. ಆಚಾರ್ಯ ಬರೀತಾರೆ, ಭಾವಾಭಾವ ಕಾಲೇ ದೇಶೇ ಚ ತದ್ವಿದ್ಯಮಾನ ಅವಿದ್ಯಮಾನ ಶಕ್ತಿಮಾಂಶ್ಚ ಅನ್ವಯ ವ್ಯತಿರೇಕವು ಅಂತ ಆಚಾರ್ಯರು ವ್ಯಾಖ್ಯಾನ ಬರೆಯುವಂತಹದ್ದು. ಅಂದರೆ ಒಂದು ವಸ್ತು ಇದೆ, ವಸ್ತು ಇರುವಾಗಲೂ ಕೂಡ ಪರಮಾತ್ಮ ಅವನ ಇಚ್ಛಾ ಶಕ್ತಿ ಎಲ್ಲ ಜ್ಞಾನ ಎಲ್ಲವೂ ಕೂಡ ಇದೆ. ಆಗ ಇಲ್ಲದೇ ಇರುವಂಥ ಸಂದರ್ಭದಲ್ಲೂ ಎಲ್ಲವೂ ಕೂಡ ಇದೆ. ಕೇವಲ ಜ್ಞಾನ ಇಚ್ಛಾ ಮಾತ್ರ ಎಲ್ಲ ಪರಮಾತ್ಮನ ಗುಣಗಳ ಚಿಂತನೆ ಮಾಡಬೇಕು. ಹೀಗೆ ಜ್ಞಾನ ಇಚ್ಛಾ ಕ್ರಿಯಾ ಎಲ್ಲವನ್ನೂ ಚಿಂತನೆ ಮಾಡಬೇಕು. ಇದನ್ನು ಹೀಗೆ ಅನ್ವಯವನ್ನು ಇಟ್ಟುಕೊಳ್ಬೇಕು. ಹೀಗೆ ಒಟ್ಟಾರೆ ಈ 4 ಶ್ಲೋಕಗಳ ಚಿಂತನೆಯನ್ನು ಮಾಡಿದಾಗ ಪರಮಾತ್ಮನ ಸ್ವಾತಂತ್ರ್ಯ ಗುಣ ಸಿದ್ಧ ಆಯಿತು, ಆಮೇಲೆ ಸಂಗರಾಹಿತ್ಯ ಅನ್ನುವಂಥದ್ದು ಸಿದ್ಧ ಆಯಿತು, ಸರ್ವವ್ಯಾಪ್ತತ್ವ ಸರ್ವಾಶ್ರಯತ್ವ, ಈ 4 ಗುಣಗಳು ಚಿಂತನೆ ಮಾಡಬೇಕು. ಹೀಗೆ ಇಡೀ ಚತುಶ್ಲೋಕಿ ಭಾಗವತ ಇಡೀ ಭಾಗವತಕ್ಕೆ ಮೂಲ. ಆ ದೃಷ್ಟಿಯಲ್ಲಿ ಬ್ರಹ್ಮದೇವರಿಗೆ ಉಪದೇಶ ಮಾಡಿದಾಗ ಅವರು ಬ್ರಹ್ಮದೇವರು ಕೇಳಿದ್ಯಾಕೆ ಅಹಂಕಾರ ಬರಬಾರದು ಅನ್ನೋ ದೃಷ್ಟಿಯಿಂದ ಭಾಗವತವನ್ನು ಕೇಳಿದರು. ಈ ಭಾಗವತವನ್ನು ಕೇಳಿದರೆ ಅಹಂಕಾರ ಖಂಡನೆ ಹೇಗಾಯಿತು, ಅಹಂಕಾರ ಯಾಕೆ ಬರಲ್ಲ, ಅದು ಹೇಗೆ ತಡೆಯುತ್ತೆ ಅಂತ ಹೇಳಿದರೆ ನಮಗೆ ಸ್ಪಷ್ಟವಾಗಿ ನಾವು ಇದನ್ನು ಎಲ್ಲ ಕಡೆ ಚಿಂತನೆ ಮಾಡಬೇಕು. ಒಂದು ಅಂಶವನ್ನು ನೋಡೋದಾದರೆ ಸಮಯ ಆಗ್ತಾ ಬರ್ತಾ ಇದೆ, ಒಂದು ಅಂಶವನ್ನು ಹೇಳಿ ಮುಗಿಸ್ತೇನೆ. ಈ ಸಮುದ್ರ ಮಥನ ಸಂದರ್ಭದಲ್ಲಿ ನಾವು ಚಿಂತನೆ ಮಾಡಬೇಕು ಈ ಎಲ್ಲ ಅಂಶಗಳನ್ನು, ಆವಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಪರಿಪಠಿತಃ ಅನುಪದಂ ಕಥಾಪ್ರಸಂಗೈ ಅಂತ ನೋಡಿ. ಮೊಟ್ಟ ಮೊದಲು ದೇವತೆಗಳು ಅಸುರರಿಗೆ ಯುದ್ಧ ಆದಾಗ ಅದರ ಕಥೆ ಗೊತ್ತಿದೆ. ರುದ್ರದೇವರು ಮಾಲೆಯನ್ನು ಕೊಟ್ಟುವಂತಹದ್ದು, ಮಾಲೆಯನ್ನು ಇಂದ್ರದೇವರು ಬಿಸಾಕಿದರು. ಆ ಬಿಸಾಕಿದ್ದಕ್ಕೆ ಐಶ್ವರ್ಯ ಹಾನಿ ಆಯಿತು, ದೇವದೈತ್ಯರಿಗೆ ಯುದ್ಧ ಆಯಿತು, ಇದೆಲ್ಲ ನಡೆದ ಕಥೆ. ಇದೆಲ್ಲ ಆದಮೇಲೆ ದೇವರೇ ಅಹಿಮೂಷಕವದ್ದೇವ ಅಂತ ಪರಮಾತ್ಮ ಉಪದೇಶ ಮಾಡಿ ಅವರಿಗೆ ಆ ಸಮುದ್ರ ಮಥನಕ್ಕೆ ಪ್ರಚೋದನೆ ಕೊಟ್ಟಿದ್ದಾನೆ.
ಆ ಇಡೀ ಪ್ರಸಂಗವನ್ನು ಸಲ ಗಮನಿಸಿದರೆ ಅರ್ಥ ಆಗುತ್ತೆ. ಮೊದಲು ಆಗಿದ್ದೇನು, ದೇವತೆಗಳು ದೈತ್ಯರಿಗೂ ಇಬ್ಬರಿಗೂ ರಾಜಿ ಆಗಬೇಕು. ಆ ಕೆಲಸವನ್ನು ಪರಮಾತ್ಮ ಮಾಡಿದ. ಅದು ಏನೋ ಆಗಲಿ. ಅದಾದ ಮೇಲೆ ಮುಖ್ಯವಾಗಿ ನಡೆಯುವಂತಹದ್ದು ಎಲ್ಲಿ ಯಾವುದನ್ನು ಮಥನ ಮಾಡಬೇಕು? ಸಮುದ್ರ ಮಥನ ಮಾಡಬೇಕು. ಸಮುದ್ರ ಮಥನ ಮಾಡಬೇಕಾದ್ರೆ ಸಾಮಾನ್ಯ ಕಡುಗೋಲು ಸಾಲಲ್ಲ. ಮಂದ್ರ ಪರ್ವತವನ್ನು ತರಬೇಕು, ಹಗ್ಗ ತರಬೇಕು. ಈ ವ್ಯಾಪಾರ ಪ್ರಧಾನವಾಗಿರ್ತಕ್ಕಂಥ ವ್ಯಾಪಾರ. ಈ ಮಂದರ ಪರ್ವತವನ್ನು ತರುವುದು ಅಷ್ಟು ಸುಲಭವಾದದ್ದಲ್ಲ. ಅಲ್ಲೂ ಕೂಡ ನೋಡ್ತೇವೆ, ದೇವತೆಗಳೆಲ್ಲ ಪ್ರಯತ್ನಪಟ್ಟು, ದೈತ್ಯರು ಪ್ರಯತ್ನಪಟ್ಟು ನಾವು ತರ್ತೇವೆ ಅಂತ ಹೇಳಿ, ಆಯಿತಾ, ಗರುಡನೂ ಪ್ರಯತ್ನಪಟ್ಟ ಪಾಪ. ಹೀಗೆ ಅಲ್ಲೂ ಸಂದರ್ಭದಲ್ಲಿ ಪರಮಾತ್ಮನೇ ಎತ್ತುಕೊಂಡು ಬಂದ. ಹೇಳಿದ್ದು ಮಾಡಿದ್ದಷ್ಟೇ ನೀವು ತೋಮನ್ನಿ ಅಂತ, ಮಾಡಿದ ಪರಮಾತ್ಮನೇ. ಮಂದರ ಪರ್ವತವನ್ನು ತಂದದ್ದು ಪರಮಾತ್ಮ. ಇನ್ನು ಮಂದರ ಪರ್ವತನ ಮಥನ ಮಾಡಬೇಕು. ಮಥನ ಮಾಡಬೇಕಾದ್ರೆ ಆ ಸಮುದ್ರದಲ್ಲಿ ತಂದಿಟ್ಟಾಗ ಕಡಿಬೇಕು ಅಂತ ಹೊರಟ್ರೆ ಆವಾಗ ಮಂದರ ಪರ್ವತ ಮುಳುಗಲಿಕ್ಕೆ ಶುರು ಆಯಿತು. ಪರಮಾತ್ಮ ಕೂರ್ಮ ರೂಪದಿಂದ ಎತ್ತಿದ. ಆಯಿತು, ಕೂರ್ಮ ರೂಪದಿಂದ ಎತ್ತಿದ್ದಾನೆ, ಕಡಿಲಿಕ್ಕೆ ಶುರು ಮಾಡಿದರೆ ಹಾರಲಿಕ್ಕೆ ಶುರು ಆಯಿತು. ಅಲ್ಲಿ ಮಾತ್ರ ಅಜಿತ ರೂಪನಾಗಿ ಪರಮಾತ್ಮ ನಿಂತುಕೊಂಡ. ಅದು ಸೀಳ್ಲಿಕ್ಕೆ ಶುರು ಆಯಿತು ಕಡಿಯ ರಭಸಕ್ಕೆ. ಒಳಗೊಂದು ರೂಪದಿಂದ ಪ್ರವೇಶ ಮಾಡಿದ. ಒಳಗೆ ಹೊರಗೆ ಮೇಲೆ ಎಲ್ಲ ಕಡೆಯಲ್ಲೂ ಪರಮಾತ್ಮ ಪ್ರವೇಶ ಮಾಡಿದ. ಆಮೇಲೆ ಏನಾಯಿತು, ಆ ರಭಸಕ್ಕೆ ಹಾವಿನಲ್ಲಿ ಶಕ್ತಿ ಕುಂಠಿತ ಆಗ್ತಾ ಹೋಯಿತು. ಅದಕ್ಕೆ ಶಕ್ತಿ ತಂದ. ಅದರ ಗಾಳಿಗೆ ದೇವತೆಗಳಿಗೆ, ದೈತ್ಯರಿಗೆ ಕಷ್ಟ ಶುರುವಾಯಿತು. ದೈತ್ಯರಲ್ಲಿ ಒಂದು ರೂಪದಿಂದ, ದೇವತೆಗಳಲ್ಲಿ ಒಂದು ರೂಪದಿಂದ, ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ಪರಮಾತ್ಮನೇ ಸಮುದ್ರ ಮಥನ ಮಾಡಿದ್ದು. ಹೆಸರು ಯಾರಿಗೆ? ದೇವತೆಗಳ ದೈತ್ಯರಿಗೆ. ಮಾಡಿದ್ದ್ಯಾರು? ದೇವರು. ಹಾಗಾಗಿ ಈ ಸ್ವಾತಂತ್ರ್ಯ ಅಭಿಮಾನ ಇದನ್ನು ಗಮನಿಸಿದಾಗ ನಮ್ಮದೆಲ್ಲೂ ಸ್ವಾತಂತ್ರ್ಯ ಇಲ್ಲ, ಎಲ್ಲ ದೇವರೇ ಮಾಡಿಸಿದ್ದು. ಕೊನೆಗೆ ಅಮೃತ ಕೊಡಿಸಿದ್ದು ದೇವರೇ, ಇವರೇನು ಕೊಡ್ತದ್ದಲ್ಲ. ಹೀಗೆ ಎಲ್ಲ ಚಿಂತನೆ, ಯಾವ ಒಂದು ಕಥೆಯನ್ನು ತೆಗೆದುಕೊಂಡರೂ ಕೂಡ ಭಾಗವತದ ಪ್ರತಿಯೊಂದು ಕಥೆಯಲ್ಲೂ ಕೂಡ ಇಂತಹ ಪರಮಾತ್ಮನ ಮಹಿಮೆಯೇ ನಮಗೆ ಆಗ್ತಾ ಇದೆ. ಪರಿಪಠಿತಃ ಅನುಪದಂ ಕಥಾಪ್ರಸಂಗೈ. ಹೀಗೆ ಆ ಬ್ರಹ್ಮದೇವರಿಗೆ ಉಪದೇಶ ಮಾಡಿದಾಗ ಆ ಚತುಶ್ಲೋಕಿ ಭಾಗವತನ ಮನನ ಹೀಗೆ ಮಾಡಬೇಕು. ಪ್ರತಿಯೊಂದರಲ್ಲೂ ಕೂಡ ನಮಗೇನು ಸ್ವಾತಂತ್ರ್ಯ ಇಲ್ಲ, ಎಲ್ಲ ದೇವರೇ ಮಾಡಿಸುವಂಥದ್ದು. ತೇನವಿನ ತೃಣವಪೆನ ಚಲತೆ, ಭಗವದಿಚ್ಛೆ ಭಗವದಾಜ್ಞೆ ಇಲ್ಲದೆ ಯಾವುದೂ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಂಗಂಥೇಳಿ ಕೈ ಕೊಟ್ಕೊಂಡು ಕೊಡೋದಲ್ಲ. ಬ್ರಹ್ಮದೇವರು ಕೂಡ ಮಹಾನುಭಾವರು ದೇವರೆಲ್ಲ ಮಾಡಿಸಿದ್ರೆ ಕೈ ಕೊಟ್ಕೊಂಡು ಕೊಡಲಿಲ್ಲ ಅವರು. ಆಚಾರ್ಯರು ಹೇಳ್ತಾ ಇದ್ದಾರಲ್ಲ, ಒಂದು ಕಾರ್ಯ ಆಗಬೇಕು ಅಂದರೆ 3 ಆಗಬೇಕು. ಏನು? ಹರೇರ ಅನುಗ್ರಹೋಜ್ಜಿತಾ ಮಹಾಪ್ರಯತ್ನವರ್ಜಿತಾ ಹರೇಹ ಅನುಗ್ರಹೋಜ್ಜಿತಾ ನಿಜಾನುಭಾವವರ್ಜಿತಾ ಜನಾ ನ ಜಗ್ಮುಹು ಉನ್ನತಿಂ. ಒಂದು ಕಾರ್ಯ ಆಗಬೇಕು ಅಂತ ಹೇಳಿದ್ರೆ 3 ಕಂಪಲ್ಸರಿ ಇರಬೇಕು. ಒಂದು ಪ್ರಯತ್ನ, ಒಂದು ದೇವರ ಅನುಗ್ರಹ, ಇನ್ನೊಂದು ಯೋಗ್ಯತಾ. 3 ಇರಬೇಕು. ಹಾಗಾಗಿ ಬ್ರಹ್ಮದೇವರಿಗೆ ಸೃಷ್ಟಿ ಮಾಡುವ ಯೋಗ್ಯತಾ ಇದೆ, ಆಯಿತಾ, ಪರಮಾತ್ಮನ ಅನುಗ್ರಹ ಇದೆ, ಪ್ರಯತ್ನವೂ ಮಾಡಬೇಕು. ದೇವರೇ ಮಾಡಿಸ್ತಂತ ಕೊಡೋದಲ್ಲ. ತೇನಾನುಮೇಯ ಪ್ರೇರಣಾ ಕೇಶವಸ್ಯ. ಕೆಲಸ ಮಾಡಬೇಕು, ಕೆಲಸ ಮಾಡಿದ್ದು ಪರಮಾತ್ಮನದ್ದು. ಯಾಕೆ? ನಮಗೆ ಸ್ವಾತಂತ್ರ್ಯವೇ ಇಲ್ಲ. ನಾನು ಮಾಡ್ತೀನಿ ಅಂತ ಹೇಳಲಿಕ್ಕೆ ಸ್ವಾತಂತ್ರ್ಯ ಹೆಂಗೆ ಬರಲಿಕ್ಕೆ ಸಾಧ್ಯ? ಆರಂಭದಲ್ಲೂ ಇಲ್ಲ, ನಂತರದೂ ಇಲ್ಲ, ಮಧ್ಯದಲ್ಲಿ ಸ್ವಾತಂತ್ರ್ಯ ಹೇಗೆ ಬರಲಿಕ್ಕೆ ಸಾಧ್ಯ ಇದೆ? ಹಾಗಾಗಿ ಸ್ವಾತಂತ್ರ್ಯ ಇಲ್ಲ. ನಿನ್ನಿಂದ ದೇವರಿಗೆ ಏನು ಆಗಬೇಕಾದದ್ದಿಲ್ಲ, ದೇವರಿಗೆ ನಿನ್ನಿಂದ ಆಗಬೇಕಾದದ್ದಿದೆ. ಹಾಗಾಗಿ ನೀನು ಏನಾದರೂ ಮೋಕ್ಷವನ್ನು ಪಡಿಬೇಕಾದರೆ, ಸುಖವನ್ನು ಪಡಿಬೇಕಾದರೆ, ದೇವರ ಅನುಗ್ರಹ ಸಂಪಾದನೆ, ಕಾರ್ಯಪೂರ್ಣ ಆಗಬೇಕಾದರೆ ದೇವರ ಅನುಗ್ರಹ ಸಂಪಾದನೆ, ಯಾವ ಕಾರ್ಯ ಮಾಡಬೇಕಾದರೂ ಕೂಡ ದೇವರ ಅನುಗ್ರಹ ಸಂಪಾದನೆ ಪ್ರಧಾನ ಅನ್ನುವಂಥ ಅಂಶ ಈ ಭಾಗವತದ ಈ ಅಂಶದಿಂದ ತಿಳಿದು ಬರ್ತಾ ಇದೆ. ಹಾಗಾಗಿ ಬ್ರಹ್ಮದೇವರು ಇಂತಹ ಭಾಗವತವನ್ನು ಯಾರು ಉಪದೇಶ ಮಾಡಿದರು? ನಾರದರು ಉಪದೇಶ ಮಾಡಿದರು. ಆ ನಾರದರು ವೇದವ್ಯಾಸದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡರು. ಆಮೇಲೆ ವೇದವ್ಯಾಸದೇವರು ಇಂತಹ ಉತ್ತಮವಾಗಿರತಕ್ಕಂತಹ 12 ಸ್ಕಂಧಾತ್ಮಕವಾಗಿರತಕ್ಕಂತಹ ಭಾಗವತವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅಂತಹ ಭಾಗವತದ ಚಿಂತನೆ ಯಥಾಮತಿ ಯಥಾಶಕ್ತಿ ಗುರುಗಳ ಒಂದು ಆರಾಧನಾ ರೂಪದಲ್ಲಿ ಆಚಾರ್ಯರು, ಕೃಷ್ಣಾಚಾರ್ಯರು ಒಂದು ಆದೇಶ ಮಾಡಿದರು. ಇಂತಹ ಒಂದು ಇದರಲ್ಲಿ ಒಂದು ಅವಕಾಶವನ್ನು ಕೊಟ್ಟರು. ಅದರಷ್ಟಿಂದ ವಾಕ್ಶುದ್ಧಿಗಾಗಿ ಶ್ರೀಪಾದಂಗಳವರು ಭಾಗವತವನ್ನು ಬೇಕಾದಷ್ಟು ಅರಿದು ಕುಡಿದಿದ್ದಾರೆ. ಅವರಿಗೆ ಭಾಗವತ ಬಾಳೆಹಣ್ಣು ಸಿಪ್ಪೆ ಸುಲದ ಹಾಗೆ, ಅಷ್ಟು ಸುಲಭ ಅವರಿಗೆ, ಯಾವ ಕ್ಲೇಶವೂ ಇಲ್ಲ. ಅವರಿಗೆ ಕೇವಲ ಸಂಸ್ಕೃತ ಕನ್ನಡ ಮಾತ್ರ ಅಲ್ಲ, ತಮಿಳು ತೆಲುಗುದಲ್ಲೂ ಕೂಡ ಅವನಿಗೆ ಪಾಂಡಿತ್ಯ. ನಾನೊಂದೆಲ್ಲ ಕತೆ ಕೇಳಿದ್ದೆ. ಇದರಲ್ಲಿ ತಿರುಪತಿಯಲ್ಲಿ ದರ್ಶನಕ್ಕೆ ಅವಕಾಶವೇ ಕೊಡಲಿಲ್ಲಂತೆ. ಏನೋ ಹಂಗೋ ಹಿಂಗೋ ಮಾಡಿ ಅವಕಾಶ ಸಿಕ್ತು ಅಂತಾಯಿತು. ಅದು ಟೈಮ್ 2 ನಿಮಿಷ 5 ನಿಮಿಷ ಅಂತೇನೋ ಸಮಯ ನಿರ್ಬಂಧ ಮಾಡಿ ಕೊಡಿಸಿರಂತೆ. ಆಯಿತು, ನೀವು ಎಷ್ಟು ಅವಕಾಶ ಅಂತ ಕೊಡಿ ಅಂತ ಅವಕಾಶ ಕೊಟ್ಟರೆ ಮಹಾನುಭಾವರು ಶ್ರೀಪಾದಂಗಳವರು ಅದೇನೋ ಒಂದು ತಮಿಳಲ್ಲಿ ಒಂದು ಇದು ಹೇಳಿದಾರಲ್ಲ, ಕೃಷ್ಣ ಕಥೆ, ಅದನ್ನು ಹೇಳಿ ಅದರ ಅರ್ಥಚಿಂತನೆಯನ್ನು ಮಾಡಿದಾಗ ಅವರು ಗಂಟೆಗಟ್ಟಲೆ ಕೊಡಲಿಕ್ಕೆ ಅವಕಾಶ ಕೊಟ್ಟರು ಅಂತ ನಾವು ಕೇಳಿದ. ಅಷ್ಟು ಹಾಗೆ ಕೃಷ್ಣ ಕಥಾ ಅಂದರೆ ಅವರಿಗೆ ಇಡೀ ಭಾಗವತವೇ ಹೌದು, ಅದರಲ್ಲಿ ಕೂಡ ಕೃಷ್ಣ ಕಥಾ ಅನ್ನುವಂಥದ್ದು ಬಹಳ ವಿಶೇಷವಾಗಿರತಕ್ಕಂತಹ, ಅದರಲ್ಲಿ ರಸಾನುಭವವನ್ನು ಪಡೆದಿರತಕ್ಕಂಥವರು. ಅಂತಹ ವಿಶೇಷವಾಗಿರ್ತಕ್ಕಂತಹ ಸಾಧಕರ ಒಂದು ಜನ್ಮಶತಾಬ್ದಿಯ ಶುಭ ಸಂದರ್ಭದಲ್ಲಿ ಇನ್ನೊಂದು 2 ವಾಂಗ್ಮಯ ಸೇವೆ ನಡೆದಿದೆ. ಅದರಿಂದ ಅವರಂತರ್ಯಾಮಿ ಆಗಿರುವಂತಹ ಪರಮಾತ್ಮ ಪ್ರೀತನಾಗಲಿ. ಇದಕ್ಕೆ ಅವಕಾಶ ಕೊಟ್ಟಿರತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ
ಯಸ್ತರುಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರಿಯತಾಂ ಪ್ರಿಯತೇವಾಲಂ ವಿಷ್ಣುರೇ ಪರಮಸ್ಸದ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಆಚಾರ್ಯರ ಉಪನ್ಯಾಸ ಶಾಸ್ತ್ರಬದ್ಧವಾಗಿತ್ತು. ಭಗವಂತನ ವ್ಯಾಪಾರವನ್ನು ಸರ್ವ ರೀತಿಯಿಂದ ತಿಳಿದು ಅವನ ವ್ಯಾಪ್ತಿಯನ್ನು ಚಿಂತನೆ ಮಾಡಿ ಧನ್ಯರಾಗಬೇಕು ಅನ್ನೋದು ಮೂಲ ಉದ್ದೇಶ. ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿಮಾಪ್ನುಹ ಅಂತ ವಾಯುದೇವರ ಮತ. ಅವರೇ ಮುಂದೆ ಬ್ರಹ್ಮಪದಿಗೆ ಬರ್ತಕ್ಕಂಥವರು. ವಾಯುದೇವರೇ ಬ್ರಹ್ಮರು. ಇಬ್ಬರ ಮಾತು ಒಂದೇನೆ. ಅಂದರೆ ಭಗವಂತನಿಗೆ ಬೇಕಾದದ್ದು ಗುಣೋತ್ಕರ್ಷ ಜ್ಞಾನ ಚಿಂತನೆ. ಪರಮಾತ್ಮನಲ್ಲಿ ಇರತಕ್ಕಂತಹ ಅನಂತ ಗುಣಗಳಲ್ಲಿ ಏಕದೇಶ 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 ಚಿಂತನೆ ಮಾಡೋದು ಸಾಕು. ಯಾಕೆಂದರೆ ರಮಾಬ್ರಹ್ಮಾದಿ ದೇವತೆಗಳೆಲ್ಲ ಸೇರಿ ಭಗವಂತನ ಗುಣಗಳನ್ನು ಚಿಂತನೆ ಮಾಡಲಿಕ್ಕೆ ಹೊರಟಂತೆ. ಯಾವುದದು? ಭಗವಂತನ ಪಾದದ ಉಗುರಿನ ತುದಿಯಲ್ಲಿರ್ತಕ್ಕಂಥ ಒಂದು ಗುಣ. ಗುಣೈಕದೇಶಸ್ಯ ಗುಣೈಕದೇಶಃ ಪ್ರವರ್ಣಿತೋ ಬಹವೋ ನ ವರ್ಣಿತಾಃ ಏವಂ ಬ್ರಹ್ಮಾಜಾಹಿ ಭವೇದ ಮುಖ್ಯಾಃ ಶಕ್ತಾನಾ ಸುಂದರ್ಶನೆ ತ್ವದ್ಗುಣಾನಾಂ. ಏಕದೇಶ ಗುಣೈಕದೇಶಸ್ಯ ಗುಣೈಕದೇಶಃ. ಒಂದು ಗುಣವನ್ನು ತಗೊಂಡಂತೆ ರಮಾದೇವಿ, ಅದು 10, 100, 1000, ಲಕ್ಷ, ಕೋಟಿ ಅನಂತವಾಯಿತಂತೆ. ತಿರ್ಗ ಅದರಲ್ಲಿ ಒಂದು ಗುಣ ಅಂದರೆ ಏನರ್ಥ? ಭಗವಂತನ ಅನಂತ ಗುಣಗಳಲ್ಲಿ ಒಂದೊಂದು ಗುಣವೂ ಅನಂತ, ಅನಂತ್ಯವನ್ನು ಚಿಂತನೆ ಮಾಡಬೇಕಲ್ಲಿ. ಆ ರೀತಿಯಾದ ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ತಾ ಇದ್ದಾಗ ನಮ್ಮಲ್ಲಿರ್ತಕ್ಕಂಥ ಅನಂತ ಜನ್ಮಾರ್ಜಿತ ಪಾಪ ಸಂಚಯಗಳೆಲ್ಲ ಸ್ಮೃತಿ ಮಾತ್ರ ಏವ. ಒಂದು ಸ್ಮರಣ ಮಾಡೋಣದ್ರಿಂದಲೇ ಸರ್ವನಾಶ ಆಗುತ್ತದೆ ಪಾಪಗಳು. ಯಾಕೆ ಅಂತಂದರೆ ಅಜ್ಞಾನ ಅಥವಾ ಆಡಂಬಾತ್ ಪುಣ್ಯಶ್ಲೋಕಸ್ಯ ನಾಮತೆ ಯೋ ವದೇತ್ ತಾನಿ ನಶ್ಯಂತಿ ತೂಲರಾಶಿರ್ ಯಥಾ ಅನರಾತ್. ಬೆಂಕಿಯಲ್ಲಿ ಅಗ್ನಿಯಲ್ಲಿ ಹಾಕಿದ ಒಂದು ಹತ್ತಿ ಹೇಗೆ ಭಸ್ಮ ಆಗಿಬಿಡ್ತದೆ, ಅಥವಾ ಹತ್ತಿಯ ರಾಶಿಗೆ ಒಂದು ಕಿಡಿ ಅಗ್ನಿ ಬಿದ್ದರೆ ಹೇಗೆ ಭಸ್ಮ ಆಗಿಬಿಡ್ತದೋ ಹಾಗೆ ಜನ್ಮಾಂತರದಲ್ಲಿ ಸಂಪಾದನೆ ಮಾಡಿದ ಅದನ್ನೇ ಕೇಳ್ತಾರೆ ದೇವಶರ್ಮರು. ಅತ್ಯಲ್ಪ ಮಾತ್ರಂ ಪರವಸ್ತು ಲೋಕೆ ನೈವಾಪಹಾರ್ಯಂ ಕಿಲ ಸತ್ಯಸಂಧಃ ಜನೈರನೇಕೈಃ ಬಹುಜನ್ಮಯಜ್ಞೈಃ ಆಯಾಸ ಸಾಧ್ಯಂ ಬಹು ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತಿ ಮಾತ್ರೇವ. ಒಂದು ಸ್ಮರಣ, ಅನಂತ ಜನ್ಮಾರ್ಜಿತ ಪ್ರಯತ್ನಪೂರ್ವಕವಾಗಿ ಸಂಪಾದನೆ ಮಾಡಿದ ಅನಂತಾನಂತ ಕೋಟಿ ಪಾಪರಾಶಿಗಳನ್ನು ಪ್ರಪಂಚದಲ್ಲಿ ಒಂದು ಅಲ್ಪವಾದ ವಸ್ತುವನ್ನು ಅಪಹಾರ ಮಾಡಬಾರ್ದು ಅಂತ ಇದೆ ಅಲ್ವೇನೋ ಕೃಷ್ಣ. ಆದರೆ ನೀನು ಎಲ್ಲವನ್ನ ಒಂದೇ ಕ್ಷಣದಲ್ಲಿ ಅಪಹಾರ ಮಾಡಿಬಿಡ್ತೀಯಲ್ಲ. ಅದಕ್ಕೆ ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರಃ ಕಥಿತಃ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತಿ ಮಾತ್ರೇವ ಅಂತ ನಮ್ಮ ಸ್ವಾಮಿಯ ಆ ಗುಣ ಮಹಿಮೆಯ ಆ ಒಂದು ಶಕ್ತಿ ಇರೋದರಿಂದ ಚಿಂತನೆ ಮಾಡಬೇಕು. ಭಗವಂತನ ಅಹಂಕಾರ ಬರಬಾರದು ಅಂತಂದರೆ ದೇವರ ವ್ಯಾಪಾರವನ್ನು ಚಿಂತನೆ ಮಾಡ್ತಾ ಇರಬೇಕು. ಕರ್ತಾಕಾರಯಿತ ವಿಷ್ಣು, ಭಗವಂತ ಒಳಗಿದ್ದು ಎಲ್ಲರಲ್ಲಿ ನಿಂತು ಮಾಡ್ತಾನೆ. ಅಷ್ಟೇ ಹೊರತಾಗಿ ನಾವು ಮಾಡ್ತೀವಿ ಅನ್ನೋಕ್ಕೆ ಒಂದು ಸಂದರ್ಭ ಕೊಟ್ಟು ಮೋಹವನ್ನು ಹಾಕುತ್ತಾನೆ. ಅಲ್ಲಿ ಗೆದ್ದವರೇ ಗೆದ್ದರು, ಮರೆತರೆ ಬಿದ್ದರು ಅಂತ ಅರ್ಥ. ಯಾಕೆಂದರೆ ಅವನ ಮಾಯಾನೇ ಹಾಗೆ, ತಾನೇ ಉದ್ಧಾರ ಮಾಡಬೇಕು. ಆಚಾರ್ಯರು ಕರ್ಮದ ವಿಚಾರವನ್ನು ಹೇಳಿದಾಗ, ನರಕ ಸ್ವರ್ಗದ ವಿಚಾರವನ್ನು ಹೇಳಿದಾಗ ಅದು ಮುಗಿಯೋಣೇ ಇಲ್ಲ. ಒಬ್ಬ ಸುಕೃತಿ ಒಂದು ದಿವಸ ಬದುಕಿದರೆ ಕನಿಷ್ಠ 10 ಜನ್ಮ ಎತ್ತಬೇಕು. ಸುಕೃತಿ ಸಾಮಾನ್ಯ ಪುಣ್ಯಾತ್ಮ ಒಂದು ದಿವಸ ಬದುಕಿದ್ರೆ 10 ಜನ್ಮ ಎತ್ತಬೇಕು ಅಂದರೆ, ಇನ್ನು ನಮ್ಮಂಥವರು ಬದುಕಿದ್ರೆ ಎಷ್ಟು ಜನ್ಮ ಎತ್ತಬೇಕು? ಅದು ಒಂದು ದಿವಸಕ್ಕೆ. ನಾವು ಎಷ್ಟು ದಿವಸ ಬದುಕಿದ್ದೀವಿ ಇಂಟು ಅಷ್ಟು ಹಾಕ್ಕೊಂಡಾಗ ಅಷ್ಟು ಕೋಟಿ ಕೋಟಿ ಜನ್ಮ ಎತ್ತಬೇಕು. ಹಾಗಾದರೆ ಪರಮಾತ್ಮ ನಮಗೆ ಕೊಡೋ ಶಿಕ್ಷೆ ಯಾವುದಕ್ಕೆ ನರಕ ಕೊಡ್ತಾನೆ, ಯಾವುದಕ್ಕೆ ಮೋಕ್ಷ ಕೊಡ್ತಾನೆ, ಸ್ವರ್ಗ ಕೊಡ್ತಾನೆ ಚಿಂತನೆ ಮಾಡೋಕ್ಕೆ ಗೊತ್ತಿಲ್ಲ. ಯಾವ ಜನ್ಮದ್ದು ಗೊತ್ತಿಲ್ಲ. ಯಾವ ಜನ್ಮದ ಪಾಪಕ್ಕೆ ನರಕ, ಈ ಜನ್ಮದ ಪಾಪಗಳಿಗೆ ನರಕ ಕೊಡೋದಾದರೆ ಹಿಂದಿಂದಲೇ ಏನು? ಹಿಂದಿನ ಜನ್ಮದಲ್ಲಿ ಅನಂತ ಜನ್ಮಕ್ಕೆ ಕಾರಣೀಭೂತವಾದ ಪಾಪ ಪುಣ್ಯಗಳನ್ನು ಮಾಡಿದ್ದೇವೆ. ಅದು ಮುಗಿಯೋದು ಹೇಗೆ? ಕರ್ಮಶೇಷ
ಅದಕ್ಕೆ ಕರ್ಮದ ಗತಿ ಬಹು ದೊಡ್ಡದು ಅಂತ ಅನ್ಬೋದು. ಗಾನೋಗತಿಯಿಂದ ಶ್ರೀಕೃಷ್ಣ ಅಂದಮೇಲೆ ಅದರ ಅಂತ್ಯವೇ ಇಲ್ಲ. ಆದ್ದರಿಂದ ಭಗವಂತನಿಗೆ ಪ್ರೀತಿಕರವಾದದ್ದು ಜ್ಞಾನೇನೈವ ಪರಂಪದಂ ಯಾತಿ ತಸ್ಮಾತ್ ವಿರಕ್ತ ಸನ್ ಜ್ಞಾನಮೇವ ಸಮಾಶ್ರಯತು ಜ್ಞಾನಾಗ್ದಿ ದಗ್ಧ ಕರ್ಮಾಣ ಅಂತ. ಈ ಕರ್ಮದಿಂದ ದೇವರ ಅನುಗ್ರಹ ಸಂಪಾದನೆ ಮಾಡಲಿಕ್ಕಾಗಲ್ಲ. ಇದೆಯಲ್ಲ ಯಾರು ಅಸ್ಥಿತ ಜನಕಾದಯ ಅಂತ ಇದೆಯಲ್ಲ ಅಂದರೆ ಕರ್ಮ ಪ್ರಾಚುರ್ಯ, ಜ್ಞಾನವಿಲ್ಲದೆ ಬರೀ ಕರ್ಮದಿಂದ ಭಗವಂತನನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ತತ್ವವನ್ನು ಶ್ರೀಮದ್ ಭಾಗವತ ಶಾಸ್ತ್ರ ಪ್ರತಿ ಕ್ಷಣದಲ್ಲಿ ಪರಿಪಠಿತಃ ಅನುಕಥಾ ಪ್ರಸಂಗೈಹಿ ಅಂತ ಏನು ಹೇಳಿದ್ದಾರಲ್ಲ, ಅದು ಯಾಕೆ ಅಂತಂದರೆ ಮಹಾಭಾಗವತೋತ್ತಮರ ವಿಚಿತ್ರವಾದ ಚರ್ಯ ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಇಂತಹ ಒಂದು ಹೆಜ್ಜೆ ಹೆಜ್ಜೆಗೊಬ್ಬ ಭಗವದ್ಭಕ್ತರ ಮಹಿಮೆ. ಯಾಕೆ ಅಂತಂದರೆ ನಮ್ಮ ಪಂಚಮಸ್ಕಂದದಲ್ಲಿ ಅಪ್ಪಣೆ ಮಾಡ್ತಾರೆ. ನವಪಕ್ವ ಯೋಗಿಗಳ ವಿಚಾರವನ್ನು ವರ್ಣನೆ ಮಾಡೋ ಕಾಲಕ್ಕೆ 81 ಜಯಂತೆಯ ಅದಾದ ಮೇಲೆ 91 ಜನಗಳ ಮಕ್ಕಳ ವಿಚಾರವನ್ನು ಹೇಳಾಯಿತು. ತತ್ರ ಭರತೋ ಜ್ಯೇಷ್ಠ ಶತಜ್ಯೇಷ್ಠತ್ವತ. ಅದಾದ ಮೇಲೆ ಇನ್ನೂ 9 ಜನ ಮಿಕ್ಕಿದಾಗ ನವಪಕ್ವ ಯೋಗಿಗಳು ಏಕಾದಶ ಸ್ಕಂದದಲ್ಲಿ ಹೇಳ್ತೀವಿ ಅಂತ ಹೇಳೋ ಕಾಲಕ್ಕೆ ತೇಷಾಂ ಸುಚರಿತಂ ಭಗವನ್ ಮಹಿಮೋಪಭ್ರಮಿತಂ ಉಪರಿಷ್ಟಾದ್ ವರ್ಣಯಿಷ್ಯಾಮಃ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಏಕಾದಶ ಸ್ಕಂದಲ್ಲಿ ಹೇಳ್ತಾರೆ. ಅಂದರೆ ಏನರ್ಥ, ಪ್ರತಿಯೊಬ್ಬ ಭಗವದ್ಭಕ್ತರ ಮಹಿಮೆ ಪರಮಾತ್ಮನ ವಿಶಿಷ್ಟವಾದ ಕೃತಿಗಳಿಂದೇ ಕೂಡಿದೆ ಹೊರತು ಅವನು ಸೇವೆ ಮಾಡಿದ್ದು, ಅವನು ಹೇಗೆ ಅನುಗ್ರಹ ಮಾಡ್ದ, ಅವನನ್ನು ಉಪಾಸನೆ ಮಾಡಿದ ಕ್ರಮ, ಇದನ್ನು ವರ್ಣನೆ ಮಾಡಿದೆ ಹೊರತು ಪ್ರತ್ಯೇಕವಾಗಿ ಭಗವದ್ಭಕ್ತರು ಭಕ್ತರ ವಿಚಾರ ಪರಮಾತ್ಮ ವಿಚಾರ ಅಂತ ಇಲ್ಲವೇ ಇಲ್ಲ. ಅಂಥದ್ದು ಶ್ರೀಮದ್ ಭಾಗವತ. ಅದಕ್ಕೆ ಭಗವತ ಇಮೇ ಭಾಗವತ ಅಂತ. ಇಂತಹ ಶ್ರೀಮದ್ ಭಾಗವತ ಶಾಸ್ತ್ರದಲ್ಲಿ ಬ್ರಹ್ಮದೇವರಿಗೆ ಭಯ ಆಗತ್ತೆ, ನಾನು ಸೃಷ್ಟಿ ಮಾಡಬೇಕಾದ್ರೆ ಅಹಂಕಾರ ಬಂದುಬಿಡ್ತದೆ, ರಜೋಗುಣದ ಸ್ವಭಾವ ಅದೇನು ಮಾಡೋಕ್ಕಾಗಲ್ಲ. ಆ ರಜೋಗುಣದ ತಮೋಗುಣದ ವ್ಯಾಪಾರವೇ ಹಾಗೆ. ಅಹಂಕಾರ ಮಮಕಾರ ದುರಹಂಕಾರ ಬಂದೇ ಬಿಡ್ತದೆ. ಅಹಂಕಾರದ ಪರಿಣಾಮವೇ ದುರಹಂಕಾರ. ಅದು ರಜೋತಮ ಗುಣಗಳ ವಿಚಾರವನ್ನು ವರ್ಣನೆ ಮಾಡಿದಾಗ ಭಯಪಟ್ಟಂತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನನಗೆ ಇದು ಬಂಧಕ ಆಗಬಾರದು, ಸೃಷ್ಟಿ ಕಾರ್ಯವನ್ನು ಮಾಡೋ ಕಾಲಕ್ಕೆ ಅದು ಬಂಧಕ ಆಗಬಾರ್ದು ಅಂತ ಎಚ್ಚರಿಕೆ ತಗೊಂಡು ನಾವು ಕೂಡ ಅಷ್ಟೇ ಈ ಕಾರ್ಯ ಮಾಡಿಸ್ತಿದ್ದಿ, ನೀನು ನಮ್ಮಲ್ಲಿ ನಿಂತು ನಮಗೆ ಬಂಧನವನ್ನು ಉಂಟು ಮಾಡದಂತೆ ಕಾಪಾಡುವಂತ ದೇವರು ಕೇಳ್ಕೋಬೇಕು. ಆ ಸಂಗತಿಗಳನ್ನೆಲ್ಲ ಆಚಾರ್ಯರು ಅತ್ಯಂತ ವಿಶಿಷ್ಟವಾಗಿ ಪೂಜ್ಯರ ಒಂದು ಈ ಮಹೋತ್ಸವದ ಸಂದರ್ಭದಲ್ಲಿ ಅವರಿಗೆ ಪ್ರೀತಿಕರವಾದ ತತ್ವಜ್ಞಾನ ಶ್ರೀಮದಾಚಾರ್ಯರ ಮಾತುಗಳನ್ನು ಹೆಜ್ಜೆ ಹೆಜ್ಜೆಗೆ ತಾತ್ಪರ್ಯವನ್ನು ಉದಾಹರಿಸಿ ಎಲ್ಲೆಲ್ಲಿ ಸಂಶಯಗಳು ಬರ್ತದೋ ಅದೆಲ್ಲ ಪರಿಹಾರ ಮಾಡಿ ಶ್ರೀಮದಾಚಾರ್ಯರ ಆ ಅನುಗ್ರಹದಿಂದಲೇ ಶ್ರೀಮದ್ ಭಾಗವತವನ್ನು ನೋಡಬೇಕೇ ಹೊರತು ಕೇವಲ ನೇರವಾಗಿ ಭಾಗವತವನ್ನು ಹೇಳ್ತೀವಿ ಎಂದು ಸಾಧ್ಯ ಇಲ್ಲ ಅನ್ನೋದನ್ನು ಆಚಾರ್ಯರು ತಮ್ಮ ಪ್ರವಚನ ಕಾಲದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಮತ್ತು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂತಹ ವಿಚಿತ್ರವಾದ ಶಾಸ್ತ್ರಕ್ಕೆ ಅನುಗುಣವಾದ ಅಂದರೆ ಸರ್ವಶಾಸ್ತ್ರಗಳ ಮನನ ರೂಪವಾದ ಶ್ರೀಮದ್ ಭಾಗವತ ಶಾಸ್ತ್ರವನ್ನು ನಮಗೆ ಇಲ್ಲಿ ತನಕ ಉಪನ್ಯಾಸ ಮಾಡಿ ಅದನ್ನೇ ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪವಸು ವೇದಾರ್ಥ ಪರಬ್ರಹ್ಮಿತಃ ಅಂತ ಶ್ರೀಮದ್ ಭಾಗವತದ ಮಹಿಮೆ ಹೇಳ್ತಾ ಇದೆ. ಶ್ರೀಮದ್ ಭಾಗವತವನ್ನು ಕೇಳ್ತಾ ಇರಬೇಕು. ಸಮಯ ಬಹಳ ಕಡಿಮೆ. ಅದಕ್ಕೆ ಕೊನೆಯ ಒಂದು ಮಾತು ಹೇಳಿಬಿಟ್ರು, ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಅಂತ. ಶಕ್ತಿ ಇದ್ದವ್ರು ಮಾಡ್ಕೊಳ್ರಿ. ನಭಃ ಪತಂತ್ಯಾತ್ಮಸಮಂ ಪತತ್ರಿಣಃ ತಥಾಗತಿಂ ವಿಷ್ಣುಗತಿಂ ವಿಪಶ್ಚಿತಃ ಅಂತ ಶ್ರೀ ಸೂತಾಚಾರ್ಯರು ಅರ್ಪಣೆ ಮಾಡಿದಂತೆ ಯಾರ್ಯಾರಿಗೆ ಎಷ್ಟು ಶಕ್ತಿ ಇದೆಯೋ ಅದನ್ನು ಮನನ ಮಾಡ್ಕೋಬಹುದು. ಅದಕ್ಕೆ ಮಿತಿ ಅಂತ ಇಲ್ಲ. ಭಗವಂತನ ರೂಪಗಳನ್ನು ಚಿಂತನೆ ಮಾಡಲಿಕ್ಕೆ ಹೇಗೆ ಮಿತಿ ಇಲ್ಲ, ಹಾಗೆ ಶ್ರೀಮದ್ ಭಾಗವತವನ್ನು ಹೆಜ್ಜೆ ಹೆಜ್ಜೆಗೆ ಅಕ್ಷರವನ್ನು ಚಿಂತನೆ ಮಾಡೋಕ್ಕೂ ಯಾರಿಗೂ ಮಿತಿ ಹಾಕಿಲ್ಲ. ಸಮುದ್ರದಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಈಜಬಹುದು. ಎಲ್ಲಿ ಜಲರಾಶಿಲೋಲ ಲಹರಿ ಸ್ನಾನುಕ್ಷಮಾಣಾಂ ನೃಣಾಂ ಅಂತ ಹೇಳಿದಂತೆ ಯಾರಿಗೆ ಶಕ್ತಿ ಇದೆಯೋ ಅಷ್ಟು ಈಜಾಡಬಹುದು ಅಂತ ಅವಕಾಶ ಕೊಟ್ಟುಬಿಟ್ಟಿದ್ದಾನೆ. ಇಂತಹ ಶ್ರೀಮದ್ ಭಾಗವತ ಶಾಸ್ತ್ರ ಅದನ್ನು ತಮ್ಮ ಉಸಿರಾಗಿ ತಮ್ಮ ಜೀವನವನ್ನೇ ಅದಕ್ಕಾಗಿ ಮುಡುಪಾಗಿಟ್ಟು ಇದು ಪರಮಾತ್ಮನ ಪೂಜಾ ರೂಪವಾಗಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡ ಮಹಾಭಾಗವತೋತ್ತಮರಾದ ಶ್ರೀಮದ್ ವ್ಯಾಸರಾಜ ವಿದ್ಯಾ ಕರ್ನಾಟಕ ಸಿಂಹಾಸನಾಧೀಶ್ವರರಾದಂತಹ
ಶ್ರೀ ವಿದ್ಯಾ ವಾಚಸ್ಪತಿ ತೀರ್ಥಸ್ವಾಮಿಗಳವರ ಈ ಒಂದು ಶತಮಾನೋತ್ಸವದ ಅಂಗವಾಗಿ ಏನು ಈ ಜ್ಞಾನ ಕಾರ್ಯವನ್ನು ವ್ಯವಸ್ಥೆ ಮಾಡಿದೆ, ಅದರಲ್ಲಿ ಇವತ್ತು ಶ್ರೀ ವಾದರಾಜಾಚಾರ್ಯರು ಅತ್ಯಂತ ಪ್ರಬುದ್ಧವಾದ ಉಪನ್ಯಾಸವನ್ನು ನೀಡಿ ನಮಗೆ ಸಂತೋಷಪಡಿಸಿದ್ದಾರೆ. ಶ್ರೀ ಹರಿವಾಯು ಗುರುಗಳು ಅವರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಬಂದಿರತಕ್ಕಂತಹ ಶ್ರೀಪಾದಪುತ್ರರಾದ ಗುರುಪುತ್ರರಾದ ಗೋಪಿನಾಥ ಆಚಾರ್ಯರು, ಪೌತ್ರರಾದ ಶ್ರೀ ಸಮೀರಾಚಾರ್ಯರು, ಸಂದೀಪಾಚಾರ್ಯರು, ಎಲ್ಲ ನಾಗರಾಜಾಚಾರ್ಯರು, ಯಾರು ಬಂದಿದ್ದಾರೆ, ಅಮ್ಮಿ, ಎಲ್ಲ ನಮ್ಮ ಹಿರಿಯರೆಲ್ಲ ಬಂದಿದ್ದಾರೆ. ಅವರೆಲ್ಲರಿಗೂ ಪರಮಾತ್ಮ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಮಂಗಳಾರತಿ ಪ್ರಸಾದ ವಿನಿಯೋಗವನ್ನು ಸ್ವೀಕಾರ ಮಾಡ್ತೀವಿ.